Hello everyone, ಎಲ್ಲರಿಗೂ ನಮಸ್ಕಾರ. Welcome to UDAAN Deepak YouTube channel and I am Deepak. Now you can see this is the part 2 of my discussion because in the part 1 already I have discussed what all the important ಏನೈತೆ ಹೇಳ್ರಿ ಎಲ್ಲ history chapter summary ಹೇಳ್ಬಿಟ್ಟಿದ್ದೀನಿ. In this second I will be telling all the history chapters again, that means ಉಳಿದಿದ್ದು ಪಾರ್ಟ್ 2 ಅಲ್ಲಿ ಇದ್ದಂಥ 4 ಚಾಪ್ಟರ್ಸ್ಗಳ ಪೆಂಡಿಂಗ್ ಇದ್ವು. ಡ್ಯೂರಿಂಗ್ ಮೈ ರ್ಯಾಪಿಡ್ ರಿವಿಷನ್ ಕ್ಲಾಸ್ ಐ ಡಿಂಟ್ ಡು. ಸೊ ನಿಮ್ಗೆ ಯಾರಿಗಾರ ಸಿಕ್ಕಿಲ್ಲ, ಐ ವಿಲ್ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಷನ್. ಐ ವಿಲ್ ಜಸ್ಟ್ ಪಿನ್ ಇಟ್ so that ನಿಮ್ಗೆ ಅದು ಎಕ್ಸಸ್ ಆಗಬೇಕು. ಸೊ ಲೆಟ್ ಅಸ್ ಬಿಗಿನ್ ವಿತ್ ವಾಟ್ ಡಿಸ್ಕಷನ್ ಆಫ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ ಏನೈತೆ ಹೇಳಿ. ಸೊ ಐ ವಿಲ್ ಬಿ ಡಿಸ್ಕಸಿಂಗ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾವು ಬದಲು ನಿಮಗೆ ಈ ಕ್ವಶನ್ಸ್ ಅರ್ಥ ಆಗಬೇಕಂದ್ರೆ ನಿಮ್ಗೆ ಏನು ಸಮ್ಮರಿ ಐತಿ ಗೊತ್ತಿರಬೇಕು. ಐ ವಿಲ್ ಬಿ ಡಿಸ್ಕಸಿಂಗ್ ಸಮ್ಮರಿ ಆ್ಯಂಡ್ ಐ ಹೋಪ್ ಮೋಸ್ಟ್ ಆಫ್ ಯು ಹ್ಯಾವ್ ಡನ್ ಕನ್ನಡ ವೆಲ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಬಿಕಾಸ್ ಐ ಹ್ಯಾವ್ ಗಾನ್ ದ ರಿಗರಸ್ ರಿವಿಷನ್ ಆಯಿತು, ಎಲ್ಲ ಡೀಟೇಲ್ ಆಗಿ ಹೇಳಿದ್ದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಹ್ಯಾವ್ ಅಪಿಯರ್ಡ್. ಐ ಪ್ರಕಾಶ್, ಅರ್ಪಿತಾ, ವಂದನಾ, ಭರತ್, ನನಗೆ ಹೇಳಿ ಹೌ ವಾಸ್ ಯುವರ್ ಪೇಪರ್ ಟುಡೇ. ಸೊ ಫಾರ್ 1 ನಿಮಿಷ ಎಲ್ಲರೂ ಇಲ್ಲಿ ಏನೈತಿ ನನಗೆ ಹ್ಯಾಂಗ್ ಆಗೈತೆ ಅಂತ ಹೇಳಿ ದೆನ್ ಐ ವಿಲ್ ಸ್ಟಾರ್ಟ್ ವಿತ್ ದ ಡಿಸ್ಕಷನ್. ಎಸ್ ಡಿಯರ್ ಲಿಖಿತ್ ನನಗೆ ಹೇಳಬೇಕು, ವಂದನಾ, ಮಹೇಶ್, ಎಸ್. ಸೊ ಹಾಯ್ ಸರ್, ಜೀವನ್ ಈಸ್ ಟೆಲ್ಲಿಂಗ್ ಹೆಲೋ ಗಾಯ್ಸ್ ಎವ್ರಿ ಒನ್, ಎಸ್. ಸೊ ದೆನ್ ಸೊ ಲೆಟ್ ಅಸ್ ಮೂವ್ ಆನ್ ಟು ವಾಟ್. ಎಸ್, ಐ ಹೋಪ್ ಎಲ್ಲರಿಗೂ ಚಲೋ ಆಗೈತಿ. ಎವ್ರಿಥಿಂಗ್ ಈಸ್ ಫೈನ್, ಎಕ್ಸಲೆಂಟ್, ಫ್ಯಾಬುಲಸ್, ಲವ್ ಫ್ರಾಮ್ yes, very good dear. So not wasting much time, let us begin on to the discussion of what the first war of Indian independence, from first advent of Europeans to India in the social and religious reformation movement na ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಹೋಗಿ ತಪ್ಪದೇ ನೋಡಿ, 2x ಸ್ಪೀಡಲ್ಲಿ ನೋಡಿ ಅಥವಾ 1.5x ಸ್ಪೀಡಲ್ಲಿ ನೋಡಿ, ಬಟ್ ನೋಡಕ್ಕೆ ಮರಿಬೇಡಿ. ಬಿಕಾಸ್ ಇಫ್ ಯು ಹ್ಯಾವ್ ಲೆಫ್ಟ್ ಒನ್ ಆರ್ ದ ಅದರ್ ಕ್ವಶನ್ಸ್ ಅಲ್ಲ, ದೇರ್ ಓನ್ಲಿ ವಿಲ್ ಕವರ್ ಇಟ್ ಅಪ್. ಸೊ ಎಷ್ಟು ಆಗ್ತೈತೆ ಅಷ್ಟು ಏನು ಮಾಡಿ ಹೇಳ್ರಿ, 1x 1.5x ಅಥವಾ 2x ಸ್ಪೀಡಲ್ಲಿ ಏನೈತಿ ನೀವು ವಿಡಿಯೋಸನ್ನು ನೋಡಿ ಮುಗಿಸ್ಬಿಡಿ. ಓಕೆ, ನೆನಪಿಡ್ಕೋರಿ, ಐ ಹ್ಯಾವ್ ಡನ್ ವಾಟ್ ದ ಹಿಸ್ಟ್ರಿ. ಓಕೆ, ಫಸ್ಟ್ ಚಾಪ್ಟರ್ಲಿಂದ ಐ ಹ್ಯಾವ್ ಡನ್ ಆಲ್ ದ 5 ಚಾಪ್ಟರ್ಸ್. ಓಕೆ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ ಆಯಿತು, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಇಂಡಿಯಾ, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು. ಅಲ್ಲೇ ತನಕ ಡೀಟೇಲ್ ಆಗಿ ಮಾಡಿಬಿಟ್ಟು ಅಷ್ಟು ನೋಡಿಬಿಡಿ ಸಾಕು. 1.5 ಸ್ಪೀಡ್ ಅಥವಾ 2x ಸ್ಪೀಡಲ್ಲಿ ನೋಡಿದರೆ ಸಾಕು, ನಿಮಗೆ ತಲೆಯೊಳಗೆ ಹೋಗ್ಬಿಡ್ತೈತಿ. ವೆನ್ ಯು ರೀಡ್ ದ ಕ್ವಶನ್ ಆನ್ಸರ್ಸ್ ಯುವರ್ ಮೈಂಡ್ ವಿಲ್ ಕನೆಕ್ಟ್. ನೆನಪಿಡ್ಕೋರಿ, ನೀವು ಓದಿದ ನೆನಪಿರಂಗಿಲ್ಲ, ಬಟ್ ಕೇಳಿದ್ದೇನೈತಿ ನೆನಪಿಡ್ಕೋತೈತಿ. ದಟ್ ಈಸ್ ಅವರ್ ಮೈಂಡ್ ವರ್ಕ್. ದ್ಯಾಟ್ಸ್ ವಾಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ರಿಪೀಟ್ ಮೋರ್ ಆ್ಯಂಡ್ ಮೋರ್. ಎದಕ್ಕೆ ಹೇಳಿ, ನೀವು ಚಲೋ ಆಗಿ ಕೇಳಿಬಿಟ್ರಿ, ಲಕ್ಷ್ಯ ಕೊಟ್ಟ, ಅದನ್ನು ನಿಮ್ಮ ತಲೆಯೊಳಗೆ ಉಳಿತೈತಿ. ನಾಳೆ ಎಕ್ಸಾಮ್ದಾಗ ಗೊತ್ತಾಗ್ತೈತಿ, ಓಕೆ ನಾ ಅಲ್ಲಿ ಕೇಳಿದ್ದೆ, ಸೊ ಅದ ಕ್ವಶನ್ ಬಂದೈತಿ, ನೀವು ಇನ್ನೂ ಏನೈತಿ ಭಾಳ ಇದಾಗಿ ಎಫೆಕ್ಟಿವ್ ಆಗಿ ಬರೀತೀರಿ. ಓಕೆ, ಐ ಹೋಪ್ ಯು ಪೀಪಲ್ ಹ್ಯಾವ್ ಡನ್ ದಿಕ್ರೂತ್. ಐ ಹೋಪ್ ಎಲ್ಲರೂ ಚಲೋ ಮಾಡಿರ್ತೀರಿ. ಈಗ ಎಲ್ಲ ಬಾಕಿ 3 ಪೇಪರ್ ಮರ್ತು ಬಿಡ್ರಿ. ಎಲ್ಲರೂ ಸೋಷಲ್ ಈಸ್ ಈಸಿ, ಬಟ್ ಸೋಷಲ್ ಈಸ್ ವೆರಿ ವಾಸ್ಟ್. ಅದು ಇಷ್ಟು ಆಯ್ತು ಹೇಳ್ರಿ. ನಾಳೆ ಎಕ್ಸಾಮ್ ಐತಿ, ಇವತ್ತು ಓದೋತನ ಮುಗಿಯಂಗೆ ಇಲ್ಲ. ಎಷ್ಟು ಆಗ್ತೈತೆ ಅಷ್ಟು ಟೆಕ್ಸ್ಟ್ ಬುಕ್ ಓದ್ಕೋರಿ, 4 ಮಾಡಲ್ ಕ್ವಶನ್ ಪೇಪರ್ ಓದ್ಕೋರಿ. ಐ ಹ್ಯಾವ್ ಆಲ್ರೆಡಿ ಸೆಂಡ್ ಇಟ್. ಮತ್ತೊಂದ್ಸಲ ಇವತ್ತು ಸೆಂಡ್ ಮಾಡ್ತೀನಿ. 4 ಮಾಡಲ್ ಕ್ವಶನ್ ಪೇಪರ್ ಒಂದ್ಸಲ ಕಣ್ಣಾಗಿ ಹಿಡ್ಕೊಂಡು ಹೋಗಬೇಕು. 4 ಮಾಡಲ್ ಕ್ವಶನ್ ಪೇಪರ್ ಆತಂದ್ರೆ ಸ್ಟೇಟ್ ಲೆವೆಲ್ ಪ್ರಿಪೇರ್ಟರಿ ಮರಿಬೇಡಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ಫ್ರಾಮ್ ಸ್ಟೇಟ್ ಲೆವೆಲ್ ಪ್ರಿಪೇರ್ಟರಿ ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇವು 4 ಓದ್ಕೊಂಡು ಹೋದ್ರೆ ಆರಾಮ್ಸೆ ನೀವು 60+ ಮಾಡಿಬಿಡ್ತೀರಿ. ಸೊ ಯಾವ್ಯಾವ ಓದ್ಬೇಕು ಹೇಳಿ. ಸೊ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಆಯಿತು, 4 ಮಾಡಲ್ ಕ್ವಶನ್ ಪೇಪರ್. ದೆನ್ ಯು ಶುಡ್ ಸ್ಟಡಿ ವಾಟ್ ಆಲ್ ದ ಏನಂತೀರಿ, ದೆನ್ ಮಿಡ್ ಟರ್ಮ್ ಪೇಪರ್, ಸ್ಟೇಟ್ ಲೆವೆಲ್ ಪ್ರಿಪೇರ್ಟರಿ ಪೇಪರ್, ದೆನ್ ವಾಟ್ ಎವರ್ ರಿವಿಷನ್ ಐ ಆಮ್ ಡೂಯಿಂಗ್. ನೀವು ಬರೀ 1x ಅಥವಾ 2x ಸ್ಪೀಡ್ದಾಗ ನೋಡಿಬಿಟ್ರೆ ಸಾಕು. ನೀವು ಒಂದ್ಸಲ ತಲೆಯೊಳಗೆ ಹೋಗ್ಬಿಡಿ, ಬಿಕಾಸ್ ಇಟ್ ಈಸ್ ವೆರಿ ಲೆಂದಿ. ನಾ ಇವತ್ತೆಲ್ಲ ರಾತ್ರಿ 12 ಗಂಟೆ ತನಕ ಹೇಳಿದ್ರು ಅದು ಮುಗಿಯಂಗೆ ಇಲ್ಲ. ಬಟ್ ಐ ವಿಲ್ ಮೇಕ್ ಶೋರ್ ಎಷ್ಟಾಗ್ತೈತೆ ಅಷ್ಟು ಕಟ್ ಶಾರ್ಟ್ ಮಾಡಿ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ಏನೈತಿ ಐ ವಿಲ್ ಹೈಲೈಟ್ ನಾವು. ಓಕೆ ಸರ್, ಇಫ್ ಯು ರೀಡ್ 4 ಮಾಡಲ್ ಕ್ವಶನ್ ಪೇಪರ್, ಹೌ ಮಚ್ ಐ ಕ್ಯಾನ್ ಎಕ್ಸ್ಪೆಕ್ಟ್? ಸಿ ಹಿಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 40 to 50 ಮಾರ್ಕ್ಸ್. ಜಸ್ಟ್ ಪಾಸ್ ಆಗ್ತೀರಿ, ಬಟ್ ಸ್ಕೋರ್ ಮಾಡಂಗಿಲ್ಲ. ಬಿಕಾಸ್ ಸ್ವಲ್ಪ ಕ್ವಶನ್ಸ್ ಏನಿರ್ತಾವೆ ಔಟ್ ಆಫ್ ಇನ್ ಟೆಕ್ಸ್ಟ್ ಬರ್ತೈತಿ. ಸ್ವಲ್ಪ ಟೆಕ್ಸ್ಟ್ ಬುಕ್ ಒಂದ್ಸಲ ನ್ಯೂಸ್ ಪೇಪರ್ ಓದಂಗೆ ಓದ್ಬಿಟ್ರೆ ಸಾಕು. ಓಕೆ, ಇವನ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ನಾವು, ಲೈಕ್ ಎಸ್ಟರ್ಡೇ ಕನ್ನಡ ಹೌ ಹ್ಯಾವ್ ಸೆಂಡ್ PDF, ನಾನು PDF ಸೆಂಡ್ ಮಾಡ್ತೀನಿ. ಬೆಸ್ಟ್ ಆಗ್ತೈತೆ ಅಷ್ಟು ನೀವು ಇಲ್ಲೇ ಓದ್ಕೋರಿ. ಸಿ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನಮ್ಮ ಇಂಡಿಯನ್ಸಿಗೆ ಏನಾಯ್ತು ಹೇಳ್ರಿ, ಇಲ್ಲ ನಾವು ಇಂಡಿಪೆಂಡೆಂಟ್ ಆಗ್ಬೇಕಂತ ಹೇಳಿ ಮನಸ್ಸೊಳಗೆ ಬಂದಿದ್ದು ಫಸ್ಟ್ ಯಾವಾಗ ಹೇಳಿ, ಇಟ್ ಈಸ್ 1857. ಸೊ ರಿಮೆಂಬರ್, ವೆನ್ ಡಿಡ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟುಕ್? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟುಕ್ ಇನ್ 1857 ಅಲ್ಲಿ ಇದು ಆಯಿತು. ಇದಕ್ಕಿಂತ ಮೊದಲು ಏನಾಯ್ತು ಹೇಳಿ,
So Indians were independently kings ಎಲ್ಲ ಅಲ್ಲೇ ರೂಲ್ ಮಾಡಕತ್ತಿದ್ರು. But the first war of Indian independence, so the Indians in the India they thought that it is our motherland and British should not rule us. ನಮ್ಮ ಬ್ರಿಟಿಷ್ ಏನೈತಿ ನಮ್ಮ ರೂಲ್ ಮಾಡಬಾರ್ದು ಅಂತ ಹೇಳಿ ಅವ್ರ ತಲೆ ಒಳಗೆ ಇತ್ತು. So what made them, what is the first cause? See, the first cause was implementation of subsidiary alliance. ನನಗಿಲ್ಲೇ ಒಂದು ಕ್ವಶನ್ ಏನೈತಿ ಹೇಳ್ರಿ, ಎಲ್ಲರೂ ಇಲ್ಲ ನನಗೆ ಹೇಳಿ, who introduced subsidiary alliance? So fast ಆಗಿ ಹೇಳ್ರಿ ಇಲ್ಲಿ, the British implemented policies of subsidiary alliance and doctrine of lapse. So what is the main cause for first war of Indian independence? ನೆನಪಿಟ್ಕೋರಿ, the first war of the British implemented what? Subsidiary alliance and doctrine of lapse policy. So tell me, who implemented subsidiary alliance? ಯಾರು ಹೇಳ್ತೀರಿ? Yes, so geography ಮಾಡಬೇಕು ಎಲ್ಲ. Yes dear. So Dikruth, it will take 1 hour dear. So fast ಆಗಿ ನನಗೆ ಇಲ್ಲಿ ಹೇಳಬೇಕು. Yes, Lord Wellesley, very good dear. So it is implemented by Lord Wellesley, but doctrine of lapse is implemented by yaar hedi? Dalhousie. So numerous states became part of what? The British Empire. Because of this doctrine of lapse policy and because of subsidiary alliance, what has happened is the many of the Indian kingdoms have become part of what? British Empire. Okay. Then next one you can see, this made many Indians unhappy. People were also upset with administration of the British. And ಏನಾತ್ ಹೇಳ್ರಿ ಇಲ್ಲಿ, ಬಹಳಷ್ಟು ಅವ್ರು unhappy ಆಗ್ಬಿಟ್ರು. Because of that people were become unhappy and they were upset with the administration of British. Then where all it took place? See, soldiers mainly, Mangal Pandey iddu, ನೆನಪಿಟ್ಕೊಳ್ಳಿ, Mangal Pandey is a soldier, Nana Sahib and Tata Tope. Then Kanpur, Rani Lakshmibai of Jhansi fought against the British in various places in 1857. So ನಿಮಗಿಲ್ಲಿ ಯಾರ್ಯಾರು ನೆನಪಿಟ್ಕೋಬೇಕು ಹೇಳಿ, you should remember who all, you should remember Mangal Pandey, then you should remember Nana Sahib, Tata Tope, then Rani Lakshmibai from Jhansi, and you should remember this all things. Then what was this the result? After ಈಗ ಆಗ್ಬಿಡ್ತು, ಸೋತ್ ಬಿಟ್ರು, you know, the first war of Indian independence failed for various reasons and the governance of East India Company came to an end. Remember, this question has come many a times. What is the main effect of first war of Indian independence? Remember that the main effect of first war of Indian independence is that the governance of East India Company came to an end. ಇದು ಮಾಡೋ ಕ್ವಶನ್ ಪೇಪರ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಐತಿ. ಸೊ ನೀವೆಲ್ಲರೂ ಇದು ಏನೈತಿ ಮಾಡಿರ್ತೀರಿ. ಓಕೆ, ಸೊ ಇಲ್ಲಿ ನೋಡಿ, the governance of East India Company came to an end and the governance of British government started. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಅದ ಗವರ್ನೆನ್ಸ್ ಕಮ್ಮಿ ಆಯಿತು. ದೆನ್ ಏನು ಸ್ಟಾರ್ಟ್ ಆಯ್ತು ಹೇಳ್ರಿ ಇಲ್ಲಿ, ದ ಗವರ್ನೆನ್ಸ್ ಆಫ್ British government start ಆಯಿತು. The administration of India was handed over to Secretary of Indian Affairs of British Parliament. The Queen of Britain passed a declaration in 1858. So this all things you should know when it comes to this. Okay, so I hope you people are connecting. ಎಲ್ಲರಿಗೂ screen visible ಐತಿ. It is not visible properly. Some of you are connecting. I'll just make sure that okay, just a second. I'll just make sure. I hope little bit it is visible now because due to some reflection. I hope it will be visible now. Okay, so let us move on to what discussion of this one. See, what were the political reasons? I will not take much time. I will just discuss what most of the political reasons here. So nan joti neevu enaiti pata pata kelbidi. See, first what's the what in exam they will ask definitely this. What were the political reasons for first war of Indian independence? What were the administrative causes? In detail I will be telling. Fast agi nodbidi. Okay, now I think it will be visible. See, doctrine of lapse policy implemented by British is the first political reason because many Indian kings lost their kingdoms. Hence Satara, Jaipur, Jhansi, Udaipur ಏನಾಯ್ತಿ ಅವು ಬ್ರಿಟಿಷ್ ಎಂಪೈರ್ಗೆ ಹೋಗ್ಬಿಟ್ರು. ದೆನ್ ಡಾಲೌಸಿ ಏನು ಮಾಡಿದ ಹೇಳ್ರಿ, ಈ ಇಂಪ್ಲಿಮೆಂಟೆಡ್ ವಾಟ್ ಡಾಲೌಸಿ ಇಂಪ್ಲಿಮೆಂಟೆಡ್ ದ ಯಾವ ಪಾಲಿಸಿ ಹೇಳಿ ಇಲ್ಲಿ, ಈ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಪಾಲಿಸಿ. ದೆನ್ ಬಿಕಾಸ್ ಆಫ್ ದ್ಯಾಟ್ ಕಿಂಗ್ಶಿಪ್ ಆಫ್ ತಂಜಾವೂರ್ ಅಂಡ್ ಕರ್ನಾಟಿಕ್ ನವಾಸ್ ಕೇಮ್ ಟು ಆನ್ ಎಂಡ್. The British dethroned Mughal kings and many other kings. Many soldiers dependent on these kings became unemployed. This became the main reason for
ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಅಂದ್ರೆ ಅವ್ರ ಕಡೆ ಯಾವ್ಯಾವ ಬ್ರಿಟಿಷ್ ಮೆಂಬರ್ಸ್ ಇದ್ರು ನೋಡ್ರಿ, ಮುಘಲ್ ಕಿಂಗ್ಸ್ ಆಯ್ತು ಅಂಡ್ ಮೆನಿ ಅದರ್ ಕಿಂಗ್ಸ್, ಅವರೆಲ್ಲರೂ ಕಿಂಗ್ಶಿಪ್ ಅನ್ನ ಕಳೆದ್ ಬಿಟ್ರು. ದೆನ್ ಲೇಟರ್ ಮೆನಿ ಸೋಲ್ಜರ್ಸ್ ಇವ್ರ ಕಡೆ ಇದ್ದಂತ ಅವರು ಜಾಬ್ ಹೋಗ್ಬಿಡ್ತು. ಹಂಗಾಗಿ ಎಲ್ಲರೂ ಬ್ರಿಟಿಷ್ ವಿರುದ್ಧ ಏನೈತಿ ಹೋರಾಟ ಮಾಡಿದ್ರು. ದೆನ್ ಎಕನಾಮಿಕ್ ರೀಸನ್ಸ್, ಎಕನಾಮಿ ಅಂದ್ರೆ ಏನ್ ಹೇಳ್ರಿ, ಮನಿ ರಿಲೇಟೆಡ್ ರೀಸನ್. ಇನ್ ಎಕನಾಮಿಕ್ ರೀಸನ್ ಏನಾತ್ ಹೇಳ್ರಿ, ಇಂಗ್ಲೆಂಡ್ದಾಗ ಆಲ್ರೆಡಿ ಏನೈತಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ಬಿಡ್ತಿತ್ತು. ಸೊ ಇಲ್ಲೇದೆಲ್ಲ ರಾ ಮೆಟೀರಿಯಲ್ ಏನೈತಿ ತಗೊಂಡು ಹೋಗಿ ಅಲ್ಲೇ ಕೊಟ್ಟು ಬಿಡೋದು. ಮತ್ತು ಇಲ್ಲಿ ಫಿನಿಶ್ಡ್ ಗುಡ್ಸ್ ಏನು ಇಲ್ಲಿ ಇಂಡಿಯಾದಾಗ ಹ್ಯಾಂಡಿಕ್ರಾಫ್ಟ್ಸ್ ಗುಡ್ಸ್ ಭಾಳ ಕಾಮನ್ ಇದ್ವು. ಅಲ್ಲೇ ಏನೈತಿ ಹೇಳ್ರಿ, ವಿ ಆರ್ ಹ್ಯಾವಿಂಗ್ ವಾಚ್ ಎಲ್ಲ ಏನ್ ಮಾಡ್ತಿದ್ರು ಹೇಳ್ರಿ, ಆ ಸೈಡ್ ಎಲ್ಲ ಅವ್ರು ಫಿನಿಶ್ ಗುಡ್ಸ್ ತಗೊಂಡ್ಬಂದು ಸಸ್ತಾದಾಗ ಮಾರ್ತಿದ್ರು. See, industrial revolution in England, the demand for Indian handicrafts and industries reduced as England, apart from being an industrial country, became the workshop for industries. The artisans of India became unemployed. First reason ಏನು ಹೇಳ್ರಿ, ಇಲ್ಲಿ ಇದ್ದಂಥ ಆರ್ಟಿಷನ್ಸ್ ಏನಾದ್ರು ಹೇಳ್ರಿ ಅನ್ಎಂಪ್ಲಾಯ್ಡ್ ಆಗಿಬಿಟ್ರು. ವೇವರ್ಸ್ became the first victims. Then you can see here all the Indian handicrafts industry became financially pathetic. ಮತ್ತು ಅದಷ್ಟೇ ಅಲ್ಲ, ಮತ್ತೇನಾಗಕ್ಕೆ ಚಾಲು ಆತ್ ಹೇಳ್ರಿ, the British levied high custom duty on Indian goods. ನಮ್ಮ ಇಂಡಿಯನ್ ಗುಡ್ಸ್ ಅಲ್ಲಿ ಏನಾಯ್ತು ಹೇಳಿ ಜಾಸ್ತಿ ಟ್ಯಾಕ್ಸ್ ಹಾಕಾಕಿಲ್ಲಿ ಚಾಲು ಮಾಡಿಬಿಟ್ರು. ದೆನ್ ಥರ್ಡ್ ಒನ್, ಜಾಮೀನ್ದಾರ್ಸ್, ಡ್ಯೂ ಟು ದ ಜಾಮೀನ್ದಾರಿ ಸಿಸ್ಟಮ್ ಫಾರ್ಮರ್ಸ್ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ಫಾರ್ಮರ್ಸ್. ದೆನ್ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಷನ್ ತಾಲೂಕ್ದಾರ್ಸ್ಗೆ ಇಲ್ಲಿಂದ ವಾಪಸ್ ತಗೊಂಡ್ರು. ದೆನ್ ಇನಾಮ್ ಕಮಿಷನ್, ಇನಾಮ್ ಅಂದ್ರೆ ಏನು ಹೇಳ್ರಿ, ಗಿಫ್ಟ್. ಮೊದ್ಲು ಕಿಂಗ್ಸ್ ಎಲ್ಲರೂ ಏನು ಮಾಡ್ತಿದ್ರು ಹೇಳ್ರಿ, ಅವರೆಲ್ಲರೂ ಏನು ಕೊಡ್ತಿದ್ರು, ದೇ ಯೂಸ್ ಟು ಗಿವ್ ವಾಚ್ ದ ಗಿಫ್ಟ್ ಲ್ಯಾಂಡ್ ಟು ದ ಪೀಪಲ್. ಅದೆಲ್ಲ ಇನಾಮ್ ಕಮಿಷನ್ ವಾಪಸ್ ತಗೊಂಡ್ಬಿಟ್ರು. ದ ಇನಾಮ್ ಕಮಿಷನ್ ವಾಸ್ ಟೇಕನ್ ಬ್ಯಾಕ್. ದೆನ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ದಾಗ ಏನು ಬರಿಬೇಕು ಹೇಳ್ರಿ, ಬ್ರಿಟಿಷ್ ಇಂಟ್ರೊಡ್ಯೂಸ್ 2 courts. ಟೆಲ್ ಮಿ ವಿಚ್ ಆರ್ ದ ಕೋರ್ಟ್ಸ್ ವಿಚ್ ಆರ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್. ಒನ್ ಕೋರ್ಟ್ ಈಸ್ ವಾಟ್, ದ ಸಿವಿಲ್ ಕೋರ್ಟ್. ಅದಕ್ಕೆ ಏನಂತಾರೆ ಹೇಳ್ರಿ, ನನಗೆ ಇಲ್ಲಿ ಯಾರ ಕಮೆಂಟ್ ಸೆಷನ್ ಅಲ್ಲಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟಿಗೆ ಏನಂತಾರೆ ಅಂತೇಳಿ ಕಮೆಂಟ್ ಸೆಷನ್ ಅಲ್ಲಿ ಹಾಕ್ತೀರಾ? ಎಸ್, ಫಾಸ್ಟ್ ಆಗಿ ಹೇಳಿ. ಸೊ ಲೆಟ್ ಮಿ ನೋ ವಾಟ್ ಈಸ್ ದ ಸಿವಿಲ್ ಕೋರ್ಟ್ ಆ್ಯಂಡ್ ವಾಟ್ ಈಸ್ ದ ಯಾವ ಕೋರ್ಟ್ ಹೇಳ್ರಿ, ಕ್ರಿಮಿನಲ್ ಕೋರ್ಟ್. ಫಾಸ್ಟ್ ಆಗಿ ಹೇಳಿ, ಇವು ಎರಡು ಕೋರ್ಟಿಗೆ ಏನಂತ ಹೇಳ್ತಾರು? ಎಸ್, I am expecting the answer here. Yes, sir. Thank you so much, dear. Thank you, Rohini. Yes, dear. Baby girl is there. Then Akshay, Kushi vlogs. Okay, thank you, Kushi. Then yes. What is the civil court? Diwani Adalat and Fauzdari Adalat. Very good, dear. Diwani Adalat is civil court because this question has come many a time. Ellaru gottirbeku. See here, civil court is what? Diwani Adalat. Okay, civil court is Diwani Adalat and criminal court is what? Fauzdari Adalat. Okay. ಫೌಜ್ದಾರಿ ಅದಾಲತ್ ನೆನಪಿಡ್ಕೋಬೇಕು. ಇನ್ ದಿವಾನಿ ಕೋರ್ಟ್ಸ್ ಸಿವಿಲ್ ಲೈಕ್ ಪ್ರಾಪರ್ಟಿ ಇಶ್ಯೂಸ್, ದೆನ್ ಮ್ಯಾರೇಜ್ ಇಶ್ಯೂಸ್ ಇಸ್ ಟು ರಿಸಾಲ್ವ್ ಹಿಯರ್. ಇಲ್ಲಿ ಕ್ರಿಮಿನಲ್ ಲಾಸ್ ಎಲ್ಲ ಮಾಡ್ತಿದ್ರು. ದೆನ್ ಇದು ಇಂಪ್ಲಿಮೆಂಟೇಷನ್ ಏನಿತ್ತು ಹೇಳಿ ಭಾಳ ಪಾರ್ಶಾಲಿಟಿ ಇತ್ತು. ಅಂದ್ರೆ ಇಂಡಿಯನ್ಸಿಗೆ ಜಾಸ್ತಿ ಪನಿಷ್ಮೆಂಟ್ ಕೊಡೋದು. ಅದರ್ ಕ್ರೈಮ್ ಬ್ರಿಟಿಷರು ಮಾಡಿದ್ರೆ ಏನು ಮಾಡ್ತಿದ್ರು ಹೇಳ್ರಿ, ದೇ ಇಸ್ ಟು ಗಿವ್ ಲೆಸ್ ಪನಿಷ್ಮೆಂಟ್. ಓಕೆ, ಐ ಹೋಪ್ ಕಿಶೋರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಡಿಯರ್. ದೆನ್ ಲಾಸ್ ಅಪ್ಲೈಡ್ ಟು ಇಂಡಿಯನ್ಸ್ ಇನ್ ಡಿಫ್ರೆಂಟ್ ಮ್ಯಾನರ್. ಇಂಗ್ಲಿಷ್ ಬಿಕೇಮ್ ಲ್ಯಾಂಗ್ವೇಜ್ ಆಫ್ ಕೋರ್ಟ್. ನೋಡ್ರಿ, ಈಗೂ ಇಂಗ್ಲಿಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ಕೋರ್ಟ್. ಈಗೂ ಇಂಗ್ಲಿಷ್ ಎಲ್ಲ ಕಡೆ ಐತಿ, ಪ್ರಾಮಿನೆಂಟ್ ಐತಿ. ದ ಇಂಗ್ಲಿಷ್ ಜಡ್ಜಸ್ ಗಿವ್ ಜಡ್ಜಸ್ ಇನ್ ಫೇವರ್ ಆಫ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಜಡ್ಜಸ್ ಏನು ಮಾಡ್ತಿದ್ರು ಹೇಳಿ, ಬರೀ ಇಂಗ್ಲಿಷಿಗೆ ಅಷ್ಟೇ ಏನೈತಿ ಫೇವರ್ ಕೊಡಾಕತ್ತಿದ್ದು. ದಿಕ್ರೂತ್, ಎಸ್ ಡಿಯರ್, ಐ ಹೋಪ್ ಯು ಆರ್ ಕನೆಕ್ಟಿಂಗ್. ದೆನ್ ಜಡ್ ಸ್ಟಾರ್, ಪೀಪಲ್ ಡಿಡ್ ನಾಟ್ ಲೈಕ್ ದ ನ್ಯೂ ಲಾಸ್. ದೆನ್ ಫಸ್ಟ್ ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆತ್ ನೋಡಿ, ವಿ ಆರ್ ಕಮ್ ಟು ಆನ್ ಎಂಡ್ ನೌ. ಸಿ ದ ಇಂಡಿಯನ್ ಸೋಲ್ಜರ್ಸ್ ವಿ ಆರ್ ಪ್ರೆಸೆಂಟ್ ಇನ್ ಲಾರ್ಜ್ ನಂಬರ್ಸ್ ಇನ್ ಬ್ರಿಟಿಷ್ ಆರ್ಮಿ ಬಿಲ್ಯೂಡ್. ದೇ ಕ್ಯಾನ್ ಡ್ರೈವ್ ಅವೇ ದ ಬ್ರಿಟಿಷ್ ಇಫ್ ದೇ ಬಿಕಮ್ ಯುನೈಟೆಡ್. ದೆನ್ ದ ರೂಮರ್ ಸ್ಪ್ರೆಡ್. ಓಕೆ, ರಾಯಲ್ ಎನ್ಫೀಲ್ಡ್ ಗಾಡಿ ನೋಡಿರಿ? ಇಲ್ಲ, ಇಲ್ಲ. ರಾಯಲ್ ಎನ್ಫೀಲ್ಡ್ ಏನು ನೋಡ್ಬೇಕು ಹೇಳಿ, ಗನ್ ನೋಡಬೇಕು. ಸಿ ದ ಬ್ರಿಟಿಷ್ ಸ್ಟಾರ್ಟೆಡ್ ಪ್ರೊವೈಡಿಂಗ್, ದಿಸ್ ಇಸ್ ದ ಇಮಿಡಿಯೇಟ್ ಕಾಸ್. ಫಿಕ್ಸ್ ಕ್ವಶನ್ ಫಾರ್ 2 marks. ಎಲ್ಲರೂ ನೆನಪಿಡ್ಕೋರಿ, ವಾಟ್ ಈಸ್ ದ ಇಮಿಡಿಯೇಟ್ ಕಾಸ್ ಫಾರ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಕೇಳಿದ್ರೆ ಇದ ಬರಿಬೇಕು. ಯು ನೋ ದಟ್ ದ ಬ್ರಿಟಿಷ್ ಸ್ಟಾರ್ಟೆಡ್ ಪ್ರೊವೈಡಿಂಗ್ ರಾಯಲ್ ಎನ್ಫೀಲ್ಡ್ ಗನ್ಸ್. ಓಕೆ, ಇವು ರಾಯಲ್ ಎನ್ಫೀಲ್ಡ್ ಗನ್ಸ್ ಯಾವ ಟೈಪ್ ಇದ್ವು ಹೇಳ್ರಿ? ಆ ಟೈಪ್ ಆಫ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಗನ್ಸ್ ಇದ್ವು. ರೂಮರ್ ಸ್ಪ್ರೆಡ್ ಆಯ್ತು. ರೂಮರ್ ಅಂದ್ರೆ ಏನು ಹೇಳಿ, ವದಂತಿಗಳು. ನಾ ಏನು ಹೇಳ್ತೇನೆ, ವದಂತಿಗಳು, ರೂಮರ್ಸ್, ಫೇಕ್ ನ್ಯೂಸ್. ಅ ರೂಮರ್ ಸ್ಪ್ರೆಡ್ ದಟ್ ದ ಬುಲೆಟ್ಸ್ ಆಫ್ ದಿಸ್ ಗನ್ಸ್ ವೆ ಸ್ಮಿಯರ್ಡ್. ಸ್ಮಿಯರ್ಡ್ ಮೀನಿಂಗ್ ಏನು ಹೇಳಿ, ಫಿಲ್ಡ್. ಇಟ್ ಈಸ್ ಫಿಲ್ಡ್ ವಿತ್ ಫ್ಯಾಟ್ ಆಫ್ ಪಿಗ್ಸ್ ಆ್ಯಂಡ್ ಕೌಸ್. ನೆನಪಿಡ್ಕೋರಿ, ವಾಟ್ ಈಸ್ ದ ಇಮಿಡಿಯೇಟ್ ಕಾಸ್? ನನ್ನ ಜೊತೆ ಎಲ್ಲರೂ ಹೇಳಬೇಕು, ಇದು ಎಕ್ಸಾಮ್ದಾಗ ಬರೀತೀರಿ. ಸಿ ದ ಬ್ರಿಟಿಷ್ ಪ್ರೊವೈಡೆಡ್ ರಾಯಲ್ ಎನ್ಫೀಲ್ಡ್ ಗನ್ಸ್, ಅ ನ್ಯೂ ಟೈಪ್ ಆಫ್ ಇಂಪ್ರೂವ್ಡ್ ಗನ್ಸ್. ಅ ರೂಮರ್ ಸ್ಪ್ರೆಡ್. ರೂಮರ್ ಮೀನ್ಸ್ ಫೇಕ್ ನ್ಯೂಸ್. ಸ್ಪ್ರೆಡ್ ದಟ್ ದ ಬುಲೆಟ್ ಆಫ್ this guns were smeared. Smeared means what? Filled with what? Fat of cows and
pigs. The cow was sacred. Sacred means what? Prayed. The cow was sacred for Hindus and pig was prohibited. Prohibit ಅಂದ್ರೆ ಅವರು ಅದಕ್ಕೆ ಹಿಡಂಗಿಲ್ಲ ಫಾರ್ ಮುಸ್ಲಿಮ್ಸ್. ದಿಸ್ ಬಿಕೇಮ್ ದ ಇಮಿಡಿಯೇಟ್ ಕಾಸ್ ಫಾರ್ ಮ್ಯೂಟಿನಿ. ಸೊ ಈ ರೂಮರ್ ಎಲ್ಲೆಲ್ಲ ಸ್ಪ್ರೆಡ್ ಆಗ್ತೈತೆ ಹೇಳ್ರಿ. ದಿಸ್ ರೂಮರ್ ಕಾಸ್ ಅ ಲಾಟ್ ಆಫ್ ಅಂಡ್ರೆಸ್ಟ್ ಇನ್ ಬರಾಕ್ಪುರ್. ಫಸ್ಟ್ ಇದು ಸ್ಪ್ರೆಡ್ ಆಗಿದ್ದೆಲ್ಲೇ ಹೇಳ್ರಿ, ಬರಾಕ್ಪುರ್ದಾಗ ಮಿಲಿಟರಿ ರೆಜಿಮೆಂಟ್. ವೆನ್ ದ ಸೋಲ್ಜರ್ಸ್ ವರ್ ಡೈರೆಕ್ಟೆಡ್, ಅವ್ರು ಹೇಳ್ತಾರ್ರಿ ನೀವೆಲ್ಲಾರು ಅದನ್ನು ಗನ್ ಪೌಡರ್ ಹಾಕಿ ಬಾಯಿಲೆ ತೆಗೆದು ಏನೈತಿ ಗನ್ ಪೌಡರ್ ಹಾಕ್ಬೇಕಂತ ಹೇಳಿದಾಗ ಮಂಗಲ್ ಪಾಂಡೆ ಏನ್ ಹೇಳ್ತಾನೆ ಹೇಳ್ರಿ, ಆಗಂಗಿಲ್ಲ, ನನ್ನ ಕೈಲಿ ಆಗಂಗಿಲ್ಲ ಅಂತ ಅಂದಾಗ ಅವನಿಗೆಲ್ಲ ಅರೆಸ್ಟ್ ಮಾಡಿ ಏನೈತಿ ಜೈಲ್ದಾಗ ಹಾಕ್ಬಿಡ್ತಾರ. ಓಕೆ, that is what you should know here. Siddhant, thank you dear. Then I can see Rubina, Rajni. Okay, ಇಲ್ಲಿ ನೋಡಿ next. This rumor caused a lot of unrest in Barakpur when the soldiers were directed to load the bullets to the gun by chewing off. ಬಾಯಿಲೆ ಏನ್ ತೆಗೆದು ಏನೈತಿ ಅದ್ ಗನ್ ಪೌಡರ್ದಾಗ ಹಾಕ್ರಿ ಅಂತೇಳಿ ಹೇಳ್ತಾರ. ಬುಲೆಟ್. ದ ಸೋಲ್ಜರ್ಸ್ ರಿಫ್ಯೂಸ್ ಮಾಡಿಬಿಟ್ರೆ ಇಲ್ರಿ ಆಗಂಗಿಲ್ಲ ಅಂತ ಹೇಳಿ ದ ಸೋಲ್ಜರ್ಸ್ ಆಫ್ ಬರಾಕ್ಪುರ್ ರಿವಾಲ್ಟೆಡ್. ರಿವಾಲ್ಟ್ ಅಂದ್ರೆ ಅವ್ರ ವಿರುದ್ಧ ಸೋಲ್ಜರ್ಸ್ ಏನೈತಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಕ್ ಚಾಲು ಮಾಡಿಬಿಟ್ರು. ಅಂಡ್ ಮಂಗಲ್ ಪಾಂಡೆ ಸುಮ್ ಕೂಡಂಗಿಲ್ರಿ, ಅ ವೆರಿ ಫೇಮಸ್ ಪರ್ಸನಾಲಿಟಿ. ಅವ ಏನ್ ಮಾಡ್ತಾರ, ಒಂದು ಬ್ರಿಟಿಷ್ ಆಫೀಸರ್ಗೆ ಏನೈತಿ ಗನ್ ಹೊಡೆದು ಸಾಯಿಸ್ಬಿಡ್ತಾನ. ಮಂಗಲ್ ಪಾಂಡೆ ವಾಸ್ ಅರೆಸ್ಟೆಡ್ ಅಂಡ್ ಆಫ್ಟರ್ ಅ ಟ್ರಯಲ್ ಅಂದ್ರೆ ಅವ್ನಿಗೆ ಕೋರ್ಟ್ದಾಗ ಟ್ರಯಲ್ ಮಾಡಿ ಏನೈತಿ ಹ್ಯಾಂಗ್ ಟು ಡೆತ್ ಮಾಡ್ತಾರ. ಈಗ ಎಲ್ಲಾ ಕಡೆ ನೋಡಿ, ಫಸ್ಟ್ ಬರಾಕ್ಪುರ್ದಾಗ ಸ್ಪ್ರೆಡ್ ಆಯ್ತು. ಈಗ ಅಯ್ಯೋ ನಮ್ಮ ಮಂಗಲ್ ಪಾಂಡೆಗೆ ಹ್ಯಾಂಗ್ ಕೊಂದ್ಬಿಟ್ರು ಅಂತ ಹೇಳಿ ರೂಮರ್ ಸ್ಪ್ರೆಡ್ ಆಗಿತ್ತು ಮೊದ್ಲು. ಆಮೇಲೆ ಇವ್ರು ಕೊಂದ್ಬಿಟ್ರು. ಇವು ಎರಡು ಏನೈತಿ ಹೇಳಿ ಮೀರತ್ದಾಗ ಹೋಗ್ತೈತಿ. ಇನ್ ಮೀರಟ್ ವಾಟ್ ವಿಲ್ ಹ್ಯಾಪನ್ ಇಸ್ ದೇರ್ ವಾಸ್ ಅ ಮಿಲಿಟರಿ ಬೇಸ್. ದೆನ್ ಇನ್ ಮೀರಟ್ ವಾಟ್ ವಿಸ್ ಹ್ಯಾಪನ್, ದ ಸೋಲ್ಜರ್ಸ್ ರಿಫ್ಯೂಸ್ ಟು ಯೂಸ್. ಇನ್ ಮೆರಟ್ ಆಲ್ಸೋ ದ ಸೋಲ್ಜರ್ಸ್ ರಿಫ್ಯೂಸ್ ಟು ಯೂಸ್ ದ ಗನ್ಸ್. ಮೆನಿ ಸೋಲ್ಜರ್ಸ್ ಅರೆಸ್ಟೆಡ್, ಅವ್ರಿಗೂ ಜೈಲ್ದಾಗ ಹಾಕ್ಬಿಟ್ರು. ದೆನ್ ವಾಟ್ ಹ್ಯಾಸ್ ಹ್ಯಾಪನ್ ನೆಕ್ಸ್ಟ್ ಇಸ್ ಅ ಗ್ರೂಪ್ ಆಫ್ ಸೋಲ್ಜರ್ಸ್ ರೀ ಡಿಲ್ಲಿ ಫ್ರಮ್ ಮೀರಟ್. ಅಲ್ಲಿಂದ ಅವ್ರು ದಿಲ್ಲಿಗೆ ಬಂದ್ರು. ದೆನ್ ಅಲ್ಲಿ ರೆಡ್ ಫೋರ್ಟ್ ಕಡೆ ಬಂದು ಏನ್ ಮಾಡಿದ್ರು ಹೇಳ್ರಿ, ಮುಘಲ್ ಕಿಂಗ್ ಬಹಾದೂರ್ ಶಾ ಟೂ ಇದ್ರು ಅಲ್ಲಿ ಅವಾಗ ಎಂಪರರ್ ಆಫ್ ಇಂಡಿಯಾ. ಡ್ಯೂ ಟು ವೇರಿಯಸ್ ರೀಸನ್ ದ ಪ್ರೊಟೆಸ್ಟಿಂಗ್ ಸೋಲ್ಜರ್ಸ್ ರೀಚ್ ಡೆಲ್ಲಿ. ದ ಪ್ರೊಟೆಸ್ಟ್ ಇಂಟೆನ್ಸಿಫೈಡ್. ಅಲ್ಲಿ ಪ್ರೊಟೆಸ್ಟ್ ಏನಾಗ್ತೈತಿ ಹೇಳ್ರಿ, ಭಾಳ ಇಂಟೆನ್ಸಿಫೈ ಆಗ್ತೈತಿ. ಪ್ರೊಟೆಸ್ಟ್ ಏನೈತಿ ಜಾಸ್ತಿ ಹಾಕೊಂತ ಹೋಗ್ಬಿಡ್ತೈತಿ. ಅಲ್ಲಿ ವೈಲ್ಡ್ ಫೈರ್ ಅಂದ್ರೆ ದಿಲ್ಲಿ, ಕಾನ್ಪುರ್ ಮತ್ತು ಝಾನ್ಸಿದಾಗ ಭಾಳ ಎಲ್ಲಾರು ರಿವೋಲ್ಟ್ ಮಾಡಕ್ ಚಾಲು ಮಾಡಿಬಿಡ್ತಾರ. ನಿಮ್ಗೆ ಗೊತ್ತೈತಿ, ನಾನಾ ದ ಬೆಸ್ಟ್ ಫ್ರೆಂಡ್ ಆಫ್ ಯಾರು ಹೇಳಿ ಝಾನ್ಸಿ ಲಕ್ಷ್ಮೀಬಾಯಿ. ಅವರು ಇದ್ರೊಳಗೆ ಅವ್ರು ಏನಿರ್ತಾರೆ, ಕಮಾಂಡರ್ ಇರ್ತಾರೆ. ನಾನಾ ಸಾಹೇಬ್ ಆಫ್ ಕಾನ್ಪುರ್ ರೋಸ್ ಇನ್ ರಿವಾಲ್ಟ್. ತಾತ್ಯಾ ವಾಸ್ ಇಸ್ ಅಸಿಸ್ಟೆಂಟ್. ನೆನಪಿಡ್ಕೋಬೇಕು, ಇಲ್ಲ ನಾನಾ ಸಾಹೇಬ್ ಅದಾರು, ತಾತ್ಯಾ ಟೋಪಿ ಅದಾರು. ಇನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರೊವೈಡೆಡ್ ಲೀಡರ್ಶಿಪ್ ಟು ರಿವಾಲ್ಟ್. ತಾತ್ಯಾ ಟೋಪಿ ಏನೈತಿ ಹೇಳ್ರಿ, ರಾಣಿ ಲಕ್ಷ್ಮೀಬಾಯಿ ಸಪೋರ್ಟಿಗೆ ಯಾರು ಬರ್ತಾರ, ತಾತ್ಯಾ ಬರ್ತಾನು. ಆ್ಯಂಡ್ ದ ಫಾಲ್ ಆಫ್ ಕಾನ್ಪುರ್ ಟು ಬ್ರಿಟಿಷ್. ಲೇಟರ್ ದ ಪ್ರೊಟೆಸ್ಟ್ ಸ್ಪ್ರೆಡ್ ಟು ಲಕ್ನೋ. ಬಟ್ ಫೈನಲಿ ಲಕ್ನೋ ಏನೈತಿ ಅವ್ರು ಝಾನ್ಸಿ ಲಕ್ಷ್ಮೀಬಾಯಿಗೆ ಏನೈತಿ ಕೊಂದು ಏನೈತಿ, ದೇ ವಿಲ್ ಟೇಕ್ ಬ್ಯಾಕ್ ವಾಟ್ ದ ಬ್ರಿಟಿಷ್ ವಿಲ್ ಟೇಕ್ ಲಕ್ನೋ. ದೆನ್ ದ ಫ್ರೀಡಮ್ ಸ್ಟ್ರಗಲ್ ಏನೈತಿ ಹೇಳ್ರಿ, ಇಟ್ ವಿಲ್ ರೀಚ್ ಟು ಡಿಫರೆಂಟ್ ಪಾರ್ಟ್ಸ್. ದೆನ್ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಡಿಕ್ಲೇರ್ಡ್ ವಾರ್ ಆನ್ ಬ್ರಿಟಿಷ್. ದೆನ್ ಯು ನೋ ದ್ಯಾಟ್ ರಾಣಿ ಲಕ್ಷ್ಮೀಬಾಯಿ who was angered by this doctrine of lapse, she captured Gwalior, but she died in a heroic death while battling with the British. So if they ask what is the contribution of Jhansi Lakshmi Bai, idanna baribeku, because Jhansi Lakshmi Bai ನಿಮಗೆ ಇಲ್ಲಿ ಏನು ಮಾಡ್ಯಾರ ಹೇಳ್ರಿ, ತನ್ನ ಮಗನ ಹೋರಾಟಕ್ಕಾಗಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಗೇನ್ಸ್ಟ್ ಅವ್ರು ಹೋರಾಟ ಮಾಡಿ ಏನೈತಿ ಗ್ವಾಲಿಯರ್ನ ಕ್ಯಾಪ್ಚರ್ ಮಾಡ್ತಾರ. ಬಟ್ ಇನ್ ದ ಬ್ಯಾಟಲ್ ಶಿ ವಿಲ್ ಡೈ. Okay, even today you know that she has a special place in the annals of Indian freedom struggle. Then finally ಇದು ಆಗ್ಬಿಡ್ತು. ಓಕೆ, ಫೇಲ್ ಆಗ್ಬಿಡ್ತು. ಇಂಡಿಯನ್ ನಮ್ದು ಫ್ರೀಡಮ್ ಸ್ಟ್ರಗಲ್ ಏನೈತಿ ಫಸ್ಟ್ ವಾರ್ ಎಲ್ಲ ಏನೈತಿ ಹೇಳ್ರಿ, ಇದು ಫೇಲ್ ಆಯಿತು. ಈಗ ಅದು ಫೇಲ್ ಆದ್ಕೊಳ್ಳಿ ಏನೇನು ಕಾನ್ಸಿಕ್ವೆನ್ಸ್ ನೋಡಿ. ದ ಗವರ್ನೆನ್ಸ್ ಆಫ್ ಇಂಡಿಯಾ ಕೇಮ್ ಟು ಆನ್ ಎಂಡ್. ಇದು ಒನ್ ಮಾರ್ಕಿಗೆ ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ದ ಮೇನ್ ಕಾಸ್ ಆಫ್ ಮೇನ್ ಕಾನ್ಸಿಕ್ವೆನ್ಸ್ ಆರ್ ರಿಸಲ್ಟ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ದ ಮೇನ್ ಏನು ಹೇಳ್ರಿ, ದ ಗವರ್ನೆನ್ಸ್ ಅಂದ್ರೆ ಬ್ರಿಟಿಷ್ ಇಂದ ಈಸ್ಟ್ ಇಂಡಿಯಾ ಕಂಪ್ನಿ ಏನಿತ್ತಲ್ರಿ ಅದು ಬಂದಾಯ್ತು. ಈಗ ಡೈರೆಕ್ಟ್ ಇಂಗ್ಲೆಂಡಿಂದ ಏನೈತಲ್ಲ ಕ್ವೀನ್ ನಮ್ಮ ಇಂಡಿಯಾಗ ರೂಲ್ ಮಾಡಾಕ ಚಾಲು ಮಾಡಿದ್ಲು ಅಂತ ಹೇಳಿ ಇಲ್ಲಿ ನೆನಪಿಡ್ಕೋಬೇಕು. ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ವಾಸ್ ಹ್ಯಾಂಡೆಡ್ ಓವರ್ ಟು ಸೆಕ್ರೆಟರಿ ಆಫ್ ಇಂಡಿಯನ್ ಅಫೇರ್ಸ್ ಟು ಬ್ರಿಟಿಷ್ ಪಾರ್ಲಿಮೆಂಟ್. ಅಂದ್ರೆ ಇಲ್ಲೇದ ನಮ್ಮ ಇಂಡಿಯನ್ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕ್ವೀನ್ ಐತಲ್ಲ ಅಲ್ಲಿ ಇಂಗ್ಲೆಂಡ್ ಒಳಗಿದ್ದು ಆರ್ಡರ್ ಮಾಡ್ತಿದ್ರು. ಅವಾಗ ನಮ್ಮ ಇಂಡಿಯಾದ ರೂಲ್ ನಡೀತಿತ್ತು, ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗ್ತಿತ್ತು. ಈಗ ನಮ್ಮ ದಿಲ್ಲಿ ಒಳಗೆ ಹ್ಯಾಂಗ ನಾವು ಪಾರ್ಲಿಮೆಂಟ್ದಾಗ ಡಿಸ್ಕಸ್ ಮಾಡ್ತೇವಲ್ಲ, ಇಲ್ಲೇದೆಲ್ಲ ಪ್ರಾಬ್ಲಮ್ಸ್ ಬ್ರಿಟಿಷ್ ಪಾರ್ಲಿಮೆಂಟ್ದಾಗ ಡಿಸ್ಕಸ್ ಚಾಲು ಆದು. ಬಿಕಾಸ್ ಕ್ವೀನ್ ಟುಕ್ ದ್ಯಾಟ್ ಪವರ್, ಈಸ್ಟ್ ಇಂಡಿಯಾ ಕಂಪನಿ ಅದು ಬಂದ ಮಾಡಿಬಿಟ್ರು. Then the Queen of Britain passed a declaration. This is a 3-mark question. Mention
The Queen of Britain declaration passed in 1858. It has the following. ಅವ್ರು ಏನು ಹೇಳ್ತಾರೆ ಇದೆಲ್ಲ ಲಿಸ್ಟ್ ಬರೆದು ಕೊಟ್ಟು ಬಿಡ್ತಾರೆ. ಅದು ಆ ಲಿಸ್ಟ್ದಾಗ ಏನಿತ್ತು ಅಂತ ಹೇಳಿ ನೆನಪಿಡ್ಕೋರಿ. The agreement entered by the company with the local kings were accepted. ಅಂದ್ರೆ ಅವ್ರು ಏನೈತಲ್ಲ ಲೋಕಲ್ ಕಿಂಗ್ ಜೊತೆ ಏನೈತಿ ಅಕ್ಸೆಪ್ಟ್ ಎಲ್ಲ ಮಾಡಿ. Then next what will happen is the agreement entered by the queen. Then next what will happen is the agreement entered by the queen with the local kings were accepted. Non-pursuance of regional expansion, providing a stable government for India. So ಅವ್ರು ಏನು ಹೇಳ್ತಾರೆ ಹೇಳ್ರಿ, ಕ್ವೀನ್ ಒಂದು ಲೆಟರ್ ಡಿಕ್ಲರೇಷನ್ ಪಾಸ್ ಮಾಡಿ ಹೇಳ್ತಾರು. ಅದ್ರೊಳಗೆ ಏನು ಹೇಳ್ತಾರೆ ಹೇಳ್ರಿ, ನಾನ್ ಪರ್ಸ್ಯೂರೆನ್ಸ್ ಆಫ್ ರೀಜನಲ್ ಎಕ್ಸ್ಪಾನ್ಷನ್. ನಾವು ಇಂಡಿಯನ್ಸಿಗೆ ಏನೈತಿ ನಾವು ರೂಲ್ ಮಾಡಾಕತ್ತಿಲ್ಲ, ಅವ್ರದ ಕಂಟ್ರಿ ಐತೆ ಅಂತೇಳಿ ನಾವು ಡಿಕ್ಲರೇಷನ್ ಪಾಸ್ ಮಾಡ್ತೀವಿ ಅಂತ ಹೇಳ್ತಾರು. ಈಕ್ವಾಲಿಟಿ ಬಿಫೋರ್ ದ ಲಾ, ನಾನ್ ಇಂಟರ್ಫರೆನ್ಸ್ ಆಫ್ ಗೌರ್ಮೆಂಟ್ ಇನ್ ರಿಲಿಜಿಯಸ್ ಇಶ್ಯೂಸ್. ಅಂದ್ರೆ ನಮ್ದು ರಿಲಿಜನ್ ನಾವು ದೇವ್ರ ರಿಲೇಟೆಡ್ ಏನು ಮಾಡ್ತೀವಿ ಅವ್ರು ಇಂಟರ್ಫಿಯರ್ ಆಗಂಗಿಲ್ಲ ಬ್ರಿಟಿಷ್ ಅಂತ ಹೇಳಿ ಇಲ್ಲಿ ಹೇಳ್ತಾರು. ಆ್ಯಂಡ್ ಪ್ರಾಕ್ಟೀಸಿಂಗ್ ರಿಲಿಜಿಯಸ್ ಟಾಲರೆನ್ಸ್. ನೀವು ರಿಲಿಜನ್ ಹೆಸರು ತೊಗೊಂಡು ಏನಾರ ಮಾಡ್ರಿ ನಾವು ನಿಮ್ಗೆ ಏನು ಮಾತಾಡಂಗಿಲ್ಲ ಅಂತೇಳಿ ಅವ್ರು ಹೇಳಿ ಇವ್ರು 5 ಪಾಯಿಂಟ್ ಬರ್ದು ಕೊಟ್ಬಿಡ್ತಾರೆ. Then finally what made this first war of Indian independence to fail? Again this is 3 mark question. 4 markiಗೆ ಇದು ಬಂದಿದೆ. ಆ್ಯಂಡ್ ಇನ್ ಎವ್ರಿ ಕ್ವಶನ್ ಪೇಪರ್ ಯು ಫೈಂಡ್ ದಿಸ್ ಕ್ವಶನ್. ನೆನಪಿಡ್ಕೋರಿ, ಇದ್ರ ಒಳಗಿಂದ 4 ಮಾರ್ಕ್ ಕ್ವಶನ್ ಬರ್ತೈತಿ, ಎಲ್ಲರೂ ಬರಿಬೇಕು. 3 ಮಾರ್ಕ್ ಕ್ವಶನ್ ಅಂದ್ರೆ ಫಿಕ್ಸ್ ಇದರಲ್ಲೇನ ಬಂದೈತಿ. ಸೊ ನೆನಪಿಡ್ಕೋರಿ, ಈ ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೇಳಿದ್ದಾರೆ. ಬಟ್ ಇನ್ ಆಲ್ ದ ಮಾಡಲ್ ಕ್ವಶನ್ ಪೇಪರ್ ಯು ಕ್ಯಾನ್ ಫೈಂಡ್ ದಿಸ್ ಕ್ವಶನ್. ಸೊ ವಾಟ್ ಆರ್ ದ ಕಾಸಸ್ ಫಾರ್ ಫೇಲ್ಯೂರ್? ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎದಕ್ಕೆ ಫೇಲ್ ಆತ ಹೇಳ್ರಿ? ಫಸ್ಟ್ ಅವ್ರ ಕಡೆ ಏನಿತ್ತು, ಇಟ್ ಡಿಡ್ ನಾಟ್ ಕವರ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ. ರಿಮೆಂಬರ್, ಅದು ಯಾರಿಗೂ ಗೊತ್ತ ಇಲ್ಲ. ಈಗೆಲ್ಲ ರೀಲ್ಸ್ ಬಂದಾವು, ಈಗೆಲ್ಲ ಟೆಕ್ನಾಲಜಿ ಐತಿ, ಎಲ್ಲರೂ ಏನಾರ ಆಗೈತಂದ್ರೆ ನಾವು ಏನೈತಿ ನಿಮ್ಗೆ ಸ್ಪ್ರೆಡ್ ಮಾಡ್ಬೋದು. ಬಟ್ ಯು ಜಸ್ಟ್ ರಿಮೆಂಬರ್ ಯು ವೇರ್ ಇನ್ 1947. ಅಟ್ ದ್ಯಾಟ್ ಟೈಮ್ ದ ಪೀಪಲ್ ವೇರ್ ನಾಟ್ ಅವೇರ್ ಆಫ್ ಟೆಕ್ನಾಲಜಿ, ಟೀನು ಇದ್ದಿದ್ದಿಲ್ಲ. ಇಲ್ಲಿ ಏನಾಗೈತಿ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಸೊ ದ ಫಸ್ಟ್ ಫೇಲ್ಯೂರ್ ಈಸ್ ವಾಟ್, ಇಟ್ ಡಿಡ್ ನಾಟ್ ಕವರ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ. ಇಟ್ ಕಾನ್ಸಂಟ್ರೇಟೆಡ್ ಆನ್ ಇಶ್ಯೂಸ್ ಆಫ್ ರೈಟ್ಸ್ ಆಫ್ ಕಿಂಗ್ ಆ್ಯಂಡ್ ಕ್ವೀನ್ಸ್. ಅಂದ್ರೆ ಅಲ್ಲಿದೆಲ್ಲ ಮಂದಿ ಏನೈತಿ, ನಮ್ದು ಕಿಂಗ್ ಅವ, ನಮ್ಮ ರಾಜ ಉಳಿಸ್ಬೇಕು, ಅವನಿಗೆ ಏನೈತಿ ನಾವು ಹೋರಾಟ ಮಾಡ್ಬೇಕಂತಿತ್ತು. ಅದರ್ ದೆನ್ ವಾಟ್, ಲಿಬರೇಷನ್ ಆಫ್ ಓಲ್ ದ ಕಂಟ್ರಿ. ನಮ್ಮ ಕಂಟ್ರಿ ಬಗ್ಗೆ ಅವ್ರಿಗೆ ಯೋಚನೆ ಇದ್ದಿದ್ದಿಲ್ಲ. ಬಿಕಾಸ್ ಇಂಡಿಯಾ ಎಷ್ಟು ದೊಡ್ಡದೈತೆ ಅಂತೇಳಿ ಜಾಗ್ರಫಿ ಅವ್ರು ಕಲ್ತಿದ್ದಿಲ್ಲ. ಬಿಕಾಸ್ ದ್ಯಾಟ್ ಟೈಮ್ ಇನ್ 1850 ಪೀಪಲ್ ವೇರ್ ನಾಟ್ ನೋನ್ ದಟ್ ಹೌ ಬಿಗ್ ವಾಸ್ ಇಂಡಿಯಾ. ಅವ್ರು ಏನು ತಿಳ್ಕೊಂಡ್ರೆ ತಮ್ಮ ರಾಜ ಅದು ಎಷ್ಟು ಐತಲ್ಲ ಅಷ್ಟ ನಮ್ದು ಜೀವನ, ಅದರ ಮುಂದೆ ಹೋದ್ರೆ ಬೇರೆ ದೇಶಾನ ಬರ್ತೈತೆ ಅಂತೇಳಿ ಮಂದಿ ತಿಳ್ಕೊಂಡ್ಬಿಟ್ಟಿದ್ರು. ದೆನ್ ಇಟ್ ವಾಸ್ ನಾಟ್ ಅ ಪ್ಲ್ಯಾನ್ಡ್ ಮ್ಯೂಟಿನಿ. ಅಂದ್ರೆ ಪೀಪಲ್ ಅಲ್ಲಿ ಏನಿದ್ರು ಹೇಳಿ ಭಾಳ ಅನ್ಪ್ಲಾನ್ ಇದ್ರು. ದೇರ್ ವೆರ್ ಮೆನಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ದ ಯೂನಿಟಿ ಅಮಾಂಗ್ ದ ಬ್ರಿಟಿಷ್ ಅಂಡ್ ದಿಸ್ ಯೂನಿಟಿ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್ ರಿಸಲ್ಟೆಡ್ ಇನ್ ಫೇಲ್ಯೂರ್. ಅಂದ್ರೆ ಬ್ರಿಟಿಷ್ ಎಲ್ಲರೂ ಯುನೈಟೆಡ್ ಇದ್ರು, ಬಟ್ ಇಲ್ಲಿ ಇಂಡಿಯನ್ಸ್ ಏನಿತ್ತು ಹೇಳ್ರಿ ಅವ್ರ ಕಡೆ ಯೂನಿಟಿ ಇದ್ದಿದ್ದಿಲ್ಲ. ಈಗೂ ಏನೈತ್ರಿ ಬಹಳಷ್ಟು ಸಲ ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ಇಂಡಿಯನ್ಸ್ ಕಡೆ ಯೂನಿಟಿ ಭಾಳ ಮುರಿದು ಬಿಡ್ತೈತಿ. ಒಬ್ಬರು ಪೊಲಿಟಿಕಲ್ ಲೀಡರ್ ಏನಾರ ಅಂದ್ರೆ 100 ಮಂದಿ ಅವ್ನು ಸಪೋರ್ಟ್ ಮಾಡ್ತಾರೆ. ಒಬ್ಬರು ಪೊಲಿಟಿಕಲ್ ಲೀಡರ್ ಏನಾರ ಅಂದ್ರೆ ಅವ್ನಿಗೆ ಏನೈತಿ ಸಪೋರ್ಟ್ ಮಾಡ್ದ. ಈಗೂ ಯು ಕ್ಯಾನ್ ಫೈಂಡ್ ಸಚ್ ಡಿಫ್ರೆನ್ಸಸ್. ದ ಮ್ಯೂಟಿನಿ ಲ್ಯಾಕ್ ಡೈರೆಕ್ಷನಲ್ ಲೀಡರ್ಶಿಪ್. ಯಾರು ಏನು ಮಾಡ್ಬೇಕಂತ ಹೇಳೋರಿಲ್ಲ, ಹುಚ್ಚರ್ಗತ್ತೇರಿ. ಅವ ಅಂದಿದ್ದು ಅದು ಮಾಡೋದು, ಇವ ಅಂದಿದ್ದು ಇದು ಮಾಡೋದು. ದೇರ್ ಇಸ್ ನೋ ಡೈರೆಕ್ಷನ್, ಲೀಡರ್ಶಿಪ್. ಈಗ ಯಾರು ಪ್ರಾಪರ್ ಲೀಡರ್ ಇದ್ದಿದ್ದಿಲ್ಲ ಮಾಡಂತ ಹೇಳೋಕೆ. ದೆನ್ ಸೋಲ್ಜರ್ಸ್ ಲ್ಯಾಕ್ ಡಿಸಿಪ್ಲಿನ್ ಇದ್ದಿದ್ದಿಲ್ಲ. ಇಟ್ ವಾಸ್ ನಾಟ್ ಅ ಆರ್ಗನೈಸಿಂಗ್ ಸ್ಕಿಲ್. ದ ಇಂಡಿಯನ್ ಸೋಲ್ಜರ್ಸ್ ಲ್ಯಾಕ್ ಮಿಲಿಟರಿ ಸ್ಟ್ರಾಟಜೀಸ್. ನೋಡಿ, ಇಂಡಿಯನ್ ಸೋಲ್ಜರ್ಸ್ ಕಡೆ ಮಿಲಿಟರಿ ಸ್ಟ್ರಾಟಜೀಸ್ ಇದ್ದಿದ್ದಿಲ್ಲ, ವೆಪನ್ಸ್ ಇದ್ದಿದ್ದಿಲ್ಲ. ದೆನ್ ಫ್ರೀಡಮ್ fighters lacked definite aim. Many of Indian kings extended their loyalty to British and did not support the freedom fighter. The plundering and other crimes committed by sepoys made them to lose faith of the ಕಾಮನ್ ಪೀಪಲ್. ಆದ್ರೆ ಮಂದಿ ಅವ್ರು ತಮ್ಮೊಳಗೆ ಲೂಟ್ ಮಾಡಕ್ಕೆ ಚಾಲಿ ಮಾಡಿದ್ರು. ಹಂಗಾಗಿ ಕಾಮನ್ ಪೀಪಲ್ ಇರೋ ಸೋಲ್ಜರ್ಸಿಗೆ ರೆಸ್ಪೆಕ್ಟ್ ಕೊಡಕತ್ತಿದ್ದಿಲ್ಲ. ಸೊ ದಿಸ್ ವೇರ್ ದ ಮೇನ್ ಫೇಲ್ಯೂರ್ಸ್. ಇಲ್ಲಿ 10 ಪಾಯಿಂಟ್ ಅದಾವು. ನೀವು 6 ಪಾಯಿಂಟ್ ಏನೈತಿ ಬೈ ಹಾರ್ಟ್ ಹೊಡಿಬೇಕು. ಓಕೆ, ಚಂದಾಗಿ ಬರೀಬೇಕು. ಇಫ್ ನೀವು ಇದ ಪಾಯಿಂಟ್ ಬ್ರೇಕ್ ಮಾಡಿ ಬರೆಯಾಕತ್ತೀರಿ, ಸಿ ದೇ ಲ್ಯಾಕ್ ಡೈರೆಕ್ಷನ್, ದೇ ಲ್ಯಾಕ್ ಲೀಡರ್ಶಿಪ್ ಅಂದ್ರೆ ಅಟ್ಲೀಸ್ಟ್ 10 ಪಾಯಿಂಟ್ ಬರೀರಿ. ಸೊ ನೀವು ಇವ ಏನೈತಿ ಜಾಸ್ತಿ ಬರೆದು ನಡೀತೈತಿ. ಪಾಯಿಂಟ್ ಬ್ರೇಕ್ ಮಾಡಿ. ಇಲ್ಲ ನೀವು ಪರ್ಟಿಕ್ಯುಲರ್ ಆಗಿ ದೊಡ್ಡ ಸೆಂಟೆನ್ಸ್ ಬರೆಯಾಕತ್ತಿದ್ರೆ ಅಂದ್ರೆ 6 ಪಾಯಿಂಟ್ ನೆನಪ ಇಡ್ಕೋಬೇಕು. ಟುಮಾರೋ ಐ ವಿಲ್ ಕಮ್ ಅಪ್ ವಿತ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, 4 ಮಾರ್ಕ್ ಎಲ್ಲ ಹೇಳ್ತೀನಿ. ಮ್ಯಾಪು ಹೇಳ್ತೀನಿ. ಇನ್ನೂ 2 ದಿನ ಆಯ್ತು
ಏನೈತಿ ಗಡ್ಬಡ್ ಮಾಡಬೇಡಿ, ಇದು ಒಂದು ಸಲ ಕೇಳ್ಬಿಡ್ರಿ ಸಾಕು. ನಾಳೆ ಎಕ್ಸಾಮ್ದಾಗ ನೀವು ಓದುವಾಗ ನಿಮ್ಮ ತಲೆಯೊಳಗಿರ್ತದೆ ಓಕೆ ದಿಸ್ ಇಸ್ ದ ಕನ್ಸೆಪ್ಟ್ ಅಂತೇಳಿ. ದೆನ್ ನೆಕ್ಸ್ಟ್ ಚಾಪ್ಟರ್ ಈಸ್ ವಾಟ್ ದ ಫ್ರೀಡಮ್ ಸ್ಟ್ರಗಲ್. ಸೊ ಭಾಳ ದೊಡ್ಡದಿದ್ದು, ಐ ವಿಲ್ ಕಟ್ ಶಾರ್ಟ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಇನ್ ವೆರಿ ಶಾರ್ಟ್. ಇದು ಭಾಳ ದೊಡ್ಡದೈತಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ 1/4 ಇದೈತಿ, more than 20 pages it is when you read, but I will not take much time. See, the Indian freedom movement is an important and vibrant chapter. See, Indians suffered a lot with famines and hardship created by British rule. ಓಕೆ, ಸೊ ಈಗ ಫ್ರೀಡಮ್ ಸ್ಟ್ರಗಲ್ ಚಾಲು ಆಯಿತು. ಇಲ್ಲಿ ಫ್ರೀಡಮ್ ಸ್ಟ್ರಗಲ್ ಬರಾಕತ್ತಾರ ನೆನಪಿಡ್ಕೋಬೇಕು. ಗಾಂಧೀಜಿ ಎಂಟ್ರಿ ಆಗ್ತೈತಿ ಇಲ್ಲಿ. ಗಾಂಧೀಜಿನ ಸ್ಟೋರಿ ಹಿಡ್ಕೊಂಡು ನೀವು ಎಲ್ಲ ಚಾಪ್ಟರ್ ನೆನಪಿಡ್ಕೋಬೇಕು. ಗಾಂಧೀಜಿ ಏನಿದ್ರೆ ಹೇಳ್ರಿ, he was born in 1869 in Gujarat. Then he completed his schooling, 10th standard ಮುಗೀತು. Then after that he went to England to pursue barrister ಅಂದ್ರೆ ಏನು ಹೇಳಿ ಲಾಯರ್ ಡಿಗ್ರಿ ಕಲೀಲಿಕ್ಕೆ ಅಲ್ಲಿ ಹೋದ್ರು. ದೆನ್ ಅಲ್ಲಿಂದ ಮತ್ತೆ ಇಂಡಿಯಾಗೆ ಬಂದು 6 ತಿಂಗಳ ನಂತರ 20 years he was in South Africa. ಸೊ 1896ಲಿಂದ 1816 ತನ ಎಲ್ಲೇ ಇದ್ರೆ ಹೇಳ್ರಿ 20 ವರ್ಷ ಅವ್ರು ಸೌತ್ ಆಫ್ರಿಕಾದಾಗಿದ್ರು. ಗಾಂಧೀಜಿ ಸೌತ್ ಆಫ್ರಿಕಾದಾಗ ಇದ್ದಾಗ ಏನಾಗಿತ್ತು ಹೇಳ್ರಿ, ಅಲ್ಲಿ ಅವರು ಸತ್ಯಾಗ್ರಹ ಅಂತ ಹೇಳಿ ಒಂದು ಟೂಲ್ ಅಲ್ಲೇ ಕಲ್ತರು. ಬಿಕಾಸ್ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿ ಇದ್ದಾಗ ದೇರ್ ವಾಸ್ ಅ ಪರ್ಟಿಕ್ಯುಲರ್ ಡಿಸ್ಕ್ರಿಮಿನೇಷನ್ ಕಾಲ್ ಅಪರ್ಥೈಡ್. ಸೊ ಯಾರಿಗಾರ ಅಪರ್ಥೈಡ್ ಅಂತ ಹೇಳಿ ಗೊತ್ತೈತಿ? ಅಪರ್ಥೈಡ್ ಮೀನ್ಸ್ ವಾಟ್ ಅ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಲರ್ ಆಫ್ ಸ್ಕಿನ್. ಅಂದ್ರೆ ಯಾರು ಬೆಳ್ಳಗದಾರು ಅವ್ರು ಗೌರ್ಮೆಂಟ್ ಜಾಬ್ ಕೊಡ್ತಾರೆ, ಎಲ್ಲ ಸುವಿಧಾಗಳು ಇರ್ತಾವು. ದೋಸ್ ಪೀಪಲ್ ಹೂ ಆರ್ ಬಾರ್ನ್ ವಿತ್ ಡಾರ್ಕ್ ಸ್ಕಿನ್ ಇನ್ ಸೌತ್ ಆಫ್ರಿಕಾ ವಿ ಟ್ರೀಟೆಡ್ ಆಸ್ ಸ್ಲೇವ್ಸ್ and they are not allowed to participate in any of the government things and government jobs ಕೊಡ್ತಿದ್ದಿಲ್ಲ. ಸೊ ಅಲ್ಲೇ ಗಾಂಧೀಜಿಯವರು ಹೋಗಿ ಏನೈತಿ ಸೌತ್ ಆಫ್ರಿಕಾದಾಗ 20 ವರ್ಷ ಫೈಟ್ ಮಾಡಿದ್ದಾರೆ ಆಸ್ ಅ ಲಾಯರ್. ಸೊ 1916 ಅವ್ರು ಇಂಡಿಯಾಗೆ ಬರ್ತಾರಲ್ಲಿ ಅಲ್ಲಿಂದ ಈ ಚಾಪ್ಟರ್ ಏನೈತಿ ಸ್ಟಾರ್ಟ್ ಆಗ್ತೈತಿ, ನೆನಪಿಡ್ಕೋಬೇಕು. ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಎಲ್ಲಿಂದ ಈ ಚಾಪ್ಟರ್ ಸ್ಟಾರ್ಟ್ ಆಗ್ತೈತಿ. ಎಸ್, ಸೊ ಇಂಡಿಯನ್ ಸಫರ್ಡ್ ಆಯಿತು. ದೆನ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ದುಃಖ ಮನಸ್ಸೊಳಗಿತ್ತು. ದೆನ್ ದ ಹಿಂದೂ ಮೇಳ, ಆಲ್ ಅಸೋಸಿಯೇಷನ್, ದೆನ್ ಪುಣಾ ಪಬ್ಲಿಕ್ ಸಭಾ ಆ್ಯಂಡ್ ಇಂಡಿಯನ್ ಅಸೋಸಿಯೇಷನ್ ಆರ್ ಇಂಪಾರ್ಟೆಂಟ್. ಇಂಪ್ರೂವ್ಮೆಂಟ್ಸ್ ಇನ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಜರ್ನಲಿಸಮ್ ಎಲ್ಲ ಸ್ಟಾರ್ಟ್ ಆಯಿತು. ಯು ನೋ ದ್ಯಾಟ್ ಏನಾಗ್ತೈತೆ ಹೇಳಿ, ಲಾರ್ಡ್ ರಿಪಾನ್ ಇರ್ತಾನು. ಲಾರ್ಡ್ ಲಿಟ್ಟಾನ್ ಇಂಪ್ಲಿಮೆಂಟೆಡ್ ಡೊಮೆಸ್ಟಿಕ್ ಪೇಪರ್ಸ್ ಕಂಟ್ರೋಲ್ ಆಕ್ಟ್ ಇನ್ 1870 ಟು ಎಕ್ಸರ್ಸೈಸ್ ಕಂಟ್ರೋಲ್ ಓವರ್ ಇಂಡಿಯನ್ ಪಬ್ಲಿಕೇಶನ್. ಅಂದರೆ ಯಾರು ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡಬಾರ್ದು ವಿತೌಟ್ ದ ಪರ್ಮಿಷನ್ ಆಫ್ ಬ್ರಿಟಿಷ್. ಅದು ಯಾರು ಮಾಡಿದ್ರೆ ಹೇಳ್ರಿ, ಲಾರ್ಡ್ ಲಿಟ್ಟಾನ್. ದೆನ್ ಲಾರ್ಡ್ ರಿಪಾನ್ ಅಂತೇಳಿ ಅದಾನು ಏನು ಮಾಡಿದ ಹೇಳ್ರಿ, ಈ ಇಂಪ್ಲಿಮೆಂಟೆಡ್ ಇಲ್ಬರ್ಟ್ ಬಿಲ್. ಇದಕ್ಕೆ ಏನಂತಾರೆ ಹೇಳ್ರಿ, ಟು ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ಜುಡಿಷಿಯಲ್ ಸಿಸ್ಟಮ್. ದೆನ್ ನಮ್ಮ ಇಂಡಿಯನ್ ಕಾಂಗ್ರೆಸ್ ಫಾರ್ಮ್ ಆಗ್ತೈತಿ. ವೆನ್ ಡಿಡ್ ದ ಇಂಡಿಯನ್ ಕಾಂಗ್ರೆಸ್ ಫಾರ್ಮ್ ನಮ್ಗೆ ಹೇಳ್ರಿ. ಇಂಡಿಯನ್ ಕಾಂಗ್ರೆಸ್ ಫಾರ್ಮ್ ಡೇಟ್ ನೆನಪಿಡ್ಕೋಬೇಕು. ದ INC, ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಫಾರ್ಮ್ ಐತೆ ಹೇಳ್ರಿ, ವಿಚ್ ಚೇಂಜ್ ದ ಡೈರೆಕ್ಷನ್ ಆಫ್ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ, ವಾಸ್ ಬಾರ್ನ್ ಇನ್ ನ್ಯಾಷನಲ್ ಕನ್ವೆನ್ಷನ್ ಹೆಲ್ಡ್ ಅಟ್ ಬಾಂಬೆ ಇನ್ 1885. ನೆನಪಿಡ್ಕೋರಿ, INC ಈಗೂ ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ನೀವು ಏನು ಕೇಳ್ತಿರಲ್ಲ, ಆ ಕಾಂಗ್ರೆಸ್ ಪಾರ್ಟಿ ಫಾರ್ಮ್, ದಿಸ್ ವಾಸ್ ದ ಫಸ್ಟ್ ಪಾರ್ಟಿ ವಿಚ್ ವಾಸ್ ರೂಲ್ಡ್ ಫ್ರಾಮ್ 100 of years. ಸೊ ಈಗೂ INC ಇಷ್ಟು ಪವರ್ಫುಲ್ ಎದಕ್ಕೈತೆ ಹೇಳ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನಮ್ಮ ರಾಹುಲ್ ಗಾಂಧಿ ಅವರು ಏನೈತಿ ಈಗ ಜಸ್ಟ್ ಲೀಡರ್ಶಿಪ್ ತಗೊಂಡಿದ್ದಾರೆ. ದೆನ್ ಅವ್ರ ಮದರ್ ಆದ ಸೋನಿಯಾ ಗಾಂಧಿ ಆಯಿತು. ಸೊ ಹಿಂಗೆ ಏನೈತಿ ಅವ್ರ ಹಿಸ್ಟ್ರಿನ ನೀವು ಇಲ್ಲೇ ಕಲಿತೀರಿ. ಎಲ್ಲೇ ಹೋದರೂ ಈ ಚಾಪ್ಟರ್ದಾಗ ಜಾಸ್ತಿ ನೀವು ಏನು ಕಲಿತೀರಿ ಹೇಳ್ರಿ, INC ಬಗ್ಗೆ, ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆನೇ ಇಲ್ಲಿ ಕಲಿತೀರಿ. ಸೊ ಇಂಡಿಯನ್ ವೆರಿ ಗುಡ್ ಪಲ್ಲವಿ, 1885, ಎಕ್ಸಲೆಂಟ್. ಸೊ ಯು ನೋ ದ್ಯಾಟ್ ದ INC was formed in 1885, and you should also by heart what who founded. See, WC Banerjee was the first president, and Yeho Hume played an important role in formation of INC. So who founded Indian National Congress? Nanapudkori. Indian National Congress was founded by Yeho Hume, and the first president of Indian National Congress was whom? WC Banerjee. WC Banerjee yaar helri first president and Yeho Hume. These are the 1 mark question. Nanapudkobeku objectively you bande bartavu. Then the British employed the policy of divide and rule to break unity among the people with the development of nationalism. Then they started implementing strategies to cause disunity among Hindus and Muslims. And the Muslim League ready ಮಾಡ್ತಾರ್ರಿ. ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಏನೈತಿ ಬೆಂಕಿ ಹಚ್ಚೋದು ಕೆಲಸ, ಓಕೆ, ಜಗಳಗಳ ಹಚ್ಚೋದು ಕೆಲಸ ಬ್ರಿಟಿಷರು ಅವಾಗ 100 ವರ್ಷದ ಹಿಂದೆನ ಚಾಲು ಮಾಡಿಬಿಟ್ಟಿದ್ರು. ಸೊ ಇಂಡಿಯನ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅರೋಸ್ ಇನ್ INC ಡ್ಯೂ ಟು ಡಿಫರೆನ್ಸ್ ಇನ್ ಐಡಿಯಾಲಜಿ, beliefs and execution style.
two different groups have started, moderates and radicals. So how moderates were different from radicals? Write the contributions or the effects of moderates and radicals. Bhal important question. Everyone will definitely write in your examination. Ellaru idu enaiti barda baritiri. So what will you write here? See, the first 20 years of INC, that is 1885 to 1905, is called age of moderates, and the moderates are called political beggars. Ille Gandhiji supporters yaradidre helri, those all we call it as what moderators. Andre those people were very soft towards British or jothe ಅವರು ಏನು ಅಂತಾರೆ ಹಂಗೆ ಕೇಳ್ಕೊಂತ ಹೋಗೋದು, ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬೇಕಂತೇಳಿ ಕೇಳೋದು. ಅಂದರೆ ಬ್ರಿಟಿಷರ ಜೊತೆನೇ ಇದ್ದು ನಮ್ಗೆ ಇಂಡಿಪೆಂಡೆನ್ಸ್ ಬೇಕಂತೇಳಿ ಹೇಳೋರು ಯಾರು ಹೇಳ್ರಿ? ಮಾಡರೇಟ್ಸ್. ಅದೇ ರೀತಿ ರೆಡಿಕಲ್ಸ್, ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಏನು ಹೇಳ್ತೇವೆಲ್ಲ, ರೆಡಿಕಲ್ಸ್ ಅಂದ್ರೆ ಎಕ್ಸ್ಟ್ರೀಮಿಸ್ಟ್. ಅವರು ಯಾರದಾರ ಹೇಳ್ರಿ? ಲಾಲ ಬಾಲಪಾಲ್, ಲಾಲಾ ರಾಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್. ದಿಸ್ ಆರ್ ವಾಟ್ ಎಕ್ಸ್ಟ್ರೀಮಿಸ್ಟ್. ಇಲ್ರಿ, ನನಗೆ ನಮ್ದು ಇಂಡಿಯಾ ಇದು, ನಾನು ಏನೈತಿ ಐ ಆಮ್ ರೆಡಿ ಟು ಫೈಟ್ ವಿತ್ ದೆಮ್, ನಾನು ಅವ್ರಿಗೆ ಮರ್ಡರ್ ಮಾಡಕ್ಕೂ ರೆಡಿ ಇದ್ದೀನಿ, ನಮ್ಮ ಇಂಡಿಯಾ ಅವ್ರು ಬಿಟ್ಟು ಹೋಗ್ಬೇಕಂತ ಹೇಳಿ ಅಷ್ಟು ಧೈರ್ಯಲಿಂದ ಹೋರಾಟ ಮಾಡೋರು ಯಾರು ಹೇಳಿ? ರೆಡಿಕಲ್ಸ್. ಸೊ ಇನ್ನು ನಾವು ಫಸ್ಟ್ ಮಾಡರೇಟ್ಸ್ ಬಗ್ಗೆ ಕೇಳೋಣ. ಮಾಡರೇಟ್ಸ್ ಯಾರಿದ್ರು? ಫಿಕ್ಸ್ ಕ್ವಶನ್. ಸೊ ಹೂ ವೇರ್ ದ ಮಾಡರೇಟ್ಸ್? WC ಬ್ಯಾನರ್ಜಿ, MG Ranade, Surendranath Banerjee, Dadabhai Nauroji, Gopal Krishna Gokhale were major moderates. Then you know that drain theory. So who proposed the drain theory? Drain theory ಅನ್ನು ಯಾರು ಪ್ರಪೋಸ್ ಮಾಡಿದ್ರೆ ಹೇಳ್ರಿ? ಇದು ದಾದಾಬಾಯಿ ನವರೋಜಿ. So you know that the Indian wealth is going to England. ನಮ್ಮ ಇಂಡಿಯಾದೆಲ್ಲ ರಾ ಮೆಟೀರಿಯಲ್ಸ್ ಏನೈತಿ, ವೆಲ್ತ್ ಏನೈತಿ, ಅದು ಇಂಗ್ಲೆಂಡಿಗೆ ಹೊಂಟೈತಿ, ಅದು ಹೋಗಬಾರ್ದು, ಅದು ಹೋಗಾಕತ್ತೈತೆ ಅಂತೇಳಿ ಯು ವಾಸ್ ಅ ಗ್ರೇಟ್ ಎಕನಾಮಿಸ್ಟ್ ಅಟ್ that time. Dadabhai Nauroji explained the drain of resources of India into England through scientific statistics called drain theory, and the period of moderates is called as generous nationalism. Then next ಏನಾತ್ ಹೇಳ್ರಿ? ಇಲ್ಲಿ ಆಂಟಿ ಬ್ರಿಟಿಷ್ ಸೆಂಟಿಮೆಂಟ್ ಎಲ್ಲ ಚಾಲು ಆಯಿತು. ಆ್ಯಂಡ್ ಯು ನೋ ದ್ಯಾಟ್ ಬ್ರಿಟಿಷ್ ಬ್ಯಾಡ್ರಿ ನಮ್ಗೆ ಅಂತೇಳಿ ಇಲ್ಲಿ ಎಲ್ಲರೂ ಚಾಲು ಮಾಡಿದ್ರು. ಟು ಸಪ್ರೆಸ್ ದಿಸ್ ಡೆವಲಪ್ಮೆಂಟ್ ವೈಸ್ರಾ ಲಾರ್ಡ್ ಕರ್ಜಾನ್ ಥಾಟ್ ಆಫ್ ಡಿವೈಡಿಂಗ್ ಬೆಂಗಾಲ್ ಇನ್ ದ ನೇಮ್ ಆಫ್ ಅಡ್ಮಿನಿಸ್ಟ್ರೇಷನ್. ದೆನ್ ಆ ಟೈಮ್ದಾಗ ನಾ ಅಂದಿದ್ದು ರೆಡಿಕಲ್ಸ್ ಇರ್ತಾರು, ದೋಸ್ ಅವರೆಲ್ಲರೂ ಏನು ಮಾಡ್ತಾರೆ ಹೇಳ್ರಿ? ದೇ ಸ್ಟಾರ್ಟೆಡ್ ಅಗೇನ್ಸ್ಟ್ ವಾಟ್? ಬ್ರಿಟಿಷ್. ಇಲ್ಲಿ ತಿಲಕ್ ಬರ್ತಾನು. ಸೊ ಬಾಲ್ ಗಂಗಾಧರ್ ತಿಲಕ್ ಏನು ಹೇಳ್ತಾನೆ ಹೇಳ್ರಿ? ದಿಸ್ ಈಸ್ ಫಾರ್ ಫಿಕ್ಸ್ ಕ್ವಶನ್. ಎಕ್ಸಾಮ್ದಾಗ ಸುಭಾಷ್ ಚಂದ್ರ ಬೋಸ್ ಬಂದಿತ್ತು 4 ಮಾರ್ಕ್ಸಿಗೆ. ಸೊ ಮತ್ತು ನಿಮ್ಮ 4 ಮಾರ್ಕ್ಸಿಗೆ ಇಲ್ಲೇ ಬಾಲ್ ಗಂಗಾಧರ್ ತಿಲಕ್ ಬರ್ಬೋದು, ಜವಾಹರ್ಲಾಲ್ ನೆಹರು ಬರ್ಬೋದು, ಬಟ್ ಇವೆಲ್ಲಾನು ನೆನಪಿಡ್ಕೋಬೇಕು. 8 ಪಾಯಿಂಟ್ಸ್, ನಿಯರ್ ಟು 8 ಪಾಯಿಂಟ್ ಯು ಶುಡ್ ಬೈ ಹಾರ್ಟ್. ಇಲ್ಲ ನೋಡಿ, ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಡೆಫಿನೆಟ್ಲಿ ಗೆಟ್ ಇಟ್ ಅಟ್ ಎನಿ ಕಾಸ್ಟ್. ಅಟೆಂಡಿಂಗ್ ಕಂಪ್ಲೀಟ್ ಏಮ್ ವಾಸ್ ದ ಮೇನ್ ಏಮ್ ಆಫ್ radicals. The revolutionaries deemed that they could drive away British by employing violent methods. Then Abhinav Bharata, Anushilana Samiti were the two important secret organizations in India. They used bombs and guns to achieve their goal. But ನಿಮ್ಗೆ ಒತ್ತೊಂದು ಏನೈತಿ ಟೆಕ್ಸ್ಟ್ ಬುಕ್ದಾಗ ಇದು ಭಾಳ ಇಂಪಾರ್ಟೆಂಟ್. ಗೈಡನ್ ಲ್ಯೂ ಬಗ್ಗೆನೂ ಕೇಳಿದ್ದಾರೆ, 3 ಮಾರ್ಕಿಗೆ ನೆನಪಿಡ್ಕೋರಿ. ಗೈಡನ್ ಲ್ಯೂ ಎಲ್ಲೇ ಇದ್ರೆ ಹೇಳ್ರಿ, ಅವರು ಜಡಗಾಂಗ್ ಅವ್ರ ಗ್ಯಾಂಗ್ ಹೆಸರು ನೆನಪಿಡ್ಕೋರಿ. Jadonang, a youngster of Naga tribe, built a youth army to fight against the British. When Jadonang was hanged to death on 29th August 1931, Gaidan Liu took the charge. Inspired by Gaidan Liu, Jadonang ಏನಾಯ್ತಿಲ್ರಿ? He was a great youngest of the Naga tribe. ನಾಗಾಲ್ಯಾಂಡ್ದಾಗ ಏನೈತ್ರಿ, ಆಸಾಂ ಕಡೆಯಿಂದ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಅಲ್ಲಿ ಏನಾಗಿತ್ತು ಹೇಳಿ, ನಾಗಾ ಟ್ರೈಬನ್ ಹೆಡ್ ಇವರಿದ್ರು. ಇವ್ರಿಗೆ ಏನು ಮಾಡಿದ್ರು? ಬ್ರಿಟಿಷ್ ಹ್ಯಾಂಗ್ ಮಾಡಿ ಕೊಂದದಾಗ ಗೈಡನ್ ಲ್ಯೂ ಅಂತ ಹೇಳಿ, ಓಕೆ, ಏನಾತ್ ಹೇಳ್ರಿ? took the charge of army and led the movement against the British, but the traitors gave information of Gaidan Liu to British and she was imprisoned. ಅವ್ರಿಗೆ ಏನು ಮಾಡಿದ್ರೆ ಹೇಳ್ರಿ? ಗೈಡನ್ ಲ್ಯೂಗೆ ಅರೆಸ್ಟ್ ಮಾಡಿ ಜೈಲ್ದಾಗ ಹಾಕಿದ್ರು. ಆ್ಯಂಡ್ ಇನ್ 1947 ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನೈತಿ ಅವ್ರಿಗೆ ಸಾಹಸಕ್ಕಾಗಿ ಬಿಡಿಸಿದ್ರು. ಓಕೆ, ಶಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ದೆನ್ ಮಹಾತ್ಮ ಗಾಂಧೀಜಿ ಬರ್ತಾರು. ಈ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. He created a Gandhian way of struggle in the Indian freedom movement. So the period between 1920 to 1947 is called Gandhi era. So Mohandas Karamchand Gandhi, you know, when he was born in 22nd October 69. ಸೊ ನೆನಪಿಡ್ಕೋರಿ, 69 ಅಲ್ಲಿ ಅವ್ರು ಏನೈತಿ ಹುಟ್ಟುಬಿಟ್ಟಿದ್ದಾರೆ. ಎಲ್ಲಿ ಹೇಳಿ? ಇನ್ ಪೋರಬಂದರ್ ಆಫ್ ಗುಜರಾತ್. ಆ್ಯಂಡ್ ಯು ನೋ ದಟ್ ಈಸ್ ಫಾದರ್ ಆಫ್ ಹೆಡ್ ಆಫ್ ದ ಗುಜರಾತ್. ಅಂದ್ರೆ ಇವರು, he was not born in very ordinary family. His father was ದಿವಾನ್ ಆಫ್ ರಾಜ್ಕೋಟ್. ಅಂದ್ರೆ ದಿವಾನ್ ಅಂದ್ರೆ ಏನು ಹೇಳ್ರಿ? ಅವ್ರು he was a head
ಅಲ್ಲೇದೆಲ್ಲ ಹೆಡ್ ಮ್ಯಾನೇಜ್ಮೆಂಟ್ ಹೆಡ್ ಇದ್ರು, ಅದಕ್ಕೆ ಅವ್ರಿಗೆ ಬ್ರಿಟಿಷರು ಏನು ಮಾಡಿದ್ರು, ದಿ ಅಲೌಡ್ ದೆಮ್ ಟು ಗೋ ಟು ಇಂಗ್ಲೆಂಡ್ ಆ್ಯಂಡ್ ಸ್ಟಡಿ. ಓಕೆ, ಇಲ್ಲ ಅಂದ್ರೆ ಲೋಕಲ್ ಮನುಷ್ಯರಿದ್ರು ಅವ್ರು ಅಲೌ ಮಾಡ್ತಿದ್ದಿಲ್ಲ. ಆ್ಯಂಡ್ ಯು ನೋ ದಟ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸೊ ದೇ ವಾಂಟೆಡ್ ದ ಇಂಡಿಯನ್ಸ್ ಟು ಗೆಟ್ ಎಜುಕೇಶನ್ ಆಲ್ಸೋ. Then his father was Diwan of Rajkot state and Putlibai was his mother after completing his legal studies in London. So ಅವರು ಇಂಗ್ಲೆಂಡಿಗೆ ಹೋಗಿ ಲಂಡನ್ನಲ್ಲಿ ಏನೈತಿ ತಮ್ಮ ಲಾ ಡಿಗ್ರಿ ಮುಗಿಸಿದ್ರು. ಗಾಂಧೀಜಿ ವೆಂಟ್ ಟು ನತಲ್ ಇನ್ ಸೌತ್ ಆಫ್ರಿಕಾ. 20 ವರ್ಷ ಅವರು ಸೌತ್ ಆಫ್ರಿಕಾದಾಗಿದ್ರು. ದಾದಾ ಅಬ್ದುಲ್ಲಾ ಆ್ಯಂಡ್ ಕಂಪ್ನಿ ಇನ್ 1860 1893 ನೋಡ್ರಿ, ಅವರ ಹುಟ್ಟಿದ್ದು 1869. ಸೊ ವೆರಿ ಅಟ್ ದ ಏಜ್ ಆಫ್ 23-24 ಏನೈತಿ ಅವರು ಅಲ್ಲಿ ಹೋಗ್ಬಿಟ್ರು. ಅಲ್ಲಿ ಹೋಗಿ 20 ವರ್ಷ ಇದ್ದು ಅವರ ಸ್ವಾತಂತ್ರ್ಯಕ್ಕಾಗಿ ಅವರು ಅಲ್ಲಿ ಹೋರಾಟ ಮಾಡಿದ್ರು. ಆ್ಯಂಡ್ ಅಲ್ಲಿ ಯಾರ್ದು ರೀಪ್ರೆಸೆಂಟ್ ಮಾಡಕ್ಕೆ ಹೋಗಿದ್ರು ಹೇಳಿದ್ರು, ದಾದಾ ಅಬ್ದುಲ್ಲಾ ಆ್ಯಂಡ್ ಕಂಪ್ನಿಗೆ ಅಂತೇಳಿ ಒಂದು ಬರೀ ಕೇಸ್ ಹೋರಾಟ ಮಾಡಕ್ಕೆ ಹೋಗಿ ಅಲ್ಲೇ 20 ವರ್ಷ ಇದ್ದು ಬಿಟ್ರು. ದೆನ್ ಹಿ ಸ್ಟೇಡ್ ಇನ್ ಸೌತ್ ಆಫ್ರಿಕಾ ಫಾರ್ ಓವರ್ 20 years. ಅಲ್ಲಿ ಸೌತ್ ಆಫ್ರಿಕಾದಾಗ ಇದ್ದಾಗ ಅವ್ರು ಏನು ಮಾಡ್ತಿದ್ರು ಹೇಳ್ರಿ, ಈ ಅಪೋಸ್ಡ್ ಅಪರ್ಥೈಡ್. What is apartheid? Apartheid means discrimination of the people on the basis of color of the skin of South African government that discriminated against dark skinned people. ಅಂದರೆ ಯಾರು ಕರ್ಗಿರ್ತಾರೆ ನೋಡಿ ಅವ್ರಿಗೆ ಏನು ಸುವಿಧಾ ಸವಲತ್ತು ಏನು ಕೊಡ್ತಿದ್ದಿಲ್ಲ. ಸೊ ಅಲ್ಲಿ ಗಾಂಧೀಜಿಯವ್ರು ಹೋಗಿ 20 ವರ್ಷ ಏನೈತಿ ಹೋರಾಟ ಮಾಡಿದ್ರು. ಈ ಇನ್ವೆಂಟೆಡ್ ಅ ನ್ಯೂ ಟೂಲ್ ಪ್ರೊಟೆಸ್ಟ್ ಕಾಲ್ಡ್ ಅಸ್ ಸತ್ಯಾಗ್ರಹ ಆ್ಯಂಡ್ ಫಾರ್ಮುಲೇಟ್ಸ್ ಇಸ್ ಡೂಸ್ ಆ್ಯಂಡ್ ಡೋಂಟ್ಸ್. ಅಲ್ಲಿ ಹೋಗಿ ಸತ್ಯಾಗ್ರಹ ಮಾಡಬೇಕು ಅಂದ್ರೆ ಹೋರಾಟ ಕೈಲೇ ಹೋರಾಟ ಮಾಡೋದಲ್ಲ. ಸತ್ಯಾಗ್ರಹ ಅಂದ್ರೆ ಶಾಂತ ಆಗಿ ಸತ್ಯ ಮೀನ್ಸ್ ಫೈಟಿಂಗ್ ಫಾರ್ ಟ್ರೂತ್. ಸತ್ಯ ಮೀನ್ಸ್ ವಾಟ್? ಟ್ರೂತ್. Okay, fighting for truth, we call it as satyagraha as per instruction of his political guru. So who is his? When he returned to India, ಅವರು ಒಬ್ಬರು ಪೊಲಿಟಿಕಲ್ ಗುರು ಇದ್ರು. ಯಾರು ಹೇಳಿ? ಗೋಪಾಲ್ ಕೃಷ್ಣ ಗೋಖಲೆ ಅವರು. ಗಾಂಧೀಜಿ ರಿಟರ್ನ್ ಟು ಇಂಡಿಯಾ ಆ್ಯಂಡ್ ಟೂರ್ಡ್ ದ ನೇಷನ್ ಇನ್ ಥರ್ಡ್ ಕ್ಲಾಸ್ ಟ್ರೈನ್ ಕಂಪಾರ್ಟ್ಮೆಂಟ್. ಅಂದ್ರೆ ಥರ್ಡ್ ಕ್ಲಾಸ್ ಅಂದ್ರೆ ಇಲ್ಲಿ ಆ ಥರ್ಡ್ ಕ್ಲಾಸ್ ಅಲ್ಲ, ಇಲ್ಲಿ ನೋಡಿ ಥರ್ಡ್ ಕ್ಲಾಸ್ ಅಂದ್ರೆ ಭೋಗಿಗಳು ಇರ್ತಾವೆ. ಫಸ್ಟ್ ಕ್ಲಾಸ್ AC, ಸೆಕೆಂಡ್ ಕ್ಲಾಸ್, ಹಂಗೆ ಥರ್ಡ್ ಕ್ಲಾಸ್ ಅಂದ್ರೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ದಿಸ್ ವರ್ಡ್ ಡಸಂಟ್ ಮೀನ್ ಎನಿ ನೆಗೆಟಿವ್ ಥಿಂಗ್ ಹಿಯರ್. ಸೊ ಆ ಭೋಗಿಯಲ್ಲಿ ಏನೈತಿ ಅವರು ಹೋರಾಟಕ್ಕೆ ಚಾಲು ಮಾಡಿದ್ರು. ಅದಕ್ಕೆ ಹೇಳ್ರಿ, ಟು ಅಂಡರ್ಸ್ಟ್ಯಾಂಡ್ ದ ರಿಯಲ್ ಇಂಡಿಯಾ ಆಫ್ ದಿಸ್ ಟೈಮ್. ದೆನ್ ಗಾಂಧೀಜಿ ಗೇವ್ ಅನ್ ಇನ್ಸ್ಟಿಟ್ಯೂಷನಲ್ ಶೇಪ್ ಟು ಸ್ಟ್ರಗಲ್ ಬೈ ಎಸ್ಟಾಬ್ಲಿಷಿಂಗ್ ಸಾಬರ್ಮತಿ ಆಶ್ರಮ. ಸೊ ಅವ್ರ ಮನಿಯನ್ನು ಅವ್ರು ಏನು ಮಾಡಿದ್ರು ಹೇಳಿ? ಆಶ್ರಮ ಆಗಿ ಮಾಡಿದ್ರು. ಈಗ ಅಹಮದಾಬಾದಿಗೆ ಹೋದಾಗ ನಿಮಗೆ ಸಾಬರ್ಮತಿ ಆಶ್ರಮ ಮನಿನ ಅವ್ರದ್ದು ಏನು ಮಾಡ್ಯಾರ ಹೇಳಿ? ಮ್ಯೂಸಿಯಂ ಮಾಡಿದ್ದಾರೆ. ಅವ್ರದ್ದೆಲ್ಲ ಅರ್ಬಿಗಳು, ಅವ್ರು ಊಟ ಮಾಡುವಂಥದ್ದು ಪ್ಲೇಟ್, ಸ್ಪೂನ್ ಎಲ್ಲ ಇಟ್ಟಿದ್ದಾರೆ. ಯಾರು ಅಹಮದಾಬಾದಿಗೆ ಹೋದಂದ್ರೆ ಈ ಸಾಬರ್ಮತಿ ಆಶ್ರಮ ನೋಡಕ್ಕೆ ಮರಿಬೇಡಿ, ಭಾಳ ಬ್ಯೂಟಿಫುಲ್ ಐತಿ. ಅಲ್ಲಿ ಒಂದು ರಿವರ್ ಐತಿ, ರಿವರ್ ಫ್ರಂಟ್, ದಟ್ ಈಸ್ ದ ಸಾಬರ್ಮತಿ ಆಶ್ರಮ, ಸಾಬರ್ಮತಿ ರಿವರ್, ವೆರಿ ಫೇಮಸ್ ಪ್ಲೇಸ್ ಇನ್ ಅಹಮದಾಬಾದ್ ಇಟ್ ಈಸ್. ಓಕೆ, ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ took a new turn when Gandhiji came in 1916. Then he employed passive resistance and the non-violence and satyagraha. So which were the three strategies of Gandhiji? Non-violence, that is ahimsa, passive resistance ಮತ್ತು ಸತ್ಯಾಗ್ರಹ. he used to express his thoughts in the periodicals. periodicals ಅಂದ್ರೆ ಏನು ಹೇಳಿ? ನ್ಯೂಸ್ ಪೇಪರ್ಗಳು. ಬಟ್ ನ್ಯೂಸ್ ಪೇಪರ್ ಅಂದ್ರೆ ಡೈಲಿ ಬರ್ತಾವು. ಸೊ ಮಂತ್ಲಿ ಮ್ಯಾಗ್ಝಿನ್ಸ್ ಏನು ಬರ್ತಾವೆ ಹೇಳ್ರಿ? ಅವು ವೀಕ್ಲಿ ಅಥವಾ ಮಂತ್ಲಿ, ಅದಕ್ಕೆ ನಾವು ಪಿರಿಯಾಡಿಕಲ್ಸ್ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಹೆಸರು ಏನು ಹೇಳಿ? ಯಂಗ್ ಇಂಡಿಯನ್ ಹರಿಜನ್. ಸೊ ಇದು ಒನ್ ಮಾರ್ಕಿಗೆ ಭಾಳ ಸಲ ಕ್ವಶನ್ ಬಂದಿದೆ. ಹೂ ರೋಡ್ ದ ಪಿರಿಯಾಡಿಕಲ್? ಹೂ ಸ್ಟಾರ್ಟೆಡ್ ದ ಪಿರಿಯಾಡಿಕಲ್ ಯಂಗ್ ಇಂಡಿಯಾ? ಸೊ ನೆನಪಿಡ್ಕೋರಿ, ಇಟ್ ಈಸ್ ಸ್ಟಾರ್ಟೆಡ್ ಬೈ ಗಾಂಧೀಜಿ. Then ahimsa meaning is non-violence is the basic trait of Gandhi's struggle. He firmly believed that one should respond to violence with ahimsa ಮತ್ತು ಸತ್ಯಾಗ್ರಹ. ಯಾರು ಹಿಂಸಾ ಮಾಡಬಾರ್ದು, ಅಹಿಂಸಾ ಅಂದ್ರೆ ವೈಲೆನ್ಸ್ ಮಾಡಬೇಡ್ರಿ. Gandhiji always championed the unity of Hindu and Muslims during national freedom struggle. Then ಒಂದ್ಸಲ ಏನಾಗ್ತೈತೆ ಹೇಳ್ರಿ? The British implemented what? Rowlatt Act. ಸೊ ನೆನಪಿಡ್ಕೋರಿ, ದ ಬ್ರಿಟಿಷ್ ಇಂಪ್ಲಿಮೆಂಟೆಡ್ ವಾಟ್? ರೌಲತ್ ಆಕ್ಟ್. ಈ ರೌಲತ್ ಆಕ್ಟ್ ಪ್ರಕಾರ ಏನೈತಿ? ಸೊ ನೋ ಬಡಿ ಶುಡ್ ಗ್ಯಾದರ್ ಇನ್ ದ ಗ್ರೂಪ್ ಸೊ ವಿತೌಟ್ ದ ಪರ್ಮಿಷನ್ ಆಫ್ ಬ್ರಿಟಿಷ್. ಹಿಂಗೆ 4 ಮಂದಿ ಕುಂತು ಏನೈತಿ ಮೀಟಿಂಗ್ ಮಾಡಬಾರ್ದು, ಬ್ರಿಟಿಷನ ಪರ್ಮಿಷನ್ ಇಲ್ಲಾರ್ದು. ಅವ್ರು ಏನಾರ ಅಟೆಂಡ್ ಮಾಡಿಬಿಟ್ರೆ ಏನಾಗ್ತೈತೆ ಹೇಳಿ? ದೇ ವೇರ್ ಅರೆಸ್ಟೆಡ್ ಆ್ಯಂಡ್ ದೇ ವೇರ್ ಟೇಕನ್ ಟು ಜೇಲ್ ಆ್ಯಂಡ್ ದೇ ಹ್ಯಾವ್ ಕೆಪ್ಟ್ ಫಾರ್ 6 years. ಅದಂತೇಳಿ ಒಂದು ಏನು ಮಾಡಿದ್ರೆ ಹೇಳ್ರಿ? ದೇ ಸ್ಟಾರ್ಟೆಡ್ ಒನ್ ರೌಲತ್ ಆಕ್ಟ್. ದಿಸ್ ರೌಲತ್ ಆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೌಲತ್ ಆಕ್ಟ್ ಇಟ್ಟಾಗ ಏನಾಗ್ತೈತೆ ಹೇಳ್ರಿ? ಎಸ್, I hope you people are connecting. Okay, ಎಲ್ಲರಿಗೂ ಅರ್ಥ ಆಗ್ಲಿಕ್ಕತ್ತೈತಿ. If you are finding the discussion helpful, ಎಲ್ಲರೂ thumbs up ಹಾಕಿ, so that I can get to know that you people are connecting. Okay.
Yes, so I'll just move on to what discussion of this. So you can see here, yes, uh, Vijay Lakshmi, thank you dear. I hope you people are connecting. Cutie is there, Rehna is there, Dikrut, very good. Priya, Shreyas, Vijay Lakshmi, very good. See, the British implemented Rowlatt Act. This Rowlatt Act prakar yenaitalla, nobody should gather without the permission of British. Through this act, British started controlling nationalists. Under this act, they should arrest any man or a man and declare him as offender in the court of law. ಇಲ್ಲಿ ಯಾರು ಮಾಡಿದ್ರು ಹೇಳ್ರಿ, ಇಬ್ಬರು ಮಂದಿ ಇದ್ರು, ಡಾಕ್ಟರ್ ಫಕರುದ್ದೀನ್ ಅಂಡ್ ಡಾಕ್ಟರ್ ಸತ್ಯಪಾಲ್ ಅಂಡ್ ವೇರಿಯಸ್ ಅದರ್ ಲೀಡರ್ಸ್ ವೇರ್ ಅರೆಸ್ಟೆಡ್ ಇನ್ ಪಂಜಾಬ್. ಅವಾಗ ಏನಾಗ್ತೈತೆ ಹೇಳ್ರಿ, ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್ ಅರೆಸ್ಟ್ ದ ಪೀಪಲ್ ಹ್ಯಾಡ್ ಅಸೆಂಬಲ್ಡ್ ಇನ್ ಜಲಿಯನ್ವಾಲಾ ಬಾಗ್. ಸೊ ಅವ್ರ ಮೇಲ್ ಲೀಡರ್ಸ್ ಏನಿದ್ರಲ್ಲ ಇಬ್ಬರು ಮಂದಿ, ಅವ್ರು ಅರೆಸ್ಟ್ ಆಗಿಬಿಟ್ಟಿದ್ರು. ಅವ್ರನ್ನ ಎದಕ್ಕೆ ಅರೆಸ್ಟ್ ಮಾಡಿದಾರ ಅಂಥೇಳಿ ಪೀಪಲ್ಗೆ ಗೊತ್ತಿಲ್ಲ, ರೌಲಟ್ ಆಕ್ಟ್ ಐತಿ ಅಂಥೇಳಿ. ಸೊ ದೇ ಗ್ಯಾದರ್ಡ್ ಇನ್ ದ ಜಲಿಯನ್ವಾಲಾ ಬಾಗ್. ಜಲಿಯನ್ವಾಲಾ ಈಸ್ ಅ ಫೇಮಸ್ ಪ್ಲೇಸ್ ಇನ್ ಪಂಜಾಬ್, ಅಮೃತ್ಸರ್ದಾಗ ಪಂಜಾಬ್ದಾಗ ಏನೈತ್ರಿ, ಇದೊಂದು ಗಾರ್ಡನ್. ಬಾಗ್ ಮೀನ್ಸ್ ವಾಟ್? ಗಾರ್ಡನ್. ಓಕೆ, ನೆನಪಿಡ್ಕೋರಿ, ಬಾಗ್ ಮೀನ್ಸ್ ವಾಟ್? ಗಾರ್ಡನ್ ಇನ್ ಹಿಂದಿ. ಯಾವಾಗ ಹೇಳಿ? 13th April 1919. ಸೊ ಯೂಶ್ವಲಿ ಗಾಂಧೀಜಿ ಬಂದು 3 ವರ್ಷದ ನಂತರ ಏನಾಯ್ತು ಹೇಳ್ರಿ, ಜಲಿಯನ್ವಾಲಾ ಬಾಗ್ ಇನ್ಸಿಡೆಂಟ್ ಆಯಿತು ಆನ್ ದ್ಯಾಟ್ ಡೇ ಆಫ್ ಬೈಸಾಖಿ ಫೆಸ್ಟಿವಲ್. ಬೈಸಾಖಿ ಫೆಸ್ಟಿವಲ್ ಅಂದ್ರೆ ಯುಗಾದಿ. ಸೊ ಯೂಶ್ವಲಿ ನಾವು ಇಲ್ಲಿ ಕರ್ನಾಟಕದಾಗ ಯುಗಾದಿ ಅಂತ ಹೇಳ್ತೀವಿ, ಅವ್ರು ಪಂಜಾಬ್ದಾಗ ಇದ ಫೆಸ್ಟಿವಲ್ಗೆ ಏನಂತ ಹೇಳ್ತಾರೆ ಹೇಳ್ರಿ, ಅದು ಬೈಸಾಖಿ ಫೆಸ್ಟಿವಲ್. ಸೊ ಅದು ಯೂಶ್ವಲಿ ಮಾರ್ಚ್ ಎಂಡ್ ಅಥವಾ ಫೆಬ್ರವರಿಗೆ ಏಪ್ರಿಲ್ದಾಗ ಇತ್ತು. ಸೊ ದ ಮಿಲಿಟರಿ ಜನರಲ್ ಆಫ್ ಅಮೃತ್ಸರ್, ಅವಾಗ ಯಾರಿದ್ರು ಹೇಳ್ರಿ ಆ ಟೈಮ್ದಾಗ ಮಿಲಿಟರಿ ಜನರಲ್ ಡಯರ್ ಅಂತ ಹೇಳಿ ಇದ್ರು. ಈ ಆರ್ಡರ್ಡ್ ಇಸ್ ಟ್ರೂಪ್ಸ್ ಅಂದ್ರೆ ಸೋಲ್ಜರ್ಸ್ ಟು ಫೈರ್ ಅಟ್ ಅ ಪೀಸ್ಫುಲಿ ಅಸೆಂಬಲ್ಡ್ ಪೀಪಲ್, ಕಿಲ್ಲಿಂಗ್ ಅರೌಂಡ್ 380 ಪ್ರೊಟೆಸ್ಟರ್. ಅಂದ್ರೆ ಅಲ್ಲಿ ಸಾವಿರಾರು ಮಂದಿ ಕುಂತಿದ್ರು. ಅವ ಹೇಳ್ತಾನ್ರಿ, ಒಂದು ಸ್ಮಾಲ್ ಎಂಟ್ರೆನ್ಸ್ ಇತ್ತು. ಓಕೆ, ಆ ಸ್ಮಾಲ್ ಎಂಟ್ರೆನ್ಸ್ ಆಜು ಬಾಜು ಎಲ್ಲ ದೊಡ್ಡ ಕಂಪೌಂಡ್ಗಳಿದ್ವು. ಎಲ್ಲ ಅವ್ರ ಸೋಲ್ಜರ್ಸ್, ನೂರಾರು ಸೋಲ್ಜರ್ಸ್ ಬಂದು ಇಲ್ಲಿ 360 ಡಿಗ್ರಿ ಏನೈತಿ ಸರೌಂಡ್ ಆಗಿ ಎಲ್ಲರಿಗೂ ಶೂಟ್ ಮಾಡಕ್ ಚಾಲು ಮಾಡಿಬಿಡ್ತಾರ. ಅಲ್ಲಿ 380 ಮಂದಿ ಏನೈತಿ ಸತ್ತು ಬಿಡ್ತಾರ. ಅವ್ರ ರೆಕಾರ್ಡ್ ಪ್ರಕಾರ 300 ಐತಿ. ಬಟ್ ಮೆನಿ ಇಂಡಿಯನ್ ಹಿಸ್ಟಾರಿಯನ್ಸ್ ಸೇ ದ್ಯಾಟ್ ಥೌಸಂಡ್ಸ್ ಆಫ್ ಪೀಪಲ್ ಡೈಡ್. ಬಟ್ ಇದು ಹಿಸ್ಟ್ರಿ ಅವ್ರದ ಗವರ್ಮೆಂಟ್ ಇತ್ತು, ಅವರ ರೆಕಾರ್ಡ್ದಾಗ ಇಲ್ಲಿ 379 ಐತಿ ಟೆಕ್ಸ್ಟ್ ಬುಕ್ದಾಗ. ಅರೌಂಡ್ 380 ಪ್ರೊಟೆಸ್ಟರಿಗೆ ಏನೈತಿ ಇಲ್ಲಿ ಕೊಂದು ಬಿಡ್ತಾರೆ. ಈಗ ಅವಾಗ ಏನಿರ್ತೈತೆ ಹೇಳಿ, ನಮ್ಮ ಇಂಡಿಯಾಲಿಂದ ಅವ ಜನರಲ್ ಡಯರ್ ಹ್ಯಾಂಗ್ ಕೊಂದ ಅಂತ ಹೇಳಿ ಏನ್ ಮಾಡ್ತಾರೆ ಹೇಳಿ 1940ಗೆ. ಸೊ ಏನೈತಿ, ಉದ್ದಮ್ ಸಿಂಗ್ ಅಲ್ಲೇ ಹೋಗಿ ಆ ಜನರಲ್ ಡಯರಿಗೆ ಏನೈತಿ ಹೇಳಿ ಕೊಂದು ಬಿಡ್ತಾನ. ಸೊ ಇಲ್ಲೇ ನೋಡಿ, ನಮ್ಮ ಇಂಡಿಯನ್ಸ್ ಎದಕ್ಕೂ ಸುಮ್ಮನೆ ಬಿಡಂಗಿಲ್ಲ. ಅವರು ನಮ್ಗೆ ಇಷ್ಟೋ ಮಂದಿ ಕೊಂದು ಹೋಗಿ ಅಲ್ಲಿ ಆರಾಮಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲೇ ನಮ್ದು ಇಂಡಿಯಾನಿಂದ ಉದ್ದಮ್ ಸಿಂಗ್ ಅಂತ ಹೇಳಿ ಏನು ಮಾಡ್ತಾರೆ ಹೇಳ್ರಿ, ಇಂಗ್ಲೆಂಡಿಗೆ ಹೋಗಿ ಅವನಿಗೆ ಜನರಲ್ ಡಯರಿಗೆ ಏನೈತಲ್ಲ ಅಲ್ಲೇ ಕೊಂದು ಬಿಡ್ತಾನ. ಓಕೆ, ಬಿಕಾಸ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಜಲಿಯನ್ವಾಲಾ ಬಾಗ್ ಮಸಾಕರ್ ದಟ್ ಟುಕ್ ಪ್ಲೇಸ್. ಸೊ ಈ ಜಲಿಯನ್ವಾಲಾ ಬಾಗ್ ಸ್ಟಡಿ ಮಾಡಕ್ಕೆ ಏನು ಮಾಡಿದ್ರೆ ಹೇಳಿ, ಹಂಟರ್ ಕಮಿಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ ಯುವರ್ ಮಾಡಲ್ ಕ್ವಶನ್ ಪೇಪರ್ 1 ನೀವು ಓದಿದ್ರೆ, ಸೊ ವಾಟ್ ಮೇಡ್ ಹಂಟರ್ ಕಮಿಷನ್ ಟು ಎಸ್ಟಾಬ್ಲಿಷ್? ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಹಂಟರ್ ಕಮಿಷನ್? to make the research, to make that commission is responsible for the knowing the results of what Jallianwala Bagh massacre. Jallianwala Bagh massacre ಎದಕ್ಕೆ ಆಗೈತೆ ಅಂತ ಹೇಳಿ ಅದು ರಿಸರ್ಚ್ ಮಾಡಲಿಕ್ಕೆ ಹಂಟರ್ ಕಮಿಷನ್ ಚಾಲು ಮಾಡಿದ್ರು. ದೆನ್ ನಮ್ಮ ಗಾಂಧೀಜಿ ಮತ್ತೆ ಸುಮ್ ಕುಂತಿಲ್ರಿ, ನಮ್ಮ ಇಂಡಿಯಾಕ್ಕೆ ಎದಕ್ಕೆ ಇವ್ರು ಕೊಂದ್ಬಿಟ್ರು, ನಮ್ಮ ಇಂಡಿಯನ್ಸಿಗೆ ಅವ್ರು ಹ್ಯಾಂಗೆ ಕೊಂದ್ಬಿಟ್ರು ಅಂತೇಳಿ ಗಾಂಧೀಜಿ ಮನಸ್ಸು ಏನೈತಿ ಚುಚ್ಚು ಬಿಡ್ತೈತಿ, ಗಾಂಧೀಜಿ ಮನಸ್ಸು ಕಚ್ಚಿ ಬಿಡ್ತೈತಿ. ಸೊ ಗಾಂಧೀಜಿ ಏನು ಮಾಡ್ತಾನೆ ಹೇಳಿ, ಸುಮ್ ಕೊಡಂಗಿಲ್ಲ. ಸೊ ವಾಟ್ ಡಿಡ್ ಹಿ ಸ್ಟಾರ್ಟೆಡ್ ವಾಟ್? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಬಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು ಹಿಂದೂಸ್ ಜೊತೆ ಮುಸ್ಲಿಮ್ಸ್ ಅನ್ನು ಸಪೋರ್ಟ್ ಬೇಕಾಗಿತ್ತು. ಅವಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಟರ್ಕಿ ಲೀಡರ್ಸ್ ಇಬ್ಬರು ಬ್ರದರ್ಸ್ ಇರ್ತಾರು, ದಟ್ ಈಸ್ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅಂತ ಹೇಳಿ ಇಬ್ಬರು ಮಂದಿ ಇರ್ತಾರು. ಅವ್ರ ಇಬ್ಬರು ಮಂದಿಗೆ ಏನು ಮಾಡ್ತಾರೆ ಹೇಳ್ರಿ, ಅವರು ಕಂಬೈನ್ ಅವ್ರಿಗಿಲ್ಲೇ ಜೋಡಿಸಿ ಹಿಂದೂ ಆ್ಯಂಡ್ ಮುಸ್ಲಿಮಿಗೆ ಜೋಡಿಸ್ತಾರ. ಅವಾಗ ಆ ಮೂವ್ಮೆಂಟ್ ಏನಂತಾರೆ ಹೇಳಿ, ಖಿಲಾಫತ್ ಮೂವ್ಮೆಂಟ್. ಖಿಲಾಫ್ ಅಂದ್ರೆ ಏನು ಹೇಳಿ, ಇನ್ ಖಿಲಾಫ್ ಮೀನ್ಸ್ ಅಗೇನ್ಸ್ಟ್, ಖಿಲಾಫತ್ ಮೂವ್ಮೆಂಟ್ ಈಸ್ ಅಗೇನ್ಸ್ಟ್ ದ ಬ್ರಿಟಿಷ್. ಓಕೆ, ಸಿ ಹಿಯರ್. The sultans of Turkey were also religious leaders of Turkey. They were called Khalif,
at the end of First World War, which Turkey lost, the British harassed Caliph, which was widely protested by Muslims. India ಒಳಗೆ ಸೊ ನಮ್ಮ ಇದ್ರೊಳಗೆ ಯಾರು ಟರ್ಕಿ ಲೀಡರ್ಸ್ ಇದ್ರೆ ಹೇಳ್ರಿ, ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಅವ್ರು ಶಾರ್ಟ್ ಆಗಿ ಏನಂತ ಹೇಳ್ತಾರೆ ಹೇಳ್ರಿ, ಅಲಿ ಬ್ರದರ್ಸ್. ಸೊ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಬ್ರದರ್ಸ್, two Ali brothers started Khilafat movement in support of Turkey in 1919, which Gandhiji supported because he felt that participation in of Muslims in the Congress was vital. So Gandhiji made that both Hindus and Muslims should unite together to fight for independence of India. So on 5th February 1922, a group of around 3,000 farmers, so ಏನು ಮಾಡ್ತಾರೆ ಹೇಳ್ರಿ, ಎಲ್ಲ 3,000 ಫಾರ್ಮರ್ಸ್ ಏನೈತಿ ಕಲೆಕ್ಟ್ ಆಗಿರ್ತಾರೆ ಎಲ್ಲೇ ಹೇಳ್ರಿ, ಇನ್ ಫ್ರಂಟ್ ಆಫ್ police station, because a Congress ಏನು ಮಾಡ್ತಾರೆ ಹೇಳ್ರಿ, leader was harassed by the British police. See, on 5th February 1922, a group of around 3,000 farmers assembled in front of police station at Chauri Chaura. Chauri Chaura is a very famous place in Uttar Pradesh, to protest against the police officer who had been beaten by Congress workers when they were ಏನು ಹೇಳ್ರಿ, they were protesting in front of an arak shop. ಸೊ ನೆನಪಿಡ್ಕೋರಿ, ಚೌರಿ ಚೌರ ಇನ್ಸಿಡೆಂಟ್ ಹೇಗೆ ಆಗ್ತೈತಿ, ಬಿಕಾಸ್ ಪೊಲೀಸ್ ಆಫೀಸರ್ ಬಂದು ಒಂದು ಕಾಂಗ್ರೆಸ್ ಲೀಡರಿಗೆ ಹೊಡೆದ್ ಬಿಡ್ತಾನೆ. ಈಗ ನಮ್ಮ ಕಾಂಗ್ರೆಸ್ ಲೀಡರಿಗೆ ನೀವು ಹ್ಯಾಂಗೆ ಬಡದ್ರಿ ಅಂತೇಳಿ ಪೊಲೀಸ್ ಸ್ಟೇಷನ್ ಮುಂದೆ 3,000 ಮಂದಿ ಏನೈತಿ ಹೇಳ್ರಿ ಅಲ್ಲಿ ಹೋಗಿ ನಿಂದಿರ್ತಾರ್ರಿ. ಓಕೆ, ಸೊ ಪೊಲೀಸರು ಏನು ಮಾಡ್ತಾರೆ, 21 ಪೊಲೀಸ್ ಮಂದಿ ಇರ್ತಾರ, ಅವು ಒಳಗಿನ ಶೂಟ್ ಮಾಡಕ್ಕೆ ಚಾಲು ಮಾಡ್ತಾರ. ಬಟ್ ಎಷ್ಟು ಮಂದಿ ಸಾಯ್ತಾರ್ರಿ ಇಲ್ಲಿ ಮುಂದೆ ನಿಂತವ್ರ, ಒಂದು 100 ಮಂದಿ ಸಾಯ್ಬೋದು. ಓಕೆ, ಬಟ್ ಎಲ್ಲರೂ ಏನು ಮಾಡ್ತಾರ್ರಿ, 3,000 ಮಂದಿ ಒಳಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ಗೆ ಸುಟ್ಟ ಎಲ್ಲ ಪೊಲೀಸ್ ಆಫರಿಗೆ ಬೆಂಕಿ ಹಚ್ಚಿಬಿಡ್ತಾರ. ಸೊ ಅಲ್ಲೇ ಎಲ್ಲರೂ ಸತ್ತು ಬಿಡ್ತಾರೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ವಾಟ್, ಚೌರಿ ಚೌರ ಇನ್ಸಿಡೆಂಟ್. ಸಿ, ದ ಪೊಲೀಸ್ ಸ್ಟಾರ್ಟೆಡ್ ಶೂಟಿಂಗ್ ಫ್ರಮ್ ಇನ್ಸೈಡ್ ದ ಪೊಲೀಸ್ ಸ್ಟೇಷನ್, ದೆನ್ ಎನ್ರೇಜ್ ಬೈ ದಿಸ್ ಆಕ್ಟ್ ಪೀಪಲ್ ಟಾರ್ಚ್ಡ್ ಅಂದ್ರೆ ಒಳಗೆ ನುಗ್ಗಿ ಬಿಡೋದು ಅಟ್ ದ ಪೊಲೀಸ್ ಸ್ಟೇಷನ್. ಆಸ್ ಎ ರಿಸಲ್ಟ್, ಆಲ್ ದ 22 policemen inside the were charged to death. 21 22 policemen ಎಲ್ಲರಿಗೂ ಅಲ್ಲಿ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. As Gandhiji felt that non-cooperation movement was getting violent, he withdrew it on 12th February 1922. So what made Gandhiji to withdraw non-cooperation movement? ನೆನಪಿಡ್ಕೋರಿ, ಈ ಕ್ವಶನ್ ಎಕ್ಸ್ಪ್ಲೈನ್ ಚೌರಿ ಚೌರ ಇನ್ಸಿಡೆಂಟ್ ಕೇಳಂಗಿಲ್ಲ, ಎಕ್ಸಾಮ್ದಾಗ ಬಂದ್ಬಿಟ್ಟಿದೆ, ಡೈರೆಕ್ಟ್ ಕ್ವಶನ್ ಕೇಳಂಗಿಲ್ಲ, ಬಿಕಾಸ್ 16 ಮಾರ್ಕ್ಸ್ ಡಿಫಿಕಲ್ಟ್ ಬರ್ತೈತಿ. ಸೊ ಫಾರ್ ದ್ಯಾಟ್ ಪರ್ಪಸ್ ರಿಮೆಂಬರ್, ಸೊ ವಾಟ್ ಮೇಡ್ ಗಾಂಧೀಜಿ ಟು ವಿಡ್ರಾ non-cooperation movement? ಚೌರಿ ಚೌರ ಇನ್ಸಿಡೆಂಟ್. ಈ ಚೌರಿ ಚೌರ ಇನ್ಸಿಡೆಂಟ್ ಆದ್ಮೇಲೆ ಮತ್ತೊಂದ್ಸಲ ಏನೈತ್ರಿ, ಗಾಂಧೀಜಿ ಮನಸ್ಸು ಕಚ್ಚಿ ಬಿಡ್ತೈತಿ, ಚುಚ್ಚು ಬಿಡ್ತೈತಿ. ಸೊ ಬ್ರಿಟಿಷ್ ಹೆಲ್ಡ್ ಗಾಂಧೀಜಿ ವಾಸ್ ರೆಸ್ಪಾನ್ಸಿಬಲ್ and Gandhiji was put in jail for 6 years. See, the British holding Gandhiji responsible for all the violent uprising. ಅಂದ್ರೆ ಇದೆಲ್ಲ ಚೌರಿ ಚೌರ ಇನ್ಸಿಡೆಂಟ್ ಆಗೋದ ಕಾರಣನ ಗಾಂಧೀಜಿ, ಬಿಕಾಸ್ ಗಾಂಧೀಜಿ ಸ್ಟಾರ್ಟೆಡ್ non-cooperation movement. ಅಸಹಕಾರ ಚಳುವಳಿ ಯಾರು ಚಾಲು ಮಾಡಿದ್ರು, ಗಾಂಧೀಜಿ ಚಾಲು ಮಾಡಿದ್ದ. ಸೊ ಅವನ ಎಲ್ಲಾರ್ಗೂ ಅಂದಾನ ಪೊಲೀಸವ್ರಿಗೆ ಹೊಡೀರಿ, ನಮ್ಮ ಬ್ರಿಟಿಷ್ ಅವ್ರಿಗೆ ವಿರೋಧ ಮಾಡ್ರಿ ಅಂತೇಳಿ. ಗಾಂಧೀಜಿ ಇರೋದು ಎಲ್ಲೇರಿ ಸಾಬರ್ಮತಿ ಆಶ್ರಮ ಅಹಮದಾಬಾದ್ದಾಗ, ಇದೆಲ್ಲ ಉತ್ತರ ಪ್ರದೇಶದಾಗ ನಡೀತಿರ್ತೈತಿ. ಬಟ್ ಈ ಲೀಡರ್ ಯಾರು ಹೇಳ್ರಿ, ಗಾಂಧೀಜಿ, ಬಿಕಾಸ್ ಈ ಸ್ಟಾರ್ಟೆಡ್ non-cooperation movement. ಅವ್ರಿಗೆ ಏನು ಮಾಡ್ತಾರೆ ಹೇಳ್ರಿ, ಅರೆಸ್ಟ್ ಮಾಡ್ತಾರೆ 10th March 1922 ಆ್ಯಂಡ್ 6 ವರ್ಷ ಏನೈತಿ ಜೈಲಿಗೆ ಹೋಗ್ಬಿಡ್ತಾರೆ. ಈಗ ಅವ್ರು ಜೈಲಿಗೆ ಹೋಗ್ಯಾರ ಅಂದ್ರೆ ಮತ್ತೆ ಬೇರೆ ಕೆಲಸ ನಡಿಬೇಕಲ್ಲ. ಸೊ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್, ದ ಬ್ರಿಟಿಷ್ ಅಪಾಯಿಂಟೆಡ್ ಸಿಮಾನ್ ಕಮಿಷನ್. ದೆನ್ ಕಮ್ಸ್ ವಾಟ್, ಸಿಮಾನ್ ಗೋ ಬ್ಯಾಕ್. ಓಕೆ, ಸೊ ಸಿಮಾನ್ ಕಮಿಷನ್ ಏನೈತ್ರಿ, ಇವು ಇಂಡಿಯಾ ಒಳಗೆ ಭಾಳ ಜಗಳಗಳು ನಡಾಕತ್ತಾವ, ಇವ್ರಿಗೆ ಯಾಕೆ ಸಮಾಧಾನ ಮಾಡಿಸ್ಬೇಕು ಅಂತೇಳಿ ಮತ್ತು ಇಂಗ್ಲೆಂಡಿಂದ ಏನು ಮಾಡ್ತಾರೆ ಹೇಳ್ರಿ, ಅವರು ಒಂದು ಕಮಿಷನ್ ಕಳಿಸ್ತಾರ್ರಿ ಇಂಡಿಯಾಗ, ಇನ್ ಆರ್ಡರ್ ಟು ಸಿ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಅವ್ರು ಏನು ಹೇಳ್ತಾರೆ, ನಾವು ನಿಮ್ಮ ಮ್ಯಾಟ್ರಸ್ದಾಗ ಇನ್ವಾಲ್ವ್ ಆಗಂಗೇ ಇಲ್ಲ, ಸೊ ನಿಮಗೆ ನಾವು ರೂಲ್ ಮಾಡ್ತೀವಿ, ಬಟ್ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಅದಾವ ನನಗೆ ಬಂದು ಹೇಳ್ರಿ. ಆ ಪ್ರಾಬ್ಲಮ್ಸನ್ನು ನಾವು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರ್ತೈತಿ, ನೀವು ಅಟೆಂಡ್ ಆಗಬೇಕು. ನಿಮ್ಮ ಪ್ರಾಬ್ಲಮ್ಸನ್ನು ನೀವು ಹೇಳಿದ್ರೆ ನಮಗೆ ಓಕೆ. ನೋಡ್ರಿ, ಬ್ರಿಟಿಷರು ಅಲ್ಲಿಂದ ಬಂದು ನಮ್ಮ ಸಮಸ್ಯೆಗಳನ್ನು ಅವ್ರು ಪರಿಹಾರ ಮಾಡಾಕ ನಮ್ಮ ಕೆಳಗೆ ಬಂದಾರ. ಈಗ ನಮ್ಮ ಇಂಡಿಯನ್ಸ್ ಹೋಗ್ತಾರೆ, ಆಗಂಗೆ ಇಲ್ಲ, ಅವ್ರು ಹೇಳ್ಬಿಡ್ತಾರೆ, INC ಅವ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು, ನಾವು ಯಾವ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇರಲಿ, ಸ್ಕ್ವೇರ್ ಇರಲಿ, ರೆಕ್ಟ್ಯಾಂಗಲ್ ಇರಲಿ, ನಾವು ಬರಂಗೇ ಇಲ್ರಿ ಅಂಥೇಳಿ ಅವರು ಗಾಂಧೀಜಿ ಹಠವಾದಿ, ಮೊದಲು ಅವ್ರು ಭಾಳ ಹಠವಾದಿ ಇದ್ರು, ಹಠ ಹಿಡ್ಕೊಂಡು ನಿಂತು ಬಿಡ್ತಾರ್ರಿ. ಇಲ್ಲ ನೋಡಿ, ದ ಬ್ರಿಟಿಷ್ ಗೌರ್ಮೆಂಟ್ ಅಪಾಯಿಂಟೆಡ್ ಸಿಮಾನ್ ಕಮಿಷನ್ ಇನ್ 1927 ಟು ಸ್ಟಡಿ ದ ಎಫೆಕ್ಟ್ಸ್ ಆಫ್ ಇಂಡಿಯನ್ ಗೌರ್ಮೆಂಟ್ ಆಫ್ ಆಕ್ಟ್ 1919. ಸೊ ದಟ್ ಈಸ್ ಕಾಲ್ಡ್ ಮಾಂಟೆಗ್ಯೂ ಚಾನ್ಫೋರ್ಡ್ಸ್ ಆಕ್ಟ್. ದ ಮೆಂಬರ್ಸ್ ಆಫ್ ಕಮಿಷನ್ ಅರೈವ್ಡ್ ಇನ್ ಇಂಡಿಯಾ. ಅವ್ರು ನೋಡಿ 1928 ಇಲ್ಲಿ ಇಂಡಿಯಾಗೆ ಬಂದ್ಬಿಡ್ತಾರೆ.
ಇದ್ದಾನ ಆ್ಯಂಡ್ ದ ಹೆಡ್ ಆಫ್ ದ ಸಿಮಾನ್ ಕಮಿಷನ್ ಯಾರು ಹೇಳಿ ಜಾನ್ ಸಿಮಾನ್ ಇದ್ರು. ಆಸ್ ದಿಸ್ ಕಮಿಷನ್ ಡಿಡ್ ನಾಟ್ ಹ್ಯಾವ್ ಅ ಸಿಂಗಲ್ ಇಂಡಿಯನ್ ಮೆಂಬರ್ ದ ಕಾಂಗ್ರೆಸ್ ಬೈಕಾಟೆಡ್. ನೋಡಿ ಇದ್ರೊಳಗೆ ಯಾರು ಇಂಡಿಯನ್ಸ್ ಇಲ್ಲ ಅಂಥೇಳಿ ಅವ್ರು ಬೈಕಾಟ್ ಮಾಡೋದಿಲ್ರಿ, ನಾವು ಬರಂಗೇ ಇಲ್ಲ ಅಂಥೇಳಿ ಹಠ ಮಾಡಿ ನಿಂತು ಬಿಡೋದು. ಇನ್ 1930 ದ ವರ್ಕಿಂಗ್ ಕಮಿಟಿ ಆಫ್ ಕಾಂಗ್ರೆಸ್ ಮೆಟ್ ಅಟ್ ಸಾಬರ್ಮತಿ ಆಶ್ರಮ್ ಆ್ಯಂಡ್ ಪಾಸ್ ಅ ರೆಸಲ್ಯೂಷನ್ ಟು ಹೋಲ್ಡ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂದ್ರೆ ಏನು ಹೇಳ್ರಿ, ನಾವು ಬ್ರಿಟಿಷರ ಜೊತೆ ಏನೈತಿ ಮೀಟಿಂಗ್ ಮಾಡಂಗಿಲ್ಲ, ಅವ್ರ ಮಾತು ಕೇಳಂಗಿಲ್ಲ, ನಮ್ಗೆ ಬ್ಯಾಡ್ರಿ ಅವ್ರು ಅಂತ ಹೇಳಿ ಹಠ ಹಿಡೋದು. ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಗಾಂಧೀಜಿ ಅದರ ಲೀಡರ್ ಇದ್ರು. ಆಸ್ ಅ ರಿಸಲ್ಟ್ ಗಾಂಧೀಜಿ ಟ್ರಾವೆಲ್ಡ್ ಆನ್ ಫೂಟ್ ಫ್ರಮ್ ಸಾಬರ್ಮತಿ ಆಶ್ರಮ. ಗಾಂಧೀಜಿ ಏನು ಮಾಡ್ತಾರೆ ಹೇಳ್ರಿ, ದಾಂಡಿ ಮಾರ್ಚ್ ಮಾಡ್ತಾರು. ತಮ್ಮ ಸಾಬರ್ಮತಿ ಆಶ್ರಮನಿಂದ ಮನಿಲಿಂದ ದಾಂಡಿ ಏನೈತಿ ಹೇಳಿ ಅದು ಒಂದು ಬೀಚ್ ಇರ್ತೈತಿ. ಓಕೆ, ಅದೊಂದು ಸಮುದ್ರದ ದಂಡೆ. ಅಲ್ಲಿ ಗಾಂಧೀಜಿ ಏನೈತಲ್ಲ 374 ಕಿಲೋಮೀಟರ್ ನಡ್ಕೊಂತ ಏನೈತಿ ಓಕೆ ನಡ್ಕೊಂತ ಏನೈತಿ 24 ದಿನ ಅವ್ರು ನಡ್ಕೊಂತ ಏನೈತಿ ಹೇಳ್ರಿ ಸಾಬರ್ಮತಿ ಆಶ್ರಮಕ್ಕೆ ಹೋಗ್ತಾರು. ಸಾಬರ್ಮತಿ ಆಶ್ರಮದಿಂದ ದಾಂಡಿ ಮಾರ್ಚಿಗೆ ಹೋಗ್ತಾರು. ಎಲ್ಲೆಲ್ಲಿ ಅವ್ರು ನಿಂದಿರ್ತಾರಲ್ರಿ ಅಲ್ಲಿ ಪೀಪಲಿಗೆ ಮೋಟಿವೇಟ್ ಮಾಡ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ ಹೇಳಿ, ಕೈಗೆ ಸಾಲ್ಟ್ ತಗೊಂಡು ಏನೈತಿ ಬಾಯ್ಲ್ ಮಾಡಿ ಏನೈತಿ ಸಾಲ್ಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಗಾಂಧೀಜಿಗೆ ಮತ್ತೆ ಅರೆಸ್ಟ್ ಮಾಡ್ತಾರೆ ಬಿಕಾಸ್ ಈ ಬ್ರೋಕ್ ದ ಲಾ. ದ್ಯಾಟ್ ಈಸ್ ಬಿಕಾಸ್ ದೇರ್ ವಾಸ್ ಅ ಟ್ಯಾಕ್ಸ್ ಆನ್ ಸಾಲ್ಟ್. ಅವರು ಟ್ಯಾಕ್ಸ್ ಪೇ ಮಾಡಲಾರ್ದು ಏನೈತಿ ಸಾಲ್ಟನ್ನು ಏನು ಮಾಡ್ತಾರೆ ಹೇಳ್ರಿ ಪ್ರಿಪೇರ್ ಮಾಡಿಬಿಡ್ತಾರೆ. ಮತ್ತು 6 ವರ್ಷ ಏನಂತ ಜೈಲಿಗೆ ಕಳಿಸ್ಬಿಡ್ತಾರೆ. ಸಿ ಆಸ್ ಅ ರಿಸಲ್ಟ್ ಗಾಂಧೀಜಿ ಟ್ರಾವೆಲ್ಡ್ ಆನ್ ಇಟ್ಸ್ ಫೂಟ್ ಫ್ರಮ್ ಸಾಬರ್ಮತಿ ಆಶ್ರಮ್ ಟು ದಾಂಡಿ ಇನ್ ಸೂರತ್ ವಿಚ್ ಇಸ್ ಫಾಲೋವರ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಟ್ ಸೀಶೋರ್. ದಿಸ್ ಇವೆಂಟ್ ಇನ್ ದ ಹಿಸ್ಟ್ರಿ ಇಸ್ ನೋನ್ ಆಸ್ ದಾಂಡಿ ಮಾರ್ಚ್. ದೆನ್ ಮತ್ತೊಂದು ಕಮಿಷನ್ ಬರ್ತೈತಿ. ದಿಸ್ ಇಸ್ ದ ಲಾಸ್ಟ್ ಕಮಿಷನ್. ಇವ್ರು ಬಂದ ಕೂಡ ನಮ್ಗೆ ಇಂಡಿಪೆಂಡೆನ್ಸ್ ಸಿಗ್ಬಿಡ್ತೈತಿ. ದ್ಯಾಟ್ ವಿ ಕಾಲ್ ಇಟ್ ಅಸ್ ಸ್ಟ್ಯಾನ್ಸ್ಫೋರ್ಡ್ ಕಮಿಷನ್. ಓಕೆ, ಕ್ರಿಪ್ಸ್ ಕಮಿಷನ್ ಅಂತ ಹೇಳ್ತಾರು ಅಥವಾ ಸ್ಟ್ಯಾನ್ಸ್ಫೋರ್ಡ್ ಕ್ರಿಪ್ಸ್ ಕಮಿಷನ್ ಅಂತ ಹೇಳಿ ಬರ್ತೈತಿ. ಈ ಕಮಿಷನ್ ಇಂಡಿಯಾಗೆ ಬಂದ ಕೂಡ ಏನಾಗ್ತೈತಿ ಹೇಳಿ ವಾಸ್ ಸೆಂಟ್ ಬೈ ಬ್ರಿಟಿಷ್ ಗೌರ್ಮೆಂಟ್ ಇನ್ 42. ಆಲ್ಮೋಸ್ಟ್ ಇವ್ರ ನೋಡಿ 42 ಬಂದಾರ. 47 ಅಂದ್ರೆ ನಮ್ಗೆ ಏನೈತಿ ಇಂಡಿಪೆಂಡೆನ್ಸ್ ಸಿಗ್ಬಿಡ್ತೈತಿ. ಇವರ ಲಾಸ್ಟ್ ಬರೋದು ಟು ಪ್ರಪೋಸ್ ಮೆಥಡ್ ಫಾರ್ ರೂಲಿಂಗ್ ಇಂಡಿಯಾ ಬಟ್ ವಿ ಆರ್ ನಾಟ್ ಅಕ್ಸೆಪ್ಟೆಡ್ ಬೈ ಕಾಂಗ್ರೆಸ್. ನಾವು ನಿಮ್ ರೂಲ್ ಮಾಡ್ತೀವಿ, ನೀವು ನಮ್ಮ ಮಾತು ಕೇಳ್ರಿ ಅಂತ ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಆಗಂಗಿಲ್ರಿ. ಕಾಂಗ್ರೆಸ್ ಅವ್ರು ಇಷ್ಟು ಹಠವಾದಿ ಇದ್ರೆ ಹೇಳ್ರಿ, ಅವ್ರು ಯಾವತ್ತು ಬ್ರಿಟಿಷ್ ಇಂಗ್ಲೆಂಡಿಂದ ಬಂದ್ರೆ ಅವ್ರ ಮಾತು ಕೇಳ್ತಿದ್ದಿಲ್ಲ. ಓಕೆ, ಸೊ ಅಷ್ಟು ಹಠವಾದಿಗಳು ಅವ್ರು ಇದ್ರು. ಆನ್ 8th August 1942 ದ ಕಾಂಗ್ರೆಸ್ ಸ್ಟಾರ್ಟೆಡ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಡೂ ಆರ್ ಡೈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ನೀವು ನಮ್ಗೆ ಬರಬ್ಯಾಡ್ರಿ, ಕ್ವಿಟ್ ಆಗ್ಬಿಡ್ರಿ, ನೀವು ಎದಕ್ಕೆ ಬರಾಕತ್ತೀರಿ, ನಮ್ಮ ಜೀವ ಎದಕ್ಕೆ ತಿಂದಾಕತ್ತೀರಿ, ನಮ್ಮ ರೂಲ್ ಎದಕ್ಕೆ ಮಾಡಾಕತ್ತೀರಿ, ಹೋಗ್ರಿ ಅಂತೇಳಿ ನಮ್ದು ಇಂಡಿಯನ್ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಾಲು ಮಾಡಿದ್ರು. ಆವಾಗ ಗಾಂಧೀಜಿಯವ್ರು ಹೇಳಿದ್ರು ಡೂ ಆರ್ ಡೈ, ಎಲ್ಲರೂ ಏನೈತೆ ಅವ್ರು ಹೊರಗೆ ಹಾಕಬೇಕು, ಇಲ್ಲ ಅಂದ್ರೆ ನೀವು ಸಾಯಿಬೇಕು, ಅದ ನಮ್ಮ ಧರ್ಮ ಅಂತೇಳಿ ಗಾಂಧೀಜಿಗೆ ಕಾಲ್ ಟು ಆಲ್ ದ ಇಂಡಿಯನ್ಸ್ ಟು ಡೂ ಆರ್ ಡೈ. ಆಸ್ ಅ ರಿಸಲ್ಟ್ ಎಲ್ಲರಿಗೂ ಏನು ಮಾಡ್ತಾರೆ ಹೇಳ್ರಿ, ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಇಲ್ಲ ನೋಡಿ, ಬ್ರಿಟಿಷರ ವಿರುದ್ಧ ಒಂದು ಏನಾರ ಮಾತಾಡಿದ್ರೆ ಜೈಲ್ದಾಗ ಹಾಕ್ಬಿಡೋದ್ರಿ. ನೀವು ಯಾವ್ದಾರ ಗಾಂಧೀಜಿದ ಮೂವಿ ಓಲ್ಡ್ ಅಥವಾ ನೀವು ನೋಡಿದ್ರೆ ಎಲ್ಲ ಮೂವಿ 90% ಮೂವಿ ಜೈಲ್ದಾಗ ಇರ್ತೈತಿ. ಬಿಕಾಸ್ ಗಾಂಧೀಜಿದ ಪರ್ಸೆಪ್ಷನ್ ನೀವು ಇದು ಹಿಸ್ಟ್ರಿ ಓದ್ಬಿಟ್ರೆ ಎಲ್ಲ ಜೈಲ್ದಾಗ ಏನೈತಿ ಗಾಂಧೀಜಿಯವ್ರು ಏನೈತಿ ಇದ್ರು. ಸೊ ಆಸ್ ಅ ರಿಸಲ್ಟ್ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್ ಆಯಿತು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಚಾರ್ಯ ಕೃಪಲಾನಿ ಆ್ಯಂಡ್ ಅದರ್ಸ್ ವೇರ್ ಅರೆಸ್ಟೆಡ್ ಆ್ಯಂಡ್ ಇಂಪ್ರಿಸನ್ಡ್. ಸುಭಾಷ್ ಚಂದ್ರ ಬೋಸ್ ವಾಸ್ ಬಾರ್ನ್ ಇನ್ ಕಟಕ್. ಈಗ ನೋಡಿ ಸುಭಾಷ್ ಚಂದ್ರ ಬೋಸ್ ಫ್ರೀಡಮ್ ಸ್ಟ್ರಗಲ್ದಾಗ ಏನು ಕಾಂಟ್ರಿಬ್ಯೂಷನ್ ಇತ್ತು. ದೆನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್, ಇದು ಬೈ ಹಾರ್ಟ್ ಹೊಡಿಬೇಕು, ಫಿಕ್ಸ್ ಕ್ವಶನ್, ಎಲ್ಲರೂ ಎಕ್ಸಾಮ್ದಾಗ ಏನೈತಿ ಬರೀತೀರಿ. ಓಕೆ, ದೆನ್ what will happen next you can see, though he has secured 4th rank in Indian civil service, ಅವನು ಭಾಳ ಟ್ಯಾಲೆಂಟೆಡ್ ಇದ್ದ. ಸುಭಾಷ್ ಚಂದ್ರ ಬೋಸನ್ ಅವರು ಭಾಳ ಟ್ಯಾಲೆಂಟೆಡ್ ಇದ್ರು. he refused his posting and became a part of Indian freedom struggle. In 1934 Subhash Chandra Bose and Jawaharlal Nehru founded what a new party called Congress Socialist Party within Indian National Congress. But in 1939, though Subhash Chandra Bose got re-elected as president, he quit Congress and founded Forward Bloc. Why he quit Congress? Because he has differences with Gandhiji. ಗಾಂಧೀಜಿ ಮತ್ತು ಇವ್ರ ಬಗ್ಗೆ ಏನೈತೆ ಹೇಳಿ ಭಾಳ ಅನ್ಬಂದಿತ್ತು, ಡಿಫ್ರೆನ್ಸಸ್ ಇತ್ತು. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಗಾಟ್ ಎಲೆಕ್ಟೆಡ್ ಹ್ಯಾಸ್ ವಾಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬ್ಯಾಡ್ರಿ ನನಗೆ ಆಗಂಗಿಲ್ಲ ಅಂಥೇಳಿ ಸುಭಾಷ್ ಚಂದ್ರ ಬೋಸ್ ಸೈಡಿಗೆ ಸರ್ದ ತಮ್ಮದು ಓನ್ ಪಾರ್ಟಿ ಕ್ರಿಯೇಟ್ ಮಾಡ್ತಾರು. ನೇಮ್ ದ ಪಾರ್ಟಿ ವಿಚ್ ಇಸ್ ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್, ಫಾರ್ವರ್ಡ್ ಬ್ಲಾಕ್. ಟು ಮೊಬಲೈಸ್ ಆಂಟಿ ಬ್ರಿಟಿಷ್ ಫೋರ್ಸ್, ಸುಭಾಷ್ ಚಂದ್ರ ಬೋಸ್ ಎಸ್ಕೇಪ್ಡ್. ಸೊ
ಬ್ರಿಟಿಷರು ಏನು ಮಾಡಿದಾರ್ರಿ, ಸೊ ಇವ ಎಲ್ಲ ಇವರೆಲ್ಲರೂ ಏನು ಮಾಡಾಕತ್ತ, ಸುಭಾಷ್ ಚಂದ್ರ ಬೋಸ್ನವರು ಅವ್ರು ನಮ್ಮ ವಿರುದ್ಧ ಹೋರಾಟ ಮಾಡಾಕತ್ತ ಗೊತ್ತಾದ್ಕೊಳ್ಳಿ ಅವ್ನಿಗೆ ಜೇಲ್ದಾಗ ಹಾಕಂಗಿಲ್ಲ, ಹೌಸ್ದಾಗ ಅರೆಸ್ಟ್ ಮಾಡಿ ಇಟ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಸುಭಾಷ್ ಚಂದ್ರ ಬೋಸ್ನವರು ಜರ್ಮನಿಗೆ ಹೋಗ್ತಾರು. ಅಲ್ಲಿ ಹೋಗಿ ಡಿಕ್ಟೇಟರ್ ಆಫ್ ಜರ್ಮನಿ ಆದ ಹಿಟ್ಲರಿಗೆ ಏನೈತಿ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಅವ್ರು ಸಪೋರ್ಟ್ ತಗೋತಾರೆ ಟು ಎಕ್ಸ್ಟೆಂಡ್ ಆಲ್ ದ ಹೆಲ್ಪ್ ಟು ಸುಭಾಷ್ ಚಂದ್ರ ಬೋಸ್. ಬೋಸ್ ಆರ್ಗನೈಸ್ ಪ್ರಿಸನರ್ಸ್ ಆಫ್ ವಾರ್ ಫ್ರಮ್ ಇಂಡಿಯಾ. ಅಲ್ಲಿ ರಾಸ್ ಬಿಹಾರಿ Bose had founded Indian Independence League in Tokyo in Japan. Already ಇವ್ರು ರಾಸ್ ಬಿಹಾರಿ ಬೋಸ್ ಜಪಾನ್ದಾಗಿದ್ದು ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಹೋರಾಟ ಮಾಡಾಕತ್ತಿದ್ರು. ಹಿ ವಾಸ್ ಕಾಲಿಂಗ್ ಇಟ್ಸ್ ಮಿಲಿಟರಿ ವಿಂಗ್ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತ ಹೇಳಿ. ಬೋಸ್ ಕಾಲ್ಡ್ ದಿಲ್ಲಿ ಚಲೋ ಆನ್ ದಿಸ್ ಒಕೇಶನ್. he said give me your blood, I will give you Indian independence. तुम मुझे खून दो मैं तुम्हें आजादी दूंगा ಅಂತ ಹೇಳಿ ಯಾರು ಹೇಳ್ತಾರೆ ಹೇಳಿ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು. ಅವಾಗ ಕ್ಯಾಪ್ಟನ್ ಲಕ್ಷ್ಮಿ ಸಹಿಗಲ್ became the commander of Jhansi regiment, a woman's wing of INA. Subhash Chandra Bose had planned to attack India through Rangoon. By that time, thousands of soldiers who had joined INA were ready to occupy Delhi. They started their army struggle on ಬರ್ಮಾ ಬಾರ್ಡರ್. ಸುಭಾಷ್ ಚಂದ್ರ ಬೋಸ್ ಏನೈತೆ ಹೇಳ್ರಿ ಅವ್ರ ಪ್ಲೇನ್ ಅಲ್ಲಿ he died and he was popularly known as Netaji. Then Dr. B.R. Ambedkar ಅಂತದ್ ಏನ್ ಮಾಡಿದಾರ್ರಿ, Dr. B.R. Ambedkar strongly believed that political freedom without social freedom is meaningless. He felt that unless the last man in the fold of a hierarchical social system of Indian society gets social and economic freedom, political freedom has no value. Then Pandit Jawaharlal Nehru entered the freedom struggle through the Home Rule movement. He played a prominent role in non-cooperation movement. Later he became the president of Lahore session of Indian National Congress. Then last one yaar helri, Muhammad Ali Jinnah. He joined the INC in 1906. Nanapidkori Indian National Congress ige Muhammad Ali Jinnah, father of Pakistan. Then worked as a private secretary to Dadabhai Nauroji. All through the national freedom struggle, the Indian National Congress had vision of free independent United India, but Muhammad Ali Jinnah kept putting pressure for an independent Pakistan. So with the efforts of Muhammad Ali Jinnah and Gandhiji, two different countries are born in one day. So ಒಂದ ದಿನ ಒಳಗೆ ಏನಾತ್ರಿ, ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಏನೈತಿ ಎರಡು ಕಂಟ್ರಿಗಳು ಫಾರ್ಮ್ ಆಗಿಬಿಟ್ಟು. ಇದು ಬಿಕಾಸ್ ಆಫ್ ಮೊಹಮ್ಮದ್ ಅಲಿ ಜಿನ್ನಾ ದ ಫಾದರ್ ಆಫ್ ಪಾಕಿಸ್ತಾನ್ and Gandhiji the father of India. So with this we finish this chapter. Then we will move on to the last second chapter, India after independence. So ಈಗ ನೋಡಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಬಿಡ್ತು, ಬಟ್ ಇಷ್ಟು ಸರಳವಾಗಿ ಇಂಡಿಯನ್ ಇಂಡಿಪೆಂಡೆನ್ಸ್ ಸಿಗ್ತಾ ಇಲ್ಲ. ಬಿಕಾಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸಿಕ್ಕಾಗಿ ಏನಿತ್ತು ಹೇಳಿ, ದೇರ್ ವಾಸ್ ಸಮ್ ಏನು ಹೇಳ್ರಿ ರೈವಲ್ರಿ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಸೊ ಯು ನೋ ದ್ಯಾಟ್ ಆಲ್ ದ ಹಿಂದೂಸ್ ಫ್ರಮ್ ಪಾಕಿಸ್ತಾನ್ ದೇ ಡಿಡ್ ನಾಟ್ ಕಮ್ ಬ್ಯಾಕ್ ಟು ಇಂಡಿಯಾ, ಆ್ಯಂಡ್ ಆಲ್ ದ ಮುಸ್ಲಿಮ್ಸ್ ಫ್ರಮ್ ಇಂಡಿಯಾ ದೇ ಡಿಡ್ ನಾಟ್ ಗೋ ಬ್ಯಾಕ್ ಟು ಪಾಕಿಸ್ತಾನ್, ಆ್ಯಂಡ್ ಇಟ್ ವಾಸ್ ಅ great failure. And because of that India after independence faced many problems. Actually ಏನೈತ್ರಿ, the main purpose of forming of Pakistan was what Muhammad Ali Jinnah's vision ಏನಿತ್ತು, a new different country for Muslims ಅಂತ ಹೇಳಿ ಇತ್ತು. ಬಟ್ ಏನಾತ್ರಿ, ಎಲ್ಲ ಮುಸ್ಲಿಮ್ಸ್ ಹೋಗ್ಲಿಲ್ಲ. ಯಾಕಂದ್ರೆ they said that it is our motherland and our ancestors were born here, will not go to Pakistan, and all the Indians from Pakistan they did not come to India ಬಿಕಾಸ್ ಅವ್ರು ಅಲ್ಲೇ ಹುಟ್ಟು ಅಲ್ಲೇ ಬೆಳೆದು ಬಿಟ್ಟಿದ್ರು, ನಾವು ಬರಂಗಿಲ್ಲ ಅಂಥೇಳಿ. ಇವೊಂದು ಪಾಲಿಟಿಕಲಿ ಮ್ಯಾಪಲ್ಲಿ ಏನಾಯಿತು, ಎರಡು ಕಂಟ್ರಿ ಫಾರ್ಮ್ ಆಯಿತು. ಬಟ್ ಸೋಷಿಯಲಿ ಏನಿತ್ತು, ಇಂಡಿಯಾ ಮತ್ತು ಪಾಕಿಸ್ತಾನ ಏನೈತೆ ಹೇಳಿ, ಪೀಪಲ್ ದಿ ಡಿಡ್ ನಾಟ್ ವಾಂಟ್ ಟು ಡಿಫ್ರೆಂಟ್ ಕಂಟ್ರೀಸ್. ಇಟ್ ಹ್ಯಾಸ್ ಬಿಕಮ್ ವಾಟ್ ಫೇಲ್ಯೂರ್ ಆಯಿತು. ಬಟ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯ್ತು ಹೇಳ್ರಿ, ಭಾಳಷ್ಟು ಸಮಸ್ಯೆಗಳು ಚಾಲು ಆದವು. ಇಲ್ಲಿ ನಿಮ್ಮದು ಟೆಕ್ಸ್ಟ್ ಬುಕ್ದಾಗ ನೀವು ಅಟ್ಲೀಸ್ಟ್ 6 ಸಮಸ್ಯೆಗಳು ನೆನಪಿಡ್ಕೋಬೇಕು, ಬಿಕಾಸ್ ಇಟ್ ವಿಲ್ ಕಮ್ ಫಾರ್ 3 marks. ಸೊ ವಾಟ್ ವೇರ್ ದ ಪ್ರಾಬ್ಲಮ್ಸ್ ದ್ಯಾಟ್ created after first India became independent in 1947. This is the country was burnt in communal strife. Communal ಅಂದ್ರೆ ಏನು ಹೇಳ್ರಿ, ಹಿಂದೂ ಮುಸ್ಲಿಂ ಅಲ್ಲಿ ಬೆಂಕಿ ಹಚ್ಚಿ ಅವ್ರು ಹೋಗ್ಬಿಟ್ಟಿದ್ರು. The integration of princely states in federal structure of India was huge problem. ಅಂದ್ರೆ ಬಹಳಷ್ಟು ರಾಜ್ಯಗಳು, ಈಗ ನೋಡ್ರಿ ಮೈಸೂರು ಕಿಂಗ್ಡಮ್, ಒಡಿಯರ್ಸ್, ಸೊ ಇವೆಲ್ಲ ಇದು ಸಣ್ಣ ಸಣ್ಣ ಕಿಂಗ್ಡಮ್ ಏನೈತಿದ್ರಿ, ಜುನಾಗಢ ಆಯಿತು, ಹೈದರಾಬಾದ್ ಆಯಿತು,
ಗೋವಾ ಆಯಿತು, ಪುಡುಚೇರಿ, ಇವರೆಲ್ಲರೂ ಇಲ್ಲಿ ನಾವು ಇಂಡಿಯಾ ಜೊತೆ ಜಾಯಿನ್ ಆಗಂಗಿಲ್ಲ, ನಾವು ಇಂಡಿಪೆಂಡೆಂಟ್ ಇರ್ತೀವಿ ಅಂಥೇಳಿ ಅವ್ರು ಸೆಲ್ಫಿಶ್ನೆಸ್ ಆಗಕ್ಕೆ ಚಾಲು ಆಯಿತು. ದೆನ್ ಪಾರ್ಟಿಷನ್ ಹ್ಯಾಡ್ ಡ್ಯಾಮೇಜ್ ದ ಎಕನಾಮಿಕ್ ಸಿಸ್ಟಮ್ ಆಫ್ ಇಂಡಿಯಾ ಡೀಪ್ಲಿ. ಇಂಡಿಯಾ ಫೇಸ್ ಚಾಲೆಂಜಸ್ ಆಫ್ ಕ್ರಿಯೇಟಿಂಗ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಸ್ವಂತ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಸಮಸ್ಯೆ ಆಯಿತು. ಇಂಡಿಯಾ ಹ್ಯಾಡ್ ಟು ಪ್ರೊಟೆಕ್ಟ್ ಇಸ್ ಫ್ರೀಡಮ್ ಅಚೀವ್ಡ್ ಆಫ್ಟರ್ ಇಯರ್ಸ್ ಆಫ್ ಸ್ಟ್ರಗಲ್ from its enemies. As gender and caste-based discrimination are natural to Indian society, the social fabric needed to be strengthened to establish social equality. Soon after partition, the refugee crisis became huge. Refugees ಅಂದ್ರೆ ಏನು ಹೇಳ್ರಿ, ತಮ್ಮ ದೇಶ ಬಿಟ್ಟು, ಓಕೆ, ಬಾಂಗ್ಲಾದೇಶಿಂದ ಏನಾಯ್ತು ಹೇಳ್ರಿ, ಇಲ್ಲೇ ಬಂದು ಸೆಟಲ್ ಆಗೋದು, ಪಾಕಿಸ್ತಾನದಿಂದ ಬಿಟ್ಟು ಇಲ್ಲೇ ಬಂದು ಸೆಟಲ್ ಆಗೋದು, ಬೇರೆ ನಮ್ಮ ಇಂಡಿಯನ್ಸ್ ಅಲ್ಲ, ಬಟ್ ಇಲ್ಲೇ ಬಂದು ಅವ್ರು ಏನು ಮಾಡಾಕೋದ್ರು, ಸೆಟಲ್ ಆಗಕ್ಕೆ ಚಾಲು ಮಾಡಿಬಿಟ್ರು. ದ್ಯಾಟ್ ಈಸ್ ಕಾಲ್ಡ್ ರೆಫ್ಯೂಜಿ ಪ್ರಾಬ್ಲಮ್. During this, millions of people tried to find their future either of the countries. Lord Mountbatten became the Governor General of India. One mark ಕೇಳ್ತಾರು, who was the last Governor General of India? One mark question, Lord Mountbatten. ನೆನಪಿಡ್ಕೋರಿ, who was the last Governor General of India? Lord Mountbatten. And who is the first President of Independent India? Jawaharlal Nehru. You know that on 1950, 26 January, India adopted its own constitution, and Dr. Rajendra Prasad became the first President of India, and the constitution declared as sovereign, democratic and republic. And through 42nd Amendment Act to the Constitution, the word secular and socialist added. ಮೊದಲು ಇವು ಎರಡು ವರ್ಡ್ ಇದ್ದಿದ್ದಿಲ್ಲ, ಬರೀ ಮೂರ ಇದ್ವು. 42nd Amendment ನೆನಪಿಡ್ಕೋರಿ, ಇವು ಎರಡು ವರ್ಡ್ಸ್ ನಮ್ದು ಕಾನ್ಸ್ಟಿಟ್ಯೂಷನ್ದಾಗ ಆ್ಯಡ್ ಆದವು. ದೆನ್ ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಫಾಲೋಡ್ ಆನ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ಇಂಡಿಯಾ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೋಕ್ರಸಿ. 562 ಪ್ರಿನ್ಸಿಪಲ್ ಸ್ಟೇಟ್ ಇತ್ತು, ಅವೆಲ್ಲರೂ ನಮ್ಮ ಇಂಡಿಯಾ ಜೊತೆ ಜಾಯಿನ್ ಮಾಡಿಸೋದು ಕರ್ತವ್ಯ ಅವ್ರದ್ದಿತ್ತು. ಓಕೆ, ದೆನ್ ನೆಕ್ಸ್ಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಥ್ರೂ ಇಸ್ ಇನ್ಸ್ಟ್ರಕ್ಷನ್ ಆಫ್ ಅಸೆಷನ್ ಆಫರ್ಡ್ ಆನ್ opportunity for princely state to join the federal structure of India. So one mark question, what is instrument of accession? Instrument and accession is given by the government of India to join all the princely state back to Indian government. ಅಂದ್ರೆ ನಮ್ಮ ಇಂಡಿಯಾ ಎಲ್ಲ ಕಡೆ ಸ್ಪ್ಲಿಟ್ ಆಗಿಬಿಟ್ಟಿತ್ತು. ಅದು ಒಂದೇ ಇಂಡಿಯಾದಾಗ ಒಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕು ದಿಲ್ಲಿ ಒಳಗೆ, ಅವರು ಎಲ್ಲರಿಗೂ ಏನೈತಿ ಡೈರೆಕ್ಷನ್ ಮಾಡಬೇಕು ಸ್ಟೇಟ್ಸಿಗೆ ಅಂಥೇಳಿ ಪದ್ಧತಿ ಅವ್ರು ಜಾರಿಗೆ ತಂದರು. ಸೊ ಸ್ವಲ್ಪ ಮಂದಿ ಹೇಳ್ತಾ ನಾವು ಜಾಯಿನ್ ಆಗಂಗಿಲ್ಲ, ನಾ ಇಂಡಿಪೆಂಡೆಂಟ್ ಅದೇನ, ಕರ್ನಾಟಕ ನಾವು ಎದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಕೊಡ್ಬೇಕಂತೇಳಿ ಇತ್ತು. ಓಕೆ, ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತೇಳಿ ಹೇಳ್ತಾರು. ಅವಾಗ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್, ದ ಐರನ್ ಮ್ಯಾನ್ ಆಫ್ ಇಂಡಿಯಾ, ಈಗೂ ಅವ್ರದ್ದು ಎಲ್ಲಕ್ಕಿಂತ one of the largest statue in the world. So Iron Man of India ಅಂತ ಎದಕ್ಕೆ ಹೇಳ್ತಾರೆ ಹೇಳ್ರಿ, because Sardar Vallabhbhai Patel is known as Iron Man of India. He was successful in integrating the princely states to Indian Federation. This is a one mark question fix. So ಇಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ who is called Iron Man of India, ಇಲ್ಲ 2 ಮಾರ್ಕ್ಸ್ ಕೇಳ್ತಾರು. So that Sardar Vallabhbhai Patel is known as Iron Man of India. Why? Because of his efforts, all the princely states, okay, they merged with Indian Union. ಅಂದ್ರೆ ಎಲ್ಲ ಕೂಡಿ ಒಂದೇ ಭಾರತ ಇಂಟಿಗ್ರೇಟ್ ಆಗಿ ಒಂದೇ ನಮ್ಮ ಇಂಡಿಯಾ ಅಂತ ಹೇಳೋದು ಪವರ್ ಎಲ್ಲೆಂದು ಬಂತ ಹೇಳ್ರಿ, ಇಟ್ ಈಸ್ ಬಿಕಾಸ್ ಆಫ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ, ದಟ್ ಈಸ್ ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ಅವ್ರ ಹೆಸರು ಈಗೂ ನೀವು ನೋಡ್ತೀರಿ, ಇಟ್ ಈಸ್ ಬಿಕಾಸ್ ಆಫ್ ಹೀಸ್ ಎಫರ್ಟ್ಸ್. ದ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ ಇಟ್ಸ್ ಮಿಲಿಟರಿ ಟು ಫೈಟ್ ಹೈದರಾಬಾದ್ ಅಂಡ್ ಡಿಫೀಟ್ ದ ನಿಜಾಮ್ ವಿಚ್ ಇಂಟಿಗ್ರೇಟೆಡ್ ಹೈದರಾಬಾದ್ into India in 1948. ಇವೆಲ್ಲ ಹ್ಯಾಂಗ್ ಜಾಯಿನ್ ಆದ್ರ ಅಂತ ಹೇಳಿ ಇಲ್ಲಿ ಒಂದು ಚಾರ್ಟ್ ಐತಿ. ದಿಸ್ ಒನ್ you will get to know. See, Junagadh merger with Indian Union was a problem. Then Nawab wanted to join Pakistan. ಇಲ್ಲಿ ನೋಡಿ ಜುನಾಗಢದಾಗ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ಐ ವಿಲ್ ಟೆಲ್. 2 mark fixed question. How did Junagadh join Indian Union? Goa got liberation. Then Puducherry. ಇದು 2 mark ಫಿಕ್ಸ್ ಕ್ವಶನ್ ಬರ್ತೀರಿ, ನೆನಪಿಡ್ಕೋರಿ. ಇದರೊಳಗಿಂದ ಗೋವಾ ಲಿಬ್ರೇಷನ್ ನೆನಪಿಡ್ಕೋಬೇಕು, ಜುನಾಗಢ, ಜಮ್ಮು ಆ್ಯಂಡ್ ಕಾಶ್ಮೀರ, ದೆನ್ ಗೋವಾ, ಇವು 4ದಾಗ ಏನೈತಿ ಒಂದು ಫಿಕ್ಸ್ ಬರ್ತೈತಿ, ಎಲ್ಲರೂ ಇದು ಬೈಹಾಟ್ ಹೊಡಿಬೇಕು. ಐ ವಿಲ್ ಜಸ್ಟ್ ಗಿವ್ 4 points here. ಸಿ ಜುನಾಗಢ್ ಮರ್ಜರ್ ಹೆಂಗಾತ್ ಹೇಳ್ರಿ, ಈ ಮರ್ಜರ್ ವಿತ್ ಇಂಡಿಯನ್ ಯೂನಿಯನ್ ಪ್ರಾಬ್ಲಮ್ ಇತ್ತು. ನವಾಬ್ ವಾಂಟೆಡ್ ಟು ಜಾಯಿನ್ ಪಾಕಿಸ್ತಾನ್. Then election was conducted for merged with India in 1949 ದಾಗ ಆಗ್ಬಿಡ್ತು. ಸಿಮಿಲರ್ಲಿ ಹೈದರಾಬಾದ್ ಏನೈತಿ ಹೇಳ್ರಿ, ಇಟ್ ನಿಜಾಮ್ ವಾಂಟೆಡ್ ಟು ರಿಮೇನ್ ಇಂಡಿಪೆಂಡೆಂಟ್. ಹೈದರಾಬಾದ್ದಾಗ ಸಮಸ್ಯೆ ಬೇರೆ ಇತ್ತು ನೋಡ್ರಿ.
ಜುನಾಗಢದಾಗ ನವಾಬಿ ಪಾಕಿಸ್ತಾನಿ ಜಾಯ್ನ್ ಆಗೋದಿತ್ತು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಿಡಲಿಲ್ಲ. ಬಟ್ ಹೈದರಾಬಾದ್ದಾಗ ಏನೈತಿ, ನವಾಬ್ ವಾಂಟೆಡ್ ಟು ರಿಮೇನ್ ಇಂಡಿಪೆಂಡೆಂಟ್ ಆ್ಯಂಡ್ ಈ ರಿಫ್ಯೂಸ್ ಟು ಜಾಯಿನ್ ಇಂಡಿಯಾ. ನೋಡಿ ಹೈದರಾಬಾದ್ ಅವ್ರು ಏನೈತಿ, ನಾವು ಯಾರ ಜೊತೆನೂ ಜಾಯಿನ್ ಆಗಂಗೆ ಇಲ್ಲ, ನಾ ಇಂಡಿಪೆಂಡೆಂಟ್ ಇರ್ತೀನಿ ಅಂತಿತ್ತು. ಬಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ ಇಟ್ಸ್ ಮಿಲಿಟರಿ ಟು ಫೈಟ್ ವಿತ್ ದ ಎಫರ್ಟ್ಸ್ ಆಫ್ ಅಗೇನ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್, ದ ಅಯನ್ ಮ್ಯಾನ್ ಆಫ್ ಇಂಡಿಯಾ. ಅವ್ರದ್ದು ಏನೈತಿ ಹೇಳ್ರಿ, ಆ ಟೈಮ್ದಾಗ ಅವರು ಹೋಮ್ ಮಿನಿಸ್ಟ್ರು ಇದ್ರು. ದ ನಿಜಾಮ್ ವಾಸ್ ಡಿಫೀಟೆಡ್ ಆ್ಯಂಡ್ ಹೈದರಾಬಾದ್ ಇಂಟಿಗ್ರೇಟೆಡ್ ವಿತ್ India in 1948, merger Hyderabad with India in 1948. Then Jammu and Kashmir ದಾಗ ಏನಿತ್ತು ಹೇಳಿ, ಅಲ್ಲಿ ಕಿಂಗ್ ಇದ್ರು, ದಟ್ ಈಸ್ ಹರಿ ಸಿಂಗ್ ಅಂತ ಹೇಳಿ ಒಬ್ಬರು ಕಿಂಗ್ ಇತ್ತು. ಅವ್ರಿಗೂ ಏನೈತಿ ಹಟ್ವಾದಿ, ಇಲ್ರಿ ನಾನು ಯಾರ ಜೊತೆ ಜಾಯ್ನ್ ಆಗಂಗಿಲ್ಲ, ಐ ವಾಂಟ್ ಟು ರಿಮೇನ್ ಇಂಡಿಪೆಂಡೆಂಟ್. ಬಟ್ ಇವರು ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ಬಿಟ್ರು. ಅರ್ಧ ಕಾಶ್ಮೀರ್ ಪಾಕಿಸ್ತಾನ ಬಂದು ಅಕ್ಯುಪೈ ಮಾಡಿತ್ತು, ದಟ್ ಈಸ್ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್. ಅರ್ಧ ಇಂಡಿಯಾಗೆ ಬಂತು. ಈಗೂ ನಾವು UN ಹೋಗಿ ನಮ್ದು ಜಾಗ ಅಂತೇಳಿ ನಾವು ಇನ್ನೂ ಫೈಟ್ ಮಾಡಾಕತ್ತೀವಿ. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಸನ್ ಹರಿ ಸಿಂಗ್. ಸೊ ಕೆಲಸ ಮಾಡಿದ್ದು ಪೂರಾ ಮಾಡಂಗಿಲ್ಲ, ಅರ್ಧಂಬರ್ಧ ಕೆಲಸ ಮಾಡೋಗೋದು. ಅಂಥ ಕೆಲಸವನ್ನು ಯಾರು ಮಾಡಿದ್ರೆ ಹೇಳ್ರಿ, ಹರಿ ಸಿಂಗ್. ಸಿ ರಾಜಾ ಹರಿ ಸಿಂಗ್ ಸೈನ್ಡ್ ದ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್. ದ ನಾರ್ತ್ ಈಸ್ಟ್ ಪಾರ್ಟ್ ಆಫ್ ಕಾಶ್ಮೀರ್ ಅಕ್ಯುಪೈಡ್ ಬೈ ಪಾಕಿಸ್ತಾನ್ ಕಂಟಿನ್ಯೂಸ್ ಟು ಬಿ ಸೋ ಆ್ಯಂಡ್ ಈಸ್ ಕಾಲ್ಡ್ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್. ಓಕೆ, ದೆನ್ ಕಮ್ಸ್ ಟು ದ ಯಾರು ಹೇಳ್ರಿ, ಪುಡುಚೇರಿ, ದಟ್ ಈಸ್ ಪಾಂಡಿಚೇರಿ. ಸೊ ಪಾಂಡಿಚೇರಿ ಒಳಗೆ ಏನಾಗಿತ್ತು ಹೇಳಿ, ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಫ್ರೆಂಚ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಓವರ್ ಪಾಂಡಿಚೇರಿ. ಸೊ ಈ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟೈತಿ. ಸೊ ಫ್ರೆಂಚ್ ಏನು ಹೇಳ್ರಿ, ನಿಮ್ಗೆ ಗೊತ್ತಿದೆ 1600ಲಿಂದ ಕಾರ್ನಾಟಿಕ್ ವಾರ್ಲಿಂದ ನಮ್ಮ ಇಂಡಿಯಾಗ ರೂಲ್ ಮಾಡಾಕತ್ತಾರ. ಆ್ಯಂಡ್ ರೂಲ್ ಮಾಡಾಕತ್ತಾರ ಅಂದ್ರೆ ಒನ್ಲಿ ದಟ್ ಪರ್ಟಿಕ್ಯುಲರ್ ಪಾಂಡಿಚೇರಿ, ಬಿಕಾಸ್ ಇಂಗ್ಲೀಷ್ ಅವ್ರಿಗೆ ಏನೈತಿ, ಮೂರು ಕಾರ್ನಾಟಿಕ್ ವಾರ್ ಸೋಲಿಸಿ ಏನೈತಿ, ಪಾಂಡಿಚೇರಿ ಒಂದು ನೀವು ಹಿಡ್ಕೊಂಡು ಹಾಳಾಗಿ ಹೋಗ್ರಿ ಅಂತೇಳಿ ಬಿಟ್ಬಿಟ್ಟಿದ್ರು. ನಮ್ಮ ಇಂಡಿಯಾ ಇಂಡಿಪೆಂಡೆಂಟ್ ಆದರೂ ಅವ್ರು ಯಾರು ಹೇಳ್ರಿ, ಅವರು ಪಾಂಡಿಚೇರಿ ಬಿಟ್ಟು ಹೋಗಲಿಲ್ಲ ಫ್ರೆಂಚ್ ಅವರು. ಈಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆತ್ರಿ, ಬ್ರಿಟಿಷರು ನಮ್ಗೆ ಟಾಲರೇಟ್ ಮಾಡಿದ್ರೆ ನಮ್ಮ ಕೈಲಿ ಆಗಂಗೆ ಇಲ್ಲ, ನೀವು ಸುಮ್ಮನೆ ಬಿಟ್ಟು ಹೋಗ್ರಿ ಅಂಥೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳ್ಬಿಡ್ತಾರೆ. ಅವರು ಸುಮ್ಮ ಕೊಡಂಗಿಲ್ಲ. ಮಾತುಕತೆ ಆಗ್ತಾವು, ಬಿಟ್ಟು ಹೋಗ್ಬಿಡ್ತಾರೆ. ಸಿ ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಫ್ರೆಂಚ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಓವರ್ ಪಾಂಡಿಚೇರಿ, ಕರಿಕಾಲ್, ಮಹೆ ಆ್ಯಂಡ್ ಚಂದ್ರನಗರ್ ವಿತ್ ದ ಎಫರ್ಟ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಲೈಕ್ ಕಾಂಗ್ರೆಸ್, ಕಮ್ಯುನಿಸ್ಟ್ ಆ್ಯಂಡ್ ಅದರ್ಸ್. ದೀಸ್ ಪ್ಲೇಸಸ್ ಮರ್ಜ್ ವಿತ್ ಇಂಡಿಯಾ ಇನ್ 1954. ನೆನಪಿಡ್ಕೋಬೇಕು, 1954 ಏನಾಯಿತು, ಇದು ಪಾಂಡಿಚೇರಿ ನಮ್ಮ ಇಂಡಿಯಾ ಜೊತೆ ಜಾಯಿನ್ ಆಯಿತು. ದೆನ್ ಪಾಂಡಿಚೇರಿ ಬಿಕೇಮ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಇನ್ 1963. ಆಮೇಲೆ ಏನೈತೆ ಹೇಳಿ 1960 ಯೂನಿಯನ್ ಟೆರಿಟರಿ ಮಾಡೋದು ಉದ್ದೇಶ ಏನು ಹೇಳ್ರಿ, ದೇರ್ ವಿಲ್ ಬಿ ನೋ ಚೀಫ್ ಮಿನಿಸ್ಟರ್. ಓಕೆ, ಅಲ್ಲಿ ಡೈರೆಕ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನೈತಿ ಅವರ ರೂಲ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ವಾಟ್ ದಿಸ್ ಯೂನಿಯನ್ ಟೆರಿಟರಿ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಒನ್, ಗೋವಾ ಮರ್ಜರ್ ಹೆಂಗೆ ಆಗ್ತೈತಿ ಹೇಳಿ ನಿಮ್ಗೆ ಗೊತ್ತೈತಿ, ಪೋರ್ಚುಗೀಸ್. ಸೊ 1498 ಯಾರು ವಾಸ್ಕೋ ದ ಗಾಮ ಬಂದಾರ, ಅವಾಗಿಂದ ಅವ್ರು ಏನೈತಿ ನಮ್ಮ ಗೋವಾನ ಹಿಡ್ಕೊಂಡು ಕೊಟ್ಟು ಬಿಟ್ಟಾರೆ. ಈಗೂ ನೀವು ಗೋವಾಕ್ಕೆ ಹೋಗ್ರಿ, ಯು ಕ್ಯಾನ್ ಫೈಂಡ್ ದ ಕಲ್ಚರ್ ಆಫ್ ಪೋರ್ಚುಗೀಸ್ ಒನ್ಲಿ. ಅಲ್ಲಿ ಇದ್ದಂಥ ಬಿಲ್ಡಿಂಗ್ ಎಲ್ಲ ನೋಡಿ, ಅಲ್ಲಿ ಇದ್ದಂಥ ನೈಟ್ ಲೈಫ್ ನೋಡಿ, ಪಬ್ಸ್ ಎಲ್ಲ ಆಯಿತು, ಬೀಚಸ್ ಎಲ್ಲ ಆಯಿತು. ರಾತ್ರಿ ನೀವು 2 ಗಂಟೆ ಆದರೂ ಏನೈತಿ ಬೀಚಸ್ಸಲ್ಲಿ ಮಂದಿ ಕಾಣಿಸ್ತಾರೆ. ಇಟ್ ಈಸ್ ನಾಟ್ ಅವರ್ ಇಂಡಿಯನ್ ಕಲ್ಚರ್. ಸೊ ಗೋವಾ ಈಸ್ ದ ಒನ್ಲಿ ಪ್ಲೇಸ್ ಇನ್ ಇಂಡಿಯಾ ವಿಚ್ ಹ್ಯಾಸ್ ಅ ನೈಟ್ life. Not only in India, in entire world it is one of the famous place. ಎಷ್ಟು ಕಂಟ್ರೀಸ್ದಾಗ ಅಲಾವಿಲ್ಲ, ಬಟ್ ನಮ್ಮ ಇಂಡಿಯಾದಾಗ ಇಟ್ ಈಸ್ ಬಿಕಾಸ್ ಆಫ್ ವಾಟ್ ಪೋರ್ಚುಗೀಸ್ ಕಲ್ಚರ್. ಅಲ್ಲಿ ಇದ್ದಂಥ ಚರ್ಚ್ ನೋಡಿ, ಅಲ್ಲಿ ಇದ್ದಂಥ ಸ್ಟ್ರೀಟ್ ಹೆಸರು ನೋಡಿ, ಗೋವಾ ಅಲ್ಲಿ ಅವೆಲ್ಲ ಪೋರ್ಚುಗೀಸ್. ಅವರಷ್ಟು ಕಲ್ಚರ್ ಅಷ್ಟು 600 ವರ್ಷದಿಂದ ಏನೈತಿ. ಸೊ ಸಿಮಿಲರ್ಲಿ ಯು ಕ್ಯಾನ್ ಫೈಂಡ್ ಎಫೆಕ್ಟ್ ಸ್ಟಿಲ್ ನಾವು. ಈಗೂ ನೀವು ಗೋವಾಕ್ಕೆ ಹೋದ್ರೆ ನೀವು ಅನ್ಸಂಗಿಲ್ಲ ನೀವು ಇಂಡಿಯಾದಾಗ ಅದಿರಂತ. ಅಲ್ಲಿ ಭಾಳಷ್ಟು ಫಾರಿನರ್ಸ್ ನಿಮ್ಗೆ ಕಾಣಿಸ್ತಾರೆ, ಬಟ್ ದೇ ಆರ್ ನಾಟ್ ಫಾರಿನರ್ಸ್ ಬಿಕಾಸ್ ದೇ ಆರ್ ಇಂಡಿಯನ್ಸ್ ಒನ್ಲಿ. ಬಿಕಾಸ್ ಅವ್ರ ಎದಕ್ಕೆ ಹೇಳ್ರಿ, ಅವ್ರು ಇಲ್ಲೇ ಇಲ್ಲೇ ಬೆಳೆದಾರ. ಬಿಕಾಸ್ ದೇರ್ ಆನ್ಸಿಸ್ಟರ್ಸ್ ವೇರ್ ಅ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ದೋಸ್ ಫಾರಿನರ್ಸ್ ಯು ಫೈಂಡ್ ಇನ್ ಇಂಡಿಯಾ, ದೇ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ by birth. Why? Because they were born in India. Because ನಮ್ಮ ಇಂಡಿಯಾ ಇನ್ ಇಂಡಿಪೆಂಡೆನ್ಸ್ ಆದರೂ ಏನೈತಿ ಅವರು ಇಲ್ಲೇ ಇದ್ರು. ಸಿ ಅ ಸಸ್ಟೈನ್ ಮೂವ್ಮೆಂಟ್ ಪ್ರೊಟೆಸ್ಟ್ ದ ಪೋರ್ಚುಗೀಸ್ ಅಕ್ಯುಪೇಷನ್ ಆಫ್ ಗೋವಾ. ಬಟ್ ಇವ್ರು ಏನು ಮಾಡ್ತಾರೆ ಹೇಳ್ರಿ, ಸುಮ್ ಕೊಡಂಗಿಲ್ಲ. ಸತ್ಯಾಗ್ರಹೀಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಎಂಟರ್ಡ್ ಗೋವಾ ಅಂಡ್ ಬಿಗೇನ್ ಲಿಬ್ರೇಷನ್ ಮೂವ್ಮೆಂಟ್. ಸೊ ಇವ್ರು ಸುಮ್ ಕೊಡಂಗಿಲ್ಲ. ಯುರೋಪಿಯನ್ಸ್ ಎಲ್ಲರೂ ಕರೀತಾರೆ, ಇರ್ಲಿ ನಮ್ಮ ಸಪೋರ್ಟಿಗೆ ಬರ್ರಿ ಅಂಥೇಳಿ. ಯಾರು ಬಂದರೂ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೇಳಂಗಿಲ್ಲ. ಇರೋದು ಈಟ ಸ್ಟೇಟ್ ಐತ್ರಿ, ನೀವು ಏನು ಅಷ್ಟು ಹಿಡ್ಕೊಂಡು ಏನು ಮಾಡ್ತೀರ ಅಂಥೇಳಿ ಅಲ್ಲಿ ಹೋಗಿ ನುಗ್ಗಿ ಏನೈತಿ ಬಗ್ ಬಡೋದು ಏನೈತಿ, ಅವರು ಇಲ್ಲಿ ಗೋವಾನ ಲಿಬ್ರೇಟ್ ಮಾಡಿ ನಮ್ಮ ಇಂಡಿಯನ್ ಯೂನಿಯನ್ಗೆ ಜಾಯಿನ್ ಮಾಡಿಬಿಡ್ತಾರೆ. ಆಮೇಲೆ ಅದು ಯೂನಿಯನ್ ಟೆರಿಟರಿ ಆಗ್ತೈತಿ. ಆಮೇಲೆ ಏನೈತಿ ಹೇಳಿದ್ರೆ ಸ್ಟೇಟ್ ಆಗ್ತೈತಿ. ನಾವು ಗೋವಾ ಹ್ಯಾಸ್ ಬಿಕಮ್ ದ ಸ್ಮಾಲೆಸ್ಟ್ ಸ್ಟೇಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಲಕ್ಸುರಿಯಸ್
happening place in the world only, not only in India. So you should yes, so ಈಗೂ ನೀವು ಅದು ಕಲ್ಚರ್ ನೋಡ್ಬೋದು ಇಲ್ಲಿ ಗೋವಾನ್ ಕಲ್ಚರ್. See, satyagrahis from all over India entered Goa and began a liberation movement demanding that imperialists quit Goa. In 1961, the Indian army intervened and took Goa under his control in 1961. Goa remained a union territory till 87 and later it became a state. Then lastly, ಏನಾತ್ ಹೇಳ್ರಿ, reorganization of the state based on language. So ನಿಮ್ಗೆ ಗೊತ್ತೈತಿ ಲ್ಯಾಂಗ್ವೇಜ್ ಮೇಲೆ ಏನೈತಿ ಕಂಟ್ರೀಸ್ ಸ್ಟೇಟ್ ಫಾರ್ಮ್ ಮಾಡಕ್ಕೆ ಚಾಲು ಮಾಡಿದ್ರು. ಆಂಧ್ರ ಸ್ಪೀಕಿಂಗ್ ಪೀಪಲ್, Andhra Pradesh. Remember, Andhra Pradesh is the first region which has formed on the basis of what? Language. ಅದು ಯಾರ್ದು ಎಫರ್ಟ್ಸ್ಲಿ ಹೇಳ್ರಿ, ಯಾರು ಹೇಳ್ತೀರಾ? ಇಟ್ ಇಸ್ ಬಿಕಾಸ್ ಆಫ್ ಪೊಟ್ಟಿ ಶ್ರೀರಾಮುಲು. ಅವ್ರು ಏನು ಮಾಡ್ತಾರೆ ಹೇಳ್ರಿ, ಪೊಟ್ಟಿ ಶ್ರೀರಾಮುಲು, ಇಲ್ರಿ ನಮ್ಗೆ ಡಿಫ್ರೆಂಟ್ ಸ್ಟೇಟ್ ಬೇಕು, ನಾವು ಆಂಧ್ರ ಮಾತಾಡ್ತೀವಿ, ನಮ್ಗೆ ಆಂಧ್ರ ಪ್ರದೇಶ್ ಬೇಕಂತ ಹೇಳಿ ಹಠ ಹಿಡಿತಾರೆ. ಅವ್ರು 54 ದಿನ 54 ಡೇಸ್ ಸತ್ಯಾಗ್ರಹ ಮಾಡಿ ಸತ್ ಬಿಡ್ತಾರೆ. ಸೊ ಅವ್ರ ಎಫರ್ಟ್ಸ್ ಹಾಳಾಗಬಾರ್ದು ಅಂತೇಳಿ ಏನಾಗ್ತೈತಿ ಹೇಳಿ ಆಂಧ್ರ ಪ್ರದೇಶ್ ಫಸ್ಟ್ ಫಾರ್ಮ್ ಆಗ್ತೈತಿ. ಆಮೇಲೆ ಕರ್ನಾಟಕ ಸ್ಪೀಕಿಂಗ್ ಕರ್ನಾಟಕ ಆಯಿತು, ಮರಾಠಿ ಸ್ಪೀಕಿಂಗ್ ಮರಾಠಿ ಮಹಾರಾಷ್ಟ್ರ ಆಯಿತು, ಗುಜರಾತಿ ಸ್ಪೀಕಿಂಗ್ ಗುಜರಾತ್. ಹಂಗೆ ನಮ್ಮ ಇಂಡಿಯಾ ಸ್ಪ್ಲಿಟ್ ಇಂಟು ಮೋರ್ ದೆನ್ 28 ಸ್ಟೇಟ್ಸ್. ಈಗೂ 28 states adavu, and the first time who fought for that was what? Potti Srinamulu. Your ಬಗ್ಗೆ 1 mark question ಐತಿ ಫಿಕ್ಸ್ ಬಂದ ಬರ್ತೈತಿ. See here, reorganization of states based on languages. The language based formation of state was a demand. This demand arose after the death of whom? Potti Srinamulu, who died after 54 days of hunger strike. Then the states reorganization commission was formed with Mr. Fazal Ali as chairman and KM Panikkar and HN Yar Heli Kunzuru as members. Based on reports of this commission, the States Reorganization Act came into effect. According to this act, 14 states and 6 union territories were formed. So when India got independent, so first time nam ಎಷ್ಟು ಸ್ಟೇಟ್ಸ್ ಇದ್ದು ಹೇಳ್ರಿ, 14 ಸ್ಟೇಟ್ಸ್ ಇದ್ವು, ಈಗ ಡಬಲ್ ಆಗಿದೆ. ಓಕೆ, 28 ಸ್ಟೇಟ್ಸ್ ಅದಾವು and 7 union territories adavu. Okay, I hope you people are connecting. With this we finish this chapter. Then the last chapter is which one? World wars and India's role. So world war alli enaitu, first world war ಮತ್ತು second world war alli in short I will tell and I will finish this. ಎಲ್ಲರಿಗೂ ಅರ್ಥ ಆಗ್ಲಿಕ್ಕತ್ತೈತಿ. I hope you people are connecting. If you are finding helpful, kindly put thumbs up in the comment section so that I can get to know that you people are connecting to me. Because continuously I am speaking, it's already 50 minutes. I will not take more than 10 minutes to finish. And I hope all the 4 chapters you people are connecting. Ellargu artha aglikatiti? Yes, tell me dear. Yes, so how many? Yes dear, tell me Dikrut. Sir, tomorrow class is there? Yes, morning I will take dear. All 1 mark question, 2 mark question, 3, 4 mark questions I will be solving in detail. Okay, so I hope you people are connecting. Yes, thank you so much Preetam, Mohammed, then Neela is there, Swati, Soumya, Purnima, Shubhas, Mithun. Thank you so much dear. Ellaru, that is how you people are supporting. Thank you so much for such a continuous support dear. Yes, let us move on to what? Yes, Vishal is there. Hi Vishal. Then thank you for yes, this assist is there, Ammu is there, Swati, Bhagirathi. I don't know what is the problem dear. Then Samir, Akshay. ಈಗ ಲಾಸ್ಟ್ ಐತಿ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಸೊ ಈಗ ನಮ್ಮ ಇಂಡಿಯಾ ಸಿಕ್ತು, ಎಲ್ಲ ಸ್ಟೇಟ್ಸ್ ಎಲ್ಲ ಫಾರ್ಮ್ ಆದು ಮುಗೀತು. ಈಗ ನಮ್ಮ ಇಂಡಿಯಾ ರೋಲ್ ಮತ್ತು ವರ್ಲ್ಡ್ ವಾರಲ್ಲಿ ಏನು ಸಮಸ್ಯೆ ಐತಿ ಹೇಳ್ರಿ. ಫಸ್ಟ್ ವರ್ಲ್ಡ್ ವಾರ್ ಆಗ್ತೈತಿ, ಎದಕ್ಕೆ ಆಗ್ತೈತೆ ಅಂತ ಹೇಳಿ ನೆನಪಿಡ್ಕೋಬೇಕು. 1914 to 1918. ದೆನ್ ಸೆಕೆಂಡ್ ವರ್ಲ್ಡ್ ವಾರ್ 1939 to 1945. ಇಲ್ಲೇ ನೋಡ್ರಿ, industrialization and invention of new techniques had created more competition. Usually European countries daga samasyagal chalu adu. Then an extreme of nationalism grew in these countries. First world war yavaga agitte helri, as I said 1940 to 1918. That divided the countries into 2 groups. Triple entity, ನೆನಪಿಡ್ಕೋರಿ. ಟ್ರಿಪಲ್ ಎಂಟಿಟಿ ಅಂದ್ರೆ ಯಾರ್ಯಾರು ಇದ್ರೆ ಹೇಳ್ರಿ, ಇಂಗ್ಲೆಂಡ್, ಫ್ರಾನ್ಸ್ ಆ್ಯಂಡ್ ರಷ್ಯಾ. ಸೊ ನೆನಪಿಡ್ಕೋರಿ, ಯಾರ್ಯಾರು ಇದ್ರೆ ಹೇಳ್ರಿ, ಇಂಗ್ಲೆಂಡ್, ಫ್ರಾನ್ಸ್ ಆ್ಯಂಡ್ ರಷ್ಯಾ, ಟ್ರಿಪಲ್ ಎಂಟರ್ಟೈನ್. Then the triple alliance it to Germany, Italy, Austro-Hungary. But later Italy ಏನೈತೆ ಹೇಳ್ರಿ, it joined what? Italy joined triple entertain. Then you know what is the immediate cause of first world
war. Nobody don't get confused. First war of Indian independence bare, first world war bare. So most of the time people get confused with WW1 and first war of Indian independence. So the assassination andre ಏನು ಹೇಳಿ ಕೊಲ್ಲೋದು. See the word assassination. Assassination means what? Killing of a political leader. ಯಾರು ಹೇಳ್ರಿ ಅವ್ರದ್ದು ನೇಮ್? Archduke Francis Ferdinand. See the name of the leader. So ಅವ್ರು ಏನಿದ್ರೆ ಹೇಳ್ರಿ, he was a prince from Austria, was the immediate cause for the war. So what is the first immediate cause for first world war? The first immediate cause is what? The assassination of the Austrian prince. Who is that? Archduke. ಯಾ ಡ್ಯೂಕ್ ಹೇಳ್ರಿ? ಡ್ಯೂಕ್ ಗಾಡಿ ನೋಡಿರಿ, Archduke Francis Ferdinand. When the war ended, the triple entity forced Germany to sign. So which treaty the war ended? The war ended with Treaty of Versailles in 1919, which humiliated Germany. So Germany ಏನಾಗ್ತೈತಿ ಹೇಳ್ರಿ, ಮನಸ್ಸಿಗೆ ಚುಚ್ಚು ಬಿಡ್ತೈತಿ. So Hitler took the First World War defeat personally, and because of Hitler's revolutionary thing, okay, then you can see what the Second World War and how they attacked the people, how they tortured in Germany. You can find the story in Anne Frank, the girl who was Anne Frank ಅಲ್ಲಿ ಎಷ್ಟು ಚಂದ ಅವರೆಲ್ಲ ಹಿಟ್ಲರ್ ಹ್ಯಾಂಗ ಕೊಲ್ತಿದ್ರು, ಹಾಲೋಕಾಸ್ಟ್ ಎಲ್ಲ ನೀವು ಕೇಳಿರ್ತೀರಿ. That is what it is described here. Okay, then you can see Austria-Hungarian Ottoman kingdoms lost their identity. Germany ಎಲ್ಲ ಪಾಪ ಏನಾಗ್ತೈತಿ ಹೇಳಿ ಮನಸ್ಸಿಗೆ ಚುಚ್ಚು ಬಿಡ್ತೈತಿ. Then the map of Europe changed drastically. Many small independent nations came into existence with the intention of preventing war in future. ನೋಡ್ರಿ, ಈಗ UN ಹೆಂಗೈತಿ, what is the main purpose of United Nations Organization? ಮುಂದೆ ಫ್ಯೂಚರ್ ವರ್ಲ್ಡ್ ವಾರ್ ಆಗಬಾರ್ದು. ಈಗ ಏನಾರ ಸಮಸ್ಯೆ ಇತ್ತು, ನೀವು ಎಲ್ಲೇ ಹೋಗ್ಬೇಕ್ರಿ, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ದ್ಯಾಟ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ. ಬಟ್ ಎರಡು ಕಂಟ್ರಿಗಳ ಮಧ್ಯೆ ಏನಾರ ಸಮಸ್ಯೆ ಆಯಿತು, ಎಲ್ಲಿ ಹೋಗಬೇಕು? UN ಹೋಗಬೇಕು. ದ್ಯಾಟ್ ಈಸ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಅಂತದ್ದು ಏನೈತಿ, ದೇ ಆರ್ ಹ್ಯಾವಿಂಗ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ದೆನ್ with what is the main reason for League of Nations? See, the why was League of Nations established? League of Nations was established because to prevent future wars in the to prevent future world war. ನೆನಪಿಡ್ಕೋಬೇಕು, 1 mark fixed question, whatever I am telling they will come for fixed year. Okay, then unemployment ಆಯಿತು, poverty ಆಯಿತು, slump in development led to widespread dissatisfaction and brought Hitler to power in Germany. So ಇಲ್ಲೇ ನಿಮ್ಗೆ ಗೊತ್ತೈತಿ, ಫ್ಯಾಸಿಸಮ್ ಸ್ಟಾರ್ಟ್ ಆಗ್ತೈತಿ. ಹಿಟ್ಲರ್ ಏನೈತಿ ಜರ್ಮನಿ ಒಳಗೆ ಬರ್ತಾನು, ಮುಸೋಲಿನಿ ಏನೈತಿ ಪವರ್ ಇನ್ ಇಟ್ಲಿ. ಸೊ ಯು ಶುಡ್ ನೋ ದಿಸ್ ಟು ವರ್ಡ್. ಹಿಟ್ಲರ್ ಜರ್ಮನಿ ಒಳಗೆ ಇರ್ತಾನು, ಮುಸೋಲಿನಿ ಹಿಟ್ಲಿ. ಸೊ ಬೋತ್ ಆರ್ ವಾಟ್? ಫ್ಯಾಸಿಸಮ್ ಅಂತ ಫೀಚರ್ಸ್ ನೆನಪಿಡ್ಕೋಬೇಕು. ಹಿಟ್ಲರ್ ಬಿಕೇಮ್ ಚಾನ್ಸಲರ್ ಆಫ್ ಜರ್ಮನಿ and after the death of President Hindenburg, he became the dictator. Goebbels, this is what 1 mark question again. What are Goebbels? So ನೀವು 1 mark ಅಲ್ಲಿ ಬಹಳ ಸಲ ನೋಡಿರ್ತೀರಿ. What are Goebbels? Goebbels were made the special minister of propaganda to spread theory of Nazism. ಅಂದ್ರೆ ಹೇಟ್ರೇಟಿಸಮ್ ಟುವರ್ಡ್ಸ್ ಜ್ಯೂಸ್ ಇನ್ ಜರ್ಮನಿ. ಅವೆಲ್ಲ ಹೇಟ್ರೇಟಿಸಮ್ ಫಿಲ್ ಮಾಡಕ್ಕೆ ಏನು ಬೇಕಾಗಿತ್ತು ಹೇಳ್ರಿ? ದೇ ವಾಂಟೆಡ್ ವಾಟ್? ದ ಗೊಬೆಲ್ಸ್. ರಿಮೆಂಬರ್ ವಾಟ್ ಆರ್ ಗೊಬೆಲ್ಸ್? Goebbels are the special ministers which were spreading what? Nazism in Germany. A cruel army named Brown Shirts was formed for this purpose. So Brown Shirts ಬಗ್ಗೆ 1 mark question ಬಂದ್ಬಿಟ್ಟಿದೆ. Brown Shirts ಅಲ್ಲಿ ಏನಾಗ್ತೈತೆ ಹೇಳಿ? They were the people in order to create the fear among Jews in Germany. The Brown Shirts were introduced. Again 1 mark question. ಈ ಪ್ಯಾರಾ ಅಲ್ಲಿನ ನಿಮಗೆ 2 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಬಂದಿರ್ತಾವೆ. Goebbels ಅಂದ್ರೆ ಯಾರು ಮತ್ತು ಬ್ರೌನ್ ಶರ್ಟ್ಸ್ ಅಂದ್ರೆ ಏನು, ಇವು ಯಾರು ಏನೈತಿ ನೀವು ಇಲ್ಲಿ ನೆನಪಿಡ್ಕೋಬೇಕು ಆಗ್ತೈತಿ. ಓಕೆ, ದೆನ್ according to one estimate 6 million Jews were killed in Nazi Germany during Hitler ಇದ್ದಾಗ ಇಷ್ಟು ಮಂದಿ ಏನೈತಿ ಹೇಳ್ರಿ ಕೊಂದು ಸತ್ ಬಿಡ್ತಾರು. Then this is called as Holocaust. If they ask what is Holocaust, mass killing of people in Germany is called Holocaust. See here, all 1 mark questions from this chapter only will come. Holocaust andre enu, Goebbels andre enu, then brown shirts andre enu, all that you should remember. Then Mussolini enidda helri was the prime minister of Italy from 1922 to 43 and he founded what? National Fascist Party. And you should know the features of what? Fascism.
fascism. Then ಇಲ್ಲಿ ನೋಡಿ in short I will tell immediate cause for first world war 1914 to 1918 Austrian crown prince was killed by Serbian in Sarajevo. Then year 1914 to 18 place Europe, Asia and Africa triple alliance ittu, then triple entity ittu. What is the consequence? Yang end at ಹೇಳ್ರಿ the first world war ended with Treaty of Versailles and League of Nations established in 1919. Then causes were what? Aggressive nationalism. First world war ಆಗೋದು ಏನು ಹೇಳ್ರಿ ನಮ್ದು ದೇಶ ಇದು ನಮ್ದು ದೇಶ ಅಂತ ಹೇಳಿ aggressive nationalism ಇತ್ತು. Europe saw the emergence of aggressive nationalism. Citizens had grown proud of their respective countries and considered it a sacred duty to fight for their country. Colonies were considered a matter of national prestige. Then system of rival alliance yaridre helri. So many European countries allied themselves to safeguard their economic political interests. Germany formed a triple alliance with Austro-Hungarian, Italy, GIN and Napidkori. Then FER, France, England and Russia formed a triple entity. So you all shortcut word Napidkobeku. So GFR, that is EFR Napidkori, that is France, England and Russia. I hope you people are connecting. Yes dear. Then Europe was divided into two hostile means hated camps. Armament race chalu aitu, mutual suspicion gave rise to arms race. Every nation in Europe built vast reserves of arms and ammunition. Ellaru tam banduk tagondu enayitu horata madak chalu madidru. Countries competed with each other to modernize their war machinery and increase strength of armies. Then you know what is the first immediate cause? This is Austrian crown prince was murdered by Serbian in Bosnian capital Sarajevo. So yaar helri the Austrian crown prince was whom? Archduke Franz Ferdinand was killed. Austria wanted to punish Serbia. It declared war and sought the help of Germany. Russia ಏನಾಯ್ತು ಸರ್ಬಿಗೆ ಸಪೋರ್ಟ್ ಮಾಡಿತ್ತು. Then Austria declared first ಏನಾಗ್ತೈತಿ ಹೇಳಿ Austria Serbia ಮೇಲೆ ವಾರ್ ಮಾಡ್ತೈತಿ to avenge the murder of its crown prince. Germany ಏನು ಮಾಡ್ತೈತಿ ಹೇಳಿ ಸುಮ್ ಕೊಡಂಗಿಲ್ಲ ಫ್ರಾನ್ಸಿಗೆ ಅಟ್ಯಾಕ್ ಮಾಡ್ತೈತಿ. England on behalf of France and Belgium declared Germany. ಬರೀ ಹೋರಾಟ ಮಾಡೋದ್ರಿ ಅವ್ರು ಇವ್ರು ಹೊಡೆಯೋದು ಹಿಂಗ ಜನತಾ ಬಜಾರ್ ನಡೆದಿರ್ತೈತಿ. Japan joined alliance powers fearing an invasion from Russia. Turkey ಏನಾಯ್ತಲ್ಲ joined with Germany. Then Bulgaria, an enemy of Serbia, allied itself with Austro-Hungarian Empire which was friendly with Germany. Then after Russian Revolution in 17 Russia remained neutral. Then after German submarine sunk the ship Lusitania, a large contingent of America's army reached France. The Arabs revolted against the Turkish. Portugal, Romania and Greece allied with England. So finally mugiteti, this is again fixed question. What are the consequences of first world war? Germany ಏನೈತಿ ಸೋಲ್ ಬಿಡ್ತೈತಿ. Germany ಸೋತ್ ಕೂಡಲೇ ಅವ್ರ ಮನಸ್ಸಿಗೆ ಚುಚ್ಚು ಬಿಡ್ತೈತಿ. ಅವ್ರ ಮನಸ್ಸು ಏನೈತಿ ಕಚ್ಚಿ ಬಿಡ್ತೈತಿ. ಇನ್ನು 1918 ಟರ್ಕಿ, ಆಸ್ಟ್ರೇಲಿಯಾ, ಬಲ್ಗೇರಿಯಾ ಅವರೆಲ್ಲರೂ ಇಲ್ರಿ ನಾವು ಸರೆಂಡರ್ ಮಾಡಿಬಿಡ್ತೇವೆ ಅಂತೇಳಿ ಸರೆಂಡರ್ ಮಾಡಿಬಿಡ್ತಾರೆ. Then Kaiser William II was forced to give up his position. Germany signed Treaty of Versailles to prevent future wars. A League of Nations was established. Millions of people including civilians died in the war and many were wounded. Towns, cities, roads, dams, bridges, factories were destroyed on large scale. Then the last is what? Second World War. With this we will finish this discussion. Okay, I know it is already 1 hour. I will not take more than 5 minutes. Ellaru eddu hogbedi, idondu 5 ನಿಮಿಷ ಐತಿ. So what is the Second World War 1939 to 1945. Second World War ಯಾವಾಗ ಚಾಲು ಆಗ್ತೈತೆ ಹೇಳಿ 1939 ಅಲ್ಲಿ. Between whom it has fought? You know the main reason is Germany's defeat in First World War. So First World War ದಾಗ ಜರ್ಮನಿಗೆ ಏನಾಗ್ತೈತೆ ಹೇಳ್ರಿ ಮನಸ್ಸಿಗೆ ಚುಚ್ಚುತ್ತೈತಿ. ಇಲ್ಲ ನಾವು ಫಸ್ಟ್ ವರ್ಲ್ಡ್ ವಾರ್ ಸೋತಿದ್ದ ಅವ್ರ ಮನಸ್ಸೊಳಗೆ ದುಃಖ ಇರ್ತೈತಲ್ಲ ಅದನ್ನ ಅವ್ರು ತೋರ್ಸಾಕಿಂತ ಸೆಕೆಂಡ್ ವರ್ಲ್ಡ್ ವಾರ್ ಚಾಲು ಆಗ್ತೈತಿ. ಜರ್ಮನಿ ಸುಮ್ ಕೊಡಂಗಿಲ್ಲ, ಪೋಲ್ಯಾಂಡಿಗೆ ಹೋಗಿ ಏನೈತಿ ಹೊಡೆದ್ ಬಿಡೋದು. ಸೊ ಅವ್ರು ಅಟ್ಯಾಕ್ ಮಾಡ್ತಾರೆ. ದ್ಯಾಟ್ ಈಸ್ ದ ಇಮಿಡಿಯೇಟ್ ಕಾಸ್. ಇಲ್ಲಿ ಎರಡು ಪವರ್ ಇದ್ದು ಆಕ್ಸಿಸ್ ಪವರ್ ಅಂಡ್ ಅಲೈಡ್ ಫೋರ್ಸ್. ಆಕ್ಸಿಸ್ ಫೋರ್ಸ್ ಅಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್. ಅಲೈಡ್ ಫೋರ್ಸ್ ಅಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು USA ಇತ್ತು. Then consequence ಏನಾತ ಹೇಳಿ ಎಂಟೈರ್ ಯುರೋಪ್ ವಾಸ್ ಅಫೆಕ್ಟೆಡ್. UNO ವಾಸ್ ಎಸ್ಟಾಬ್ಲಿಷ್ ಇನ್ 1945. ಸೊ ಜರ್ಮನಿ ಒಳಗೆ ಹಿಟ್ಲರ್ ಏನೈತಿ ಅಟ್ ದ ಡೆತ್ ಆಫ್ ಹಿಟ್ಲರ್ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗ್ಬಿಡ್ತೈತಿ. ಆ್ಯಂಡ್
ಎಂಟೈರ್ ಯುರೋಪಿಗೆ ಏನೈತಿ ಸಮಸ್ಯೆಗಳು ಆಗ್ಬಿಡ್ತಾವು. ದೆನ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಈಸ್ ಈ ಇಂಪೆರಲಿಸ್ಟ್ ಆ್ಯಂಡ್ ಎಕ್ಸ್ಪಾನ್ಷನಿಸ್ಟ್ ಪಾಲಿಸೀಸ್ ಆಫ್ ಜರ್ಮನಿ ಆ್ಯಂಡ್ ಇಟಲಿ, ಲೀಗ್ ಆಫ್ ನೇಷನ್ಸ್ ಕುಡ್ ನಾಟ್ ಚೆಕ್ ಅಗ್ರೆಸಿವ್ ಆನ್ಸ್ಲಾಟ್ ಆಫ್ ದೇರ್ ಎಕ್ಸ್ಪಾನ್ಷನಿಸ್ಟ್, ನೋ ಪವರ್ ಕೇಮ್ ಫಾರ್ವರ್ಡ್ ಟು ರಜಿಸ್ಟ್ ಹಿಟ್ಲರ್ ಆ್ಯಂಡ್ ಮುಸೋಲಿನಿ ಇನ್ ಇಟ್ಲಿ. ಸೊ ಹಿಟ್ಲರಿನ ವಿರುದ್ಧ ಹೋರಾಟ ಮಾಡೋಕ್ಕೆ ಯಾರು ಬರಲೇ ಇಲ್ಲ, ಬಿಕಾಸ್ ಹಿಟ್ಲರ್ ಡಿಕ್ಟೇಟರ್ ಆಗಿ ಜರ್ಮನಿ ಅಷ್ಟೇ ಅಲ್ಲ, ನೆದರ್ಲ್ಯಾಂಡ್ ಆಯಿತು, ಆಮ್ಸ್ಟರ್ಡಮ್ ಆಯಿತು, ಎಲ್ಲ ಕಡೆ ಹೋಗಿ ಅವ್ರು ಏನು ಮಾಡ್ತಾರೆ ಹೇಳ್ರಿ, ದೇ ಸ್ಟಾರ್ಟೆಡ್ ರೂಲಿಂಗ್. ದೆನ್ no Germany and Russia partitioned Poland among themselves. France and England declared war on Germany. ನೋಡ್ರಿ, ಪೋಲ್ಯಾಂಡ್ ಸಪೋರ್ಟಿಗೆ ಯಾರು ಬರ್ತಾರೆ ಹೇಳ್ರಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಬಂದು ಜರ್ಮನಿ ಮೇಲೆ ಉಲ್ಟಾ ಅಟ್ಯಾಕ್ ಮಾಡ್ತಾರೆ. ಜಪಾನ್ ಕಾಂಕ್ಯೂರ್ಡ್ ಮಂಚೂರಿಯಾ ಫ್ರಮ್ ಚೈನಾ ಆ್ಯಂಡ್ ಎಂಟರ್ಡ್ ಇನ್ ಟು ಡಿಫೆನ್ಸ್ ಅಲಯನ್ಸ್ ವಿತ್ ಜರ್ಮನಿ ಆ್ಯಂಡ್ ಇಟಲಿ. ದೆನ್ ಜರ್ಮನಿ ಸುಮ್ ಕೊಡಂಗಿಲ್ಲ, ಇಟ್ ಅಟ್ಯಾಕ್ಡ್ ಆ್ಯಂಡ್ ಅಕ್ಯುಪೈಡ್ ಪೋಲ್ಯಾಂಡ್ ಇನ್ 39, ಸಪೋರ್ಟಿಂಗ್ ಪೋಲ್ಯಾಂಡ್, ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್ ಡಿಕ್ಲೇರ್ಡ್ ವಾರ್ ಆನ್ ಜರ್ಮನಿ. ನೋಡ್ರಿ, ಫಸ್ಟ್ ಏನಾಗ್ತೈತಿ ಅಲ್ಲ, ಜರ್ಮನಿ ಏನೈತಿ ಪೋಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡ್ತೈತಿ. ದೆನ್ ಪೋಲ್ಯಾಂಡ್ ಸಪೋರ್ಟಿಗೆ ಇಬ್ಬರು ಮಂದಿ ಬರ್ತಾರೆ. ಈಗ ನಿಮ್ಗೆ ಯಾರು ಹೊಡೆದ್ರೆ ನೀವೇನು ಮಾಡ್ತೀರಿ, ಫೋನ್ ಮಾಡಿ 40 ಮಂದಿ ಕರೆಸ್ಬಿಡ್ತೀರಿ. ಸೊ ಅವ್ರು ಬಂದು ನಿಮ್ಮ ಪರವಾಗಿ ಜಗಳ ಮಾಡ್ತಾರೆ. ಸೇಮ್ ಥಿಂಗ್ ಈಗ ಪೋಲ್ಯಾಂಡಿಗೆ ಎದಕ್ಕೆ ಅಟ್ಯಾಕ್ ಮಾಡಿದ್ರು ಅಂತೇಳಿ ಇಬ್ಬರ ಕಂಟ್ರೀಸ್, ದಟ್ ಈಸ್ ಯಾರು ಹೇಳ್ರಿ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಬಂದು ಏನು ಮಾಡ್ತಾರೆ ಹೇಳ್ರಿ, ನಮ್ಮ ಪೋಲ್ಯಾಂಡಿಗೆ ನೀ ಹ್ಯಾಂಗೆ ಹೊಡೆದಿ ಅಂತೇಳಿ ಜರ್ಮನಿಗೆ ಅಟ್ಯಾಕ್ ಮಾಡ್ತಾರೆ. ಸೊ ಜರ್ಮನಿ ಏನ್ ಮಾಡ್ತೈತಿ ಹೇಳ್ರಿ, ಅವ್ರ ಫ್ರೆಂಡ್ಸಿಗೆ ಅಟ್ಯಾಕ್ ಮಾಡ್ತೈತಿ. ನಾರ್ವೆ ಅಂಡ್ ಡೆನ್ಮಾರ್ಕ್ ಇನ್ 1940, Italy supported Germany and joined Axis force. It attacked French colonies in North Africa. Japan conquered Philippines, Malaya, Singapore, Indonesia, Burma, Andaman and Nicobar Island, and attacked US naval base at Pearl Harbor in Hawaii. Again, one mark question, which is a naval base of US? ಸೊ ಇದು 1 ಮಾರ್ಕ್ ನಿಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ ಆಗೈತಿ. ವಿಚ್ ಇಸ್ ದ ನೇವಲ್ ಬೇಸ್ ಆಫ್ ಯುನೈಟೆಡ್ ಸ್ಟೇಟ್ಸ್? ಇಟ್ ಈಸ್ ಪರ್ಲ್ ಹಾರ್ಬರ್, ನೆನಪಿಡ್ಕೋರಿ, ಹವಾಯಿದಾಗೈತಿ. ದ USA ಎಂಟರ್ಡ್ ದ ಸೆಕೆಂಡ್ ವರ್ಲ್ಡ್ ವಾರ್ದಾಗ ಒಂದು ಹ್ಯಾಂಗೆ ಹೀರೋ ಎಂಟ್ರಿ ಇರ್ತೈತಲ್ರಿ, ಹಂಗೆ ಹೀರೋ ಎಂಟ್ರಿ ಆಗಿ USA ಎಂಟರ್ ಆಗ್ತೈತಿ. ಇಟಲಿ ವಾಸ್ ಡಿಫೀಟೆಡ್, ಸರೆಂಡರ್ಡ್ ಇನ್ 1943. ಜರ್ಮನಿನೂ ಏನೈತಿ ಸೋತ್ ಬಿಡ್ತೈತಿ, ಬಿಕಾಸ್ ಹಿಟ್ಲರ್ ಸತ್ತು ಬಿಡ್ತಾನು ಇನ್ 1945. ಜಪಾನು ಸರೆಂಡರ್ ಆಗ್ತೈತಿ. ಬಟ್ ಇದರ ಬದಲ ಏನೈತಿ, ನಮ್ಮ ಇವ್ರು ಬಿಡಂಗಿಲ್ಲ US ವರ್, ಬಿಕಾಸ್ ನಿಮ್ಗೆ ಗೊತ್ತೈತಿ ಇಲ್ಲಿ ಇವ್ರು ನೋಡಿ, ಜಪಾನ್ ಅವ್ರು ಏನು ಮಾಡ್ತಾರೆ ಹೇಳ್ರಿ, ಅವ್ರದ್ದು ನೇವಲ್ ಬೇಸ್ ಏನಿರ್ತೈತಲ್ಲ ಪರ್ಲ್ ಹಾರ್ಬರಿಗೆ ಅವಾಗ ಅಟ್ಯಾಕ್ ಮಾಡಿರ್ತಾರೆ. ಇದರ ಬದಲ ಏನು ಮಾಡ್ತಾರೆ ಹೇಳ್ರಿ ಅವರು, ಸೊ ನಮ್ಮ ಯಾರು ಹೇಳಿ USA ಅವರ, ದೇ ಡ್ರಾಪ್ಡ್ 2 ಅಟೋಮಿಕ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ಸ್ ವೇ ಡ್ರಾಪ್ಡ್ ಆನ್ ಹಿರೋಶಿಮಾ ಅಂಡ್ ನಾಗಾಸಾಕಿ ಬೈ USA ಇನ್ ಆರ್ಡರ್ ಟು ಟೇಕ್ ರಿವೆಂಜ್ ಆಫ್ ವಾಟ್ ದ ಪರ್ಲ್ ಹಾರ್ಬರ್ ನೇವಲ್ ಬೇಸಿಗೆ ಅವರು ಜಪಾನ್ ಅವ್ರು ಮೊದಲ ಅಟ್ಯಾಕ್ ಮಾಡಿದಾರಲ್ಲ, ಅದರ ಬದಲ ಆಫ್ಟರ್ 1945 ಎಂಡ್ ಆಫ್ ದ ವರ್ಲ್ಡ್ ವಾರ್ ದೇ ವಿಲ್ ಟೇಕ್. ದೆನ್ ನಿಯರ್ಲಿ ಇದರಲ್ಲಿ ಯಾರಿಗೆ ಸುಖ ಸಿಕ್ತು, ಯಾರಿಗೆ ದುಃಖ ಸಿಕ್ತು ನೀವು ಇಲ್ಲೇ ಜಡ್ಜ್ ಮಾಡಬೇಕು. ಬಿಕಾಸ್ ಎಂಟೈರ್ ಇಟ್ ವಾಸ್ ಬ್ಲಡ್ ಶೆಡ್, crores of people they sacrifice their life for nothing. ಏನು ಸಾಧನೆ ಆಗಿಲ್ಲ. ನೋಡ್ರಿ, ಜಗಳ ಮಾಡಿದರೆ ಎಲ್ಲರಿಗೂ ಲಾಸ್ ಆಗ್ತೈತಿ, ಯಾರಿಗೂ ಫ್ರೂಟ್ಫುಲ್ನೆಸ್ ಆಗಂಗಿಲ್ಲ. ಸೊ ಜೀವನದಾಗ ಏನೈತಿ, ದ್ವೇಷ ಹಿಡ್ಕೊಳ್ಳೋದು, ಜಗಳ ಮಾಡೋದು ಮಾಡಬಾರ್ದು. ಮಾಡಿದರೆ ಇಬ್ಬರು ಮಂದಿಗೆ ನಷ್ಟನ ಆಗ್ತೈತಿ. ನಥಿಂಗ್ ಯು ವಿಲ್ ಫೆಚ್ ಇನ್ ಲೈಫ್. ಸಿ ನಿಯರ್ಲಿ 5 crore people were killed. ಸೊ ಈ 5 ಕೋಟಿ ಮಂದಿ ಅದಕ್ಕೆ ಸತ್ರ ಅಂತೇಳಿ ಅವ್ರಿಗೂ ಗೊತ್ತಿಲ್ಲ. ಬಿಕಾಸ್ ಇಷ್ಟೆಲ್ಲ ಜಗಳ ಆದರೂ ಯಾರು ಚಲೋ ಆತ್ರಿ ಇಲ್ಲಿ. ಸೊ ಪೀಪಲ್ ಡೈಡ್ and nobody got fruitfulness. Okay, so ಎಲ್ಲ ಡಿಸ್ಟ್ರಾಯ್ನ ಆಯಿತು, ಯಾರಿಗೂ ಏನು ಒಳ್ಳೆತನ ಆಗಲಿಲ್ಲ. ಸೊ ಜಗಳ ಮಾಡಬಾರ್ದು, ಜಗಳ ಇದಾಗ ಇನ್ವಾಲ್ವ್ ಆಗಬಾರ್ದು. ಸೊ ಇಲ್ಲ ನೋಡಿ, ಇದು ಎಲ್ಲ ಎರಡು ವರ್ಲ್ಡ್ ವಾರ್ ಕೇಳಿದ್ರೆ ಏನು ನಿಮ್ಗೆ ಅನಿಸ್ತೈತಿ ಹೇಳ್ರಿ, ಇಬ್ಬರಿಗೆ ಜಗಳ ಮೂರನೇವನಿಗೆ ಲಾಭ. ಇಷ್ಟೆಲ್ಲ ಕಂಟ್ರೀಸ್ ಎಲ್ಲ ಜಗಳ ಮಾಡಿದ್ರೆ USA ಲಾಭ ಆಯಿತು. ಸೊ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ USA ಬಿಕಮ್ ದ ಸೂಪರ್ ಪವರ್ ಇನ್ ಎಂಟೈರ್ ವರ್ಲ್ಡ್. ಸೊ ಇವೆಲ್ಲ ಜಗಳಲಿಂದ USA ಹ್ಯಾಸ್ ಬಿಕಮ್ ದ ಮಿಲಿಟರಿ ಬೇಸ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ದ ಸೂಪರ್ ಪವರ್. ಈಗೂ USA ಏನೈತೆ ಹೇಳ್ರಿ, ಸೂಪರ್ ಪವರ್ ಇನ್ ದ ವರ್ಲ್ಡ್. ಇಟ್ ಈಸ್ ಬಿಕಾಸ್ ಆಫ್ ದ 2 ವರ್ಲ್ಡ್ ವಾರ್ಸ್. ಓಕೆ, ಸೊ ನಿಯರ್ಲಿ 5 crore ಪೀಪಲ್ ಏನೈತಿ ಸತ್ತು ಬಿಟ್ರು. ಪಾಪ ಏನು ಕರ್ಮ ಮಾಡಿದ್ರು ಏನೋ. ಸೊ ಎದಕ್ಕೆ ಸತ್ರು ಅವ್ರಿಗೂ ಗೊತ್ತಿಲ್ಲ. 5 ಕೋಟಿ ಜಸ್ಟ್ ನೆನಪಿಡ್ಕೋರಿ, 5 ಕೋಟಿ ಹಣ ಎಣ್ಸಾಕ ಎಷ್ಟೋ ದಿನ ಹೋಗ್ಬಿಡ್ತೈತಿ. ಮಂದಿ ಸತ್ತಾರಂದ್ರೆ ಇಟ್ ಈಸ್ ಲೈಕ್ ಎ ಡಿಸಾಸ್ಟರ್ ಫಾರ್ ಹ್ಯೂಮನ್ ರೇಸ್. ನೀವು ಮನುಷ್ಯರಾಗಿ ಏನೈತಿ ಅದೊಂದು ದೊಡ್ಡ ದುಃಖ ಅಂತೇಳಿ ನಾವಿಲ್ಲೇ ನೋಡ್ಬೋದು. ಇವೆಲ್ಲ ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಮಂದಿ ಏನೈತಿ ಸುಖ ಸಂತೋಷದಿಂದ ಬಾಳ್ಬೇಕಂತೇಳಿ UN ಫಾರ್ಮ್ ಆಗೈತಿ. ಇಟ್ ವಿಲ್ ಅವಾಯ್ಡ್ ವಾಟ್ 3rd ವರ್ಲ್ಡ್ ವಾರ್. ಈಗೂ ನಮ್ದು ಏನೈತಿ ಯುಕ್ರೇನ್ ಮತ್ತು ರಷ್ಯಾ ವಾರ್ ಈಗೂ ನಡೆದೈತಿ. ಬಟ್ ವರ್ಲ್ಡ್ ಬೇರೆ ವರ್ಲ್ಡ್ಸ್ ಏನೈತಿ ನ್ಯೂಟ್ರಲ್ ಇರ್ತಾರ, ಅಟ್ಯಾಕ್ ಮಾಡಕ್ಕೆ ಕೊಡಂಗಿಲ್ಲ. ಬಿಕಾಸ್ UN ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತು ಬಿಟ್ಟೈತಿ. ಸೊ ದೆನ್ ಇಲ್ಲಿ 50 ಲಕ್ಷ ಮಂದಿ ಏನೈತಿ ಜ್ಯೂಸೇ ಇದ್ರು.
ಬಿಕಾಸ್ ನಿಮ್ಗೆ ಗೊತ್ತೈತಿ ಆನಿ ಫ್ರಾಂಕ್ ಸ್ಟೋರಿ ಒಳಗೆ ನೀವು ಕೇಳಿಬಿಟ್ಟಿರಿ 50 ಲಕ್ಷ ಬಿಕಾಸ್ ಆಫ್ ಏನು ಹೇಳ್ರಿ ದ ನಾಜೀಸ್ ಹೇಟೆಡ್ ಜ್ಯೂಸ್ ಅವ್ರ ಸ್ವಾರ್ಥಕ್ಕಾಗಿ ಏನೈತಿ ಇಲ್ಲ ಕೊಂದ್ಬಿಟ್ರು. ಜರ್ಮನಿ ವಾಸ್ ಟೋಟಲಿ ಡಿಸ್ಆರ್ಮ್ಡ್ ಆ್ಯಂಡ್ ದ ನಾಜಿ ಪ್ರಿಸ್ನರ್ಸ್ ವೇರ್ ಪುಟ್ ಆನ್ ಟ್ರಯಲ್ ಆ್ಯಂಡ್ ಪನಿಷ್ಡ್. ಸೊ ಎಲ್ಲಾರ್ಗೂ ಜರ್ಮನಿಯವ್ರು ಸೋಲಿಸ್ಬಿಟ್ರು, ಹಿಟ್ಲರು ಸತ್ತು ಬಿಡ್ತಾನು. ಜಪಾನ್ ವಾಸ್ ಡಿಸ್ಆರ್ಮ್ ಆ್ಯಂಡ್ US ಆರ್ಮಿ ವಾಸ್ ಸ್ಟೇಷನ್ಡ್ ದೇರ್. ಜರ್ಮನಿ ವಾಸ್ ಡಿವೈಡೆಡ್ ಇಂಟು 4 zones ಆ್ಯಂಡ್ 1 zone ಈಸ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ USA, UK, France ಆ್ಯಂಡ್ ರಷ್ಯಾ. The colonial powers lost their might after Second World War, which led to independence of various Asian and African countries. So, Second World War ಆಯಿತು. Second World War ಆದ್ಕೊಳ್ಳಿ ಏನಾಯ್ತು ಹೇಳಿ ಎಲ್ಲ ಯುರೋಪಿಯನ್ಸ್ ಹೇಳ್ಬಿಟ್ರು ಬ್ಯಾಡ್ರಿ ನಾವು ಬೇರೆ ಕಂಟ್ರಿಗೆ ರೂಲ್ ಮಾಡಂಗೇ ಇಲ್ಲ. ನಮ್ಮ ಇಂಡಿಯಾಗೂ ಅವ್ರಿಗೆ ಇಂಡಿಪೆಂಡೆನ್ಸ್ 1945 ಸಿಗ್ಬಿಡ್ತಿತ್ತು. ಬಿಕಾಸ್ ಬ್ರಿಟಿಷ್ ಏನು ಮಾಡಿದ್ರು ಹೇಳಿ ಬೆಂಕಿ ಹಚ್ಚಕ್ಕೆ ಚಾಲು ಮಾಡಿದ್ರು. ಹಂಗೂ ಹೋಗೋದು ಬೇಡ, ಸುಮ್ಮನೆ ಹೋಗ್ಬಿಟ್ರೆ ನಮ್ಗೇನು ಫಾಯ್ದೆ ಸಿಗಂಗಿಲ್ಲ, ಹೋಗಾಕತ್ತೀವಿ ಬೆಂಕಿ ಹಚ್ಚಿ ಹೋಗಬೇಕು. ಹಿಂದೂ ಮುಸ್ಲಿಮನ್ನ ಏನೈತಿ ಅವರು ಕಮ್ಯುನಲ್ ಫೈರ್ ಮಾಡಿ ಅವ್ರು ಬೆಂಕಿ ಹಚ್ಚಿ ಏನೈತ್ರಿ ಈ 2 ವರ್ಷ 1945ಗೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಗೋದು 1947 ತನ ಎಳೆದು 2 ಕಂಟ್ರಿಯನ್ನು ಪಾರ್ಟಿಷನ್ ಮಾಡಿ ಮುರಿದು ಅವ್ರು ಏನಾಗ್ತಾರು ಇಲ್ಲಿ ನಮ್ದು ಇಂಗ್ಲೆಂಡ್ ಏನೈತಿ ಬ್ರಿಟಿಷರು ಹೋಗ್ತಾರೆ. ಅದೊಂದು ನಾವಿಲ್ಲಿ ಏನೈತಿ ಅಪರ್ಚುನಿಟಿ ಕ್ರಿಯೇಟ್ ಮಾಡಬಾರ್ದಾಗಿತ್ತು. ಬಿಕಾಸ್ ಇಂಡಿಯನ್ಸ್ ಏನದಾರ ಹೇಳಿ ಅಷ್ಟು ಯೂನಿಟಿ ಮೊದಲು ಇದ್ದಿದ್ದಿಲ್ಲ. ಈಗೂ ಏನೈತಿ ಏನಾರ ಸಮಸ್ಯೆ ಆತಂದ್ರೆ 2 ಪೊಲಿಟಿಕಲ್ ಪಾರ್ಟೀಸ್ ಆಗಿ ಡಿವೈಡ್ ಆಗಿ ತಮ್ಮ ಸ್ವಾರ್ಥಕ್ಕಾಗಿ ಏನೈತಿ ಅವರು ವರ್ಕ್ ಮಾಡಕತ್ತಾರ ಅದರ್ ದೆನ್ ಅಪ್ಲಿಫ್ಟ್ಮೆಂಟ್ ಆಫ್ ಇಂಡಿಯಾ. ಎಷ್ಟೋ ಕಂಟ್ರೀಸ್ಗಳದಾವು, ಪಾಪ್ಯುಲೇಷನ್ ಕಡಿಮೆ ಐತಿ, ಅವ್ರು ಎಷ್ಟು ಡೆವಲಪ್ಡ್ ಕಂಟ್ರೀಸ್ ಅದಾವು. ನಮ್ದು ಇಷ್ಟೆಲ್ಲ ಹ್ಯೂಮನ್ ರಿಸೋರ್ಸಸ್ ಇತ್ತು, ಇಷ್ಟೆಲ್ಲ ಪಾಪ್ಯುಲೇಷನ್ ಇದ್ದರೂ ನಮ್ಮ ಇಂಡಿಯಾ ಇಷ್ಟು ಡೆವಲಪ್ ಎದಕ್ಕಾಗಲಿಲ್ಲ. ಸೊ ಎದಕ್ಕಂದ್ರೆ ದೇರ್ ಆರ್ ಪೊಲಿಟಿಕಲ್ ಲೀಡರ್ಸ್, ಅವ್ರು ಏನಾಗ್ತೈತಿ ತಮ್ಮ ಸ್ವಾರ್ಥಕ್ಕಾಗಿ ಪೀಪಲನ್ನು ಯೂಸ್ ಮಾಡಕತ್ತಾರ ರಾದರ್ ದೆನ್ ನಮ್ಮ ಕಂಟ್ರೀಸನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ. ಸೊ ಇವೆಲ್ಲ ನೀವು ಫ್ಯಾಕ್ಟರ್ಸ್ ಫ್ಯೂಚರ್ ಸಿಟಿಸನ್ ಆಗೋರು ಎಲ್ಲರೂ ನೀವೆಲ್ಲ ಥಿಂಕ್ ಮಾಡಬೇಕು. ಸೊ ಇವ್ರ ಮಾತಂದಾರ ಇವ್ ಪೊಲಿಟಿಕಲ್ ಲೀಡರ್ ಚಲೋ ಅದಾನು, ಇವ್ರು ಚಲೋ ಅದಾನು, ದಟ್ ಈಸ್ ದ ಸೆಕೆಂಡ್ರಿ. ನೀವು ಏನೈತಿ ಇಲ್ಲಿ ಯಾರು ಚಲೋ ಆಗಕತ್ತೈತಿ ದ್ಯಾಟ್ ಈಸ್ ಯು ಶುಡ್ ಥಿಂಕ್ ರಾದರ್ ದೆನ್ ದ ಬೆನಿಫಿಟ್ ಆಫ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ರಾದರ್ ದೆನ್ ಬೆನಿಫಿಟ್ ಆಫ್ ಪರ್ಟಿಕ್ಯುಲರ್ ಪಾರ್ಟಿ. ಈಗ ಕಾಂಗ್ರೆಸ್ ದ ಪವರ್ದಾಗ ಐತಿ, ಅವ್ರು ತಮ್ಮ ಮನಸ್ಸು ಬಂದ ಪಾಲಿಸೀಸ್ ತರ್ತಾರೆ. BJP ಐತಿ, ಅವ್ರು ತನ್ನ ಮನಸ್ಸು ಬಂದ ಪಾಲಿಸಿ ಇವ್ರು ಫ್ರೀ ಕೊಡ್ತಾರೆ, ಅವ್ರು ಕೊಡ್ತಾರೆ. ಇವೆಲ್ಲ ಕರೆಕ್ಟ್ ಐತೋ ತಪ್ಪೈತೋ ಸೆಕೆಂಡ್ರಿ. ಬಟ್ ಅದರಲ್ಲಿ ಅದು ಏನು ಪ್ರಾಫಿಟ್ ಎಲ್ಲರಿಗೂ ಆಗಾಕತ್ತೈತೋ ಇಲ್ಲೋ ಅಂಥೇಳಿ ನಾವು ನೋಡ್ಕೋಬೇಕು. ಓಕೆ, ಏನಾರ ತಪ್ಪು ಮಾಡಾಕತ್ತಾರ ತಪ್ಪು ಅಂಥೇಳಿ ಹೈಲೈಟ್ ಮಾಡಬೇಕು, ಚಲೋ ಇದ್ರೆ ಚಲೋ ಅಂಥೇಳಿ ನೀವು ಏನೈತಿ ಅಪ್ರಿಷಿಯೇಟು ಮಾಡಬೇಕು. ದೆನ್ ಓನ್ಲಿ ಎವ್ರಿ ಒನ್ ವಿಲ್ ಡೆವಲಪ್. ಓಕೆ, ಇಲ್ಲೇ ನೋಡಿ ಲಾಸ್ಟಿಗೆ ನೋಡಿ UNO ಎಸ್ಟಾಬ್ಲಿಷ್ ಆಯಿತು ಇನ್ ಪ್ಲೇಸ್ ಆಫ್ ಯುನೈಟೆಡ್ ನೇಷನ್ಸ್. ಸೊ ವಿತ್ ದಿಸ್ ಐ ಫಿನಿಶ್ ಆಲ್ ದ ಹಿಸ್ಟ್ರಿ ಚಾಪ್ಟರ್ಸ್. 9 ಹಿಸ್ಟ್ರಿ ಚಾಪ್ಟರ್ಸ್ಗಳನ್ನು ನಾವು ಒಂದು ಶಾರ್ಟಲ್ಲಿ ಮುಗ್ಸೋಕ್ಕಾಗಲಿಲ್ಲ. ಸೊ ಇನ್ 2 ಶಾರ್ಟ್ಸ್ ಐ ಹ್ಯಾವ್ ಡನ್. ಐ ಹೋಪ್ ದಿಸ್ ಡಿಸ್ಕಷನ್ ವಾಸ್ ಫ್ರೂಟ್ಫುಲ್. ಎಲ್ಲ ನಿಮ್ಗೆ ಡೀಟೇಲ್ ಆಗಿ ತಿಳಿತು. ಇನ್ನೂ ಭಾಳ ಡೀಟೇಲ್ ಇತ್ತು. ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಟೈಮ್ ಇಲ್ಲ, 2 ದಿನ ಆದಾವು. ನಾಳೆ ಅಂದ್ರೆ ನಾವು 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3, 4 ಮಾರ್ಕ್ ಕ್ವಶನ್ಸ್ ಫಿಕ್ಸ್ ಬರುವಂಥದ್ದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಜೊತೆ ನೀವು ಇರಬೇಕು. ಎಕ್ಸಾಮಲ್ಲಿ ಎಲ್ಲರೂ 95+ ತಗೋಬೇಕು. ಓಕೆ, ಸೊ ಎಲ್ಲರೂ ಚಲೋ ಮಾಡಿದ್ರೆ ಏನೈತಿ ದೆನ್ ಒನ್ಲಿ ನೀವು ಫ್ಯೂಚರ್ ಸಿಟಿಸನ್ದಾಗ ಚಲೋ ಆಗ್ತೀರಿ. ದೊಡ್ಡ ವಿಷನ್ ಇಡಬೇಕು. ನಾ ದೊಡ್ಡ ಚಲೋ ಆಫೀಸರ್ ಆಗಬೇಕು, ಒಂದು ಚಲೋ ಪೊಸಿಷನ್ದಾಗ ನನ್ನ ಕರಿಯರ್ ಇರಬೇಕು, ಆ ವಿಷನ್ ಹಿಡ್ಕೊಂಡು ನೀವು ಓದಬೇಕು. ರಾದರ್ ನಾನು 10th ಆದ್ರೆ ಸಾಕು ನಾ ಆರಾಮಿರ್ತೇನೆ ಇರಕ್ಕೆ ಸಾಧ್ಯನೇ ಇಲ್ಲ. ನೆನಪಿಡ್ಕೋರಿ, 10th ಆದ್ರೆ ಮತ್ತೆ ನಿಮ್ಮ ಮುಂದೆ ಪರೀಕ್ಷೆಗಳು ಬರ್ತಾವು. ಈಗ ಇವೆಲ್ಲ ಪರೀಕ್ಷೆಗಳು ಮುಗಿದ್ರು ಜೀವನದಾಗೂ ನಿಮ್ಮ ಪರೀಕ್ಷೆಗಳು ಸಿಗ್ತಾವು. ಓಕೆ, ಲೈಫ್ ವಿಲ್ ಟೀಚ್ ಯು ಮೆನಿ ಲೆಸನ್ಸ್. ವಾಟ್ ಯು ಲರ್ನ್ ಇನ್ ಯುವರ್ ಸ್ಕೂಲ್ ಈಸ್ ಜಸ್ಟ್ ಪ್ರೈಮರಿ. ಸೊ ಇನ್ನೂ ನಿಮ್ಮ ಸೆಕೆಂಡ್ರಿ ಟರ್ಷರಿ ಏನೈತಿ ಪ್ರಾಬ್ಲಮ್ಸ್ಗಳು ಬರ್ತಾವು. ಸೊ ಎಲ್ಲರೂ ಎಕ್ಸಾಮನ್ನು ಏನೈತಿ ಚಲೋ ಮಾಡಿ. ಸೊ ನಾಳೆ ಮತ್ತೆ ಸಿಗೋಣ ವಿತ್ ಆಲ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್. ಸೊ ಎಲ್ಲರೂ ಏನೈತಿ ಸೊ ಟುಮಾರೋ ಐ ವಿಲ್ ಮೀಟ್ ಅಗೇನ್. ಟಿಲ್ ದೆನ್ ಎವ್ರಿ ಒನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಲರ್ನಿಂಗ್. ಸೊ ನಾಳೆ ಮತ್ತೆ ಸಿಗೋಣ 10 ಗಂಟೆ ಮೇಲೆ. ಏನೈತಿ ನಿಮ್ಗೆ ಗೊತ್ತೈತಿ ನಾ ಮತ್ತೆ ಬರ್ತೀನಿ. ಸರ್ ಪೊಲಿಟಿಕಲ್ ಸೈನ್ಸ್ ಆಯಿತು, ಸೋಷಿಯಾಲಜಿ ಆಯಿತು. ಇನ್ ವೆರಿ ಶಾರ್ಟ್ ಐ ವಿಲ್ ಟೆಲ್. ಬಿಕಾಸ್ ನೀವು ಎಲ್ಲ ಓನ್ ಬರೀಬೋದು. ಹಿಸ್ಟ್ರಿ ಏನೈತಿ ಓನ್ ಬರೀಲಿಕ್ಕೆ ಸಾಧ್ಯ ಇಲ್ಲ, ಜಾಗ್ರಫಿನೂ ಓನ್ ಬರೋಕ್ಕೆ ಬರೋಂಗಿಲ್ಲ. ಬಾಕಿ ಎಲ್ಲ ಏನೈತಿ ನೀವು ಆರಾಮಾಗಿ ಓನ್ ಬರೆದ್ರೆ ಸಾಕು. ಸೊ ವಿತ್ ದಿಸ್ ಐ ಜಸ್ಟ್ ಫಿನಿಶ್. ಥ್ಯಾಂಕ್ ಯು ಎವ್ರಿ ಒನ್. ಸೊ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್. ನಮ್ದು ಪ್ರಿಯರ್ ಎಲ್ಲರ ಜೊತೆ ಐತಿ. ಸೊ ನಾನು ಎಲ್ಲರೂ ಪ್ರೇ ಮಾಡ್ತೀನಿ, ಎಲ್ಲರೂ 95+ ತಗೋಬೇಕು. ಓಕೆ, ತಗೊಂತೀರಿ. ನಿಮ್ಮ ಮೇಲೆ ನನಗೆ ಭರವಸೆ ಐತಿ. ಓಕೆ, ಎವ್ರಿ ಒನ್ ಐ ಟ್ರಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್. ಸೊ ಎಲ್ಲರೂ ಏನೈತಿ ಚಲೋ ಮಾಡ್ತೀರಿ. ನಿಮ್ಮ ಮನಸ್ಸಿಗೆ ನೀವು ಹೇಳಿ ಮಾಡ್ತೀರಂತ ಡೆಫಿನೆಟ್ಲಿ ನೀವು ಮಾಡೇ ಮಾಡ್ತೀರಿ. ಓಕೆ, ಸೊ ಆಫ್ಟರ್ 10 ಐ ವಿಲ್ ಮೀಟ್ ಯು ಎವ್ರಿ ಒನ್ ಟುಮಾರೋ ಅಗೇನ್. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಲರ್ನಿಂಗ್. ಈಗ ಆರಾಮ್ಸಿ ಇವತ್ತು ಒಂದು ದಿನ ಚಲೋ ಜಾಸ್ತಿ ನಿದ್ದೆ
ನಿದ್ದೆ ಮಾಡಿ, ಬಿಕಾಸ್ 2 ದಿನ ಏನೈತಿ ಸೋಷಲ್ ಐತಿ, ನಿದ್ದೆ ಕೆಡಿಸ್ತೈತಿ. ಓಕೆ, ಸೊ ಟಿಲ್ ದೆನ್ ಎವ್ರಿ ಒನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ನೈಟ್ ಎವ್ರಿ ಒನ್. ನೀವು ಎಲ್ಲರೂ ಚಲೋ ಮಲ್ಕೋರಿ, ಟೇಕ್ ಕೇರ್ ಆ್ಯಂಡ್ ಬಾಯ್ ಎವ್ರಿ ಒನ್.